ಪ್ರತಿ ತಿಂಗಳು ನಡೆಯೋ ಕಾರ್ಯಕ್ರಮ. ಈ ಪ್ರತಿ ತಿಂಗಳು ನಡೆಯೋ ಕಾರ್ಯಕ್ರಮದಲ್ಲಿ ಇದು 14ನೇ ಬ್ಯಾಚ್ ನಡೀತಾ ಇರುವಂಥದ್ದು. 14ನೇ ಬ್ಯಾಚ್. ಶುಭ ಸಂಜೆ ನಿಮಗೆಲ್ಲ. ಇದು ಈ ಬ್ಯಾಚ್ 4ನೇ ನವೆಂಬರ್ನಿಂದ ಶುರುವಾಗಿದ್ದು 28 ನವೆಂಬರ್ವರೆಗೂ ನಡೆಯುತ್ತೆ. ಅಂದ್ರೆ 21 ದಿವಸಗಳ ಕಾಲ, ಸೋಮವಾರದಿಂದ ಶನಿವಾರದವರೆಗೆ. ಭಾನುವಾರ ದಿವಸ ಬಿಡುವಿರುತ್ತೆ. ಅದು ಬಿಡುವಿರುತ್ತೆ ಅಂತ ಯಾರು ಧ್ಯಾನ ನಿಲ್ಲಿಸಬೇಡಿ, ಧ್ಯಾನವನ್ನು ಅವತ್ತು ಕಂಟಿನ್ಯೂ ಮಾಡ್ಕೊಳ್ಳೇಬೇಕು ಮನೆಗಳಲ್ಲೇನೆ. ಪ್ರತಿ ದಿವಸದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯಶೋಧ ಅವರು ವೈವಿಧ್ಯಮಯವಾಗಿ ಎಷ್ಟೋ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಉತ್ತಮವಾದಂತ, ನೀವು ಎಲ್ಲೂ ಕೇಳದೆ ಇರುವಂತದನ್ನ, ಮನೆಗಳಲ್ಲಿ ದೈನಂದಿನ ಜೀವನದಲ್ಲಿ ನೀವು ನಡೆಸ್ಕೊಂಡು ಹೋಗ್ಲೇಬೇಕಾದಂತ ಎಷ್ಟೋ ಮಾಹಿತಿಗಳನ್ನ ಹಾಗೂ ಮುದ್ರೆಗಳ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ತಾರೆ. ಈ ಕಾರ್ಯಕ್ರಮ ಅತ್ಯಂತ ಬಹಳ ಮುಖ್ಯವಾದ್ದು. ಪೇಪರ್ ಪೆನ್ನು ತೆಗೆದಿಟ್ಕೊಂಡಿರಿ, ಕೆಲವು ಪಾಯಿಂಟ್ಸ್ ಎಲ್ಲ ಬರ್ಕೋಬಹುದು ನೀವೆಲ್ಲ. ಅದಾದ್ಮೇಲೆ 30 ನಿಮಿಷಗಳ ಧ್ಯಾನ ಇರುತ್ತೆ. ಕಡ್ಡಾಯವಾಗಿ ಎಲ್ರೂ ಧ್ಯಾನವನ್ನು ಪಾಲಿಸಬೇಕಾಗತ್ತೆ. ಇದು ಮಾಡೋದ್ರಿಂದ ನಿಮಗೆ ಲಾಭ ಇದೆ. ಅದೇನು ಅನ್ನೋದನ್ನು ಮಧ್ಯದಲ್ಲಿ ಯಶೋಧ ಅವರು ಸ್ಟಾರ್ಟಿಂಗ್ ಅಲ್ಲೇನೆ ಹೇಳ್ತಾರೆ, ಕೆಲವು ವಿಷಯಗಳನ್ನ ಹೇಳಿರ್ತಾರೆ. ಈ ಮುದ್ರೆಯಿಂದ ಎಷ್ಟು, ಧ್ಯಾನದಿಂದ ಎಷ್ಟು ನಮಗೆ ಒಳ್ಳೇದಾಗುತ್ತೆ ಅನ್ನೋದು. ಈ ಧ್ಯಾನ 30 ನಿಮಿಷಗಳ ಧ್ಯಾನದ ನಂತರ ಇವತ್ತು ಉಪನ್ಯಾಸ ಇದೆ. ಈ ಉಪನ್ಯಾಸವನ್ನ ಶ್ರೀಮಾನ್ ಬಾಲಕೃಷ್ಣ ಅವರು ನಮಗೆ ಆಸ್ಟ್ರಲ್ ಬಾಡೀಸ್ ಬಗ್ಗೆ, ಈಗ ಹೇಗೆ ನಮ್ಮ ಶರೀರದಲ್ಲಿ ಹೇಗೆ ಫಿಸಿಕಲ್ ಬಾಡಿ, ನಾವು ಗರ್ಭದಿಂದ ಈಚೆ ಕಡೆ ಬರುವಂತ ಮಗು ಭೌತಿಕ ದೇಹ ತಗೊಂಡು ಬರುತ್ತೆ, ಬರ್ಬೇಕಾದ್ರೆ 6 ಸೂಕ್ಷ್ಮ ಶರೀರಗಳನ್ನ ತಗೊಂಡು ಬರುತ್ತಂತೆ. ಆ ಸೂಕ್ಷ್ಮ ಶರೀರಗಳಲ್ಲಿ ಒಂದು ಎಥಿರಿಕ್ ಬಾಡಿ ಅನ್ನೋದನ್ನ ನಿನ್ನೆ ನಾವು ಕೇಳಿದೀವಿ, ಅದ್ರ ಬಗ್ಗೆ ಮಾಹಿತಿ ತಗೊಂಡಿದೀವಿ. ಅದು ಈ ಸಬ್ಜೆಕ್ಟ್ ಎಲ್ಲ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಏನು, ಈಗ ನಿಮ್ಗೆ ಇನ್ನೊಂದು ಅನುಕೂಲ ಇದೆ, ಈ ಕಾರ್ಯಕ್ರಮದಲ್ಲಿ ಏನು ನಾವು ಕಾರ್ಯಕ್ರಮ ಬರುತ್ತೆ, ಈ ರೆಕಾರ್ಡಿಂಗ್ ಅನ್ನ ನಾಳೆ ದಿವಸ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಎಥಿರಿಕ್ ಬಾಡಿದ್ ಇವತ್ತು ಬಂದಿದೆ, ಅದನ್ನ ಇನ್ನೊಂದ್ಸರಿ ಹಾಕೊಂಡು ಕೇಳಿ, ಮತ್ತೊಮ್ಮೆ ಕೇಳಿ, ದೂರವಾಗಿ ಎಲ್ಲ ತಿಳುವಳಿಕೆ ಬರುತ್ತೆ, ಮನನ ಆಗತ್ತೆ ನಿಮಗೆ. ಈ ಧ್ಯಾನ ಎಲ್ಲದಕ್ಕೂ ಮುಖ್ಯವಾದ ಕಾರಣ ಏನು ಅಂದ್ರೆ ಧ್ಯಾನದಿಂದ ನಾವೆಲ್ಲ ಈ 6 ಕೋಶಗಳನ್ನು ನಾವು ಸಾಧನೆ ಮಾಡ್ಕೋಬಹುದು, ಹಿಡಿತಕ್ಕೆ ತಗೋಬಹುದು, ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೋಬಹುದು, ಜೀವನದಲ್ಲಿ ಜಿತೇಂದ್ರಿಯರಾಗಬಹುದು ಅನ್ನೋದನ್ನ ಇದು ತಿಳಿಸುತ್ತೆ. ಈಗ ಮೊದಲಿಗೆ ಈಗ ಕಾರ್ಯಕ್ರಮದಲ್ಲಿ ಮುದ್ರೆಗಳು ಹಾಗೂ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಕೆಲವು ಮದ್ದುಗಳನ್ನ, ಟಿಪ್ಸ್ಗಳನ್ನ ಡಾಕ್ಟರ್ ಯಶೋಧ ಮೈತ್ರೇಯಿ ಅವರು ಹೇಳ್ತಾರೆ. ಓಟು ಯಶೋಧ ಮೈತ್ರೇಯಿ. ನಮಸ್ಕಾರ ಅಮ್ಮ, ಕಂಟಿನ್ಯೂ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಅಂಗವಾಗಿ ಬೆನ್ನು ನೋವಿನ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ತಾ ಹೋಗೋಣ. ಬೆನ್ನು ನೋವು ಸಾಮಾನ್ಯವಾಗಿ ಕಾಡುವಂತಹ ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಕಾಡುವಂತದ್ದು. ಈವನ್ ಸಣ್ಣ ಮಕ್ಕಳಿಗೂ ಬೆನ್ನು ನೋವು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಮೋಸ್ಟ್ಲಿ ಸ್ಕೂಲ್ ಬ್ಯಾಗ್ ಎಲ್ಲ ಹೊತ್ಕೊಂಡು ಹೋಗ್ತಾರಲ್ಲ, ಅದ್ರಿಂದಾನು ಇರ್ಬೋದು. ವಯಸ್ಸಾಗೋದವರ್ಗುನು ಎಲ್ಲಾರ್ಗೂ ಕಾಡುವಂತ ಒಂದು ನೋವು ಬೆನ್ನು ನೋವು. ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಮಾತುರಸ್ಯ ರೋಗ ಪ್ರಶಮನಂ ಅಂತ. ಅಂದ್ರೆ ಸ್ವಸ್ಥವಾಗಿರುವಂತ ವ್ಯಕ್ತಿಯನ್ನ, ಆರೋಗ್ಯವಂತ ಈಗಾಗ್ಲೇ ಇದ್ದಾನೆ ಅಂತಂದ್ರೆ ಅವನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡುತ್ತೆ. ಹಾಗೇನೆ ರೋಗ ಬಂದಂತಹ ವ್ಯಕ್ತಿಗಳಲ್ಲಿ ಹೇಗೆ ಚಿಕಿತ್ಸೆಯನ್ನ ಪಡೆದುಕೊಂಡು ಅವನು ರೋಗ ಮುಕ್ತನಾಗಿ ಆರೋಗ್ಯವಾಗಿ ಇರ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ಗ್ರಂಥವೇ ಆಯುರ್ವೇದ. ಅದರ ಪ್ರಕಾರ ಈಗ ಬೆನ್ನು ನೋವಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಯಾವ ಕಾರಣಕ್ಕೆ ಬೆನ್ನು ನೋವು ಬರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ನಾವು ಕೂತ್ಕೊಳ್ಳುವ, ನಿಲ್ಲುವ ಮತ್ತೆ ಮಲಗುವ ಭಂಗಿ ಸರಿಯಾಗಿ ಇಲ್ಲ ಅಂತಂದ್ರೆ ಬೆನ್ನು ನೋವು ಬರುವಂತದ್ದು. ನಾವು ಈಗ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಎಲ್ಲರೂ ಸದಾ ಕಾಲ ಕೂತ್ಕೊಂಡೇ ಇರ್ತಾರೆ. ಕೂತಲ್ಲಿಯೇ ಎಲ್ಲ ಆಗುತ್ತೆ. ಬಿಸಿ ಮತ್ತೆ ಟೆನ್ಷನ್, ಯಾವಾಗ್ಲೂ ಟೆನ್ಷನ್. ಪ್ರಾಜೆಕ್ಟ್ ಮುಗಿಸ್ಬೇಕು, ಇನ್ ಟೈಮ್ ಎಲ್ಲ ಕೆಲಸ ಮುಗಿಸ್ಬೇಕು, ತರಾತುರಿನಲ್ಲಿ ಇರ್ತಾರೆ. ಮತ್ತೆ ಅವ್ರ ದೇಹದ ಬಗ್ಗೆ, ಅವ್ರು ಕುತ್ಕೊಂಡಿರೋ ಭಂಗಿ ಬಗ್ಗೆ ಯೋಚನೆ ಪಡ್ಕೊಳಕ್ಕಾಗಲ್ಲ. ಆ ರೀತಿ ಕೆಲ್ಸದ ಒತ್ತಡದಿಂದ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಹಾಗೇನೆ ಅದೇ ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋರು, ಆಮೇಲೆ ಆನ್ಲೈನ್ ಮೀಟಿಂಗ್ ಯಾವಾಗ್ಲೂ ಅಟೆಂಡ್ ಮಾಡ್ತಾ ಇರೋಂಥವ್ರು, ಒಂದೇ ಕಡೆ ಕುತ್ಕೊಂಡು ಅಟೆಂಡ್ ಮಾಡ್ತಾ ಇರ್ತಾರೆ. ಮತ್ತೆ ಪ್ರೊಫೆಷನಲ್ಸ್ ಹೋದ್ರೆ ಟೈಲರ್ಸ್ ಯಾವಾಗ್ಲೂ ಕುತ್ಕೊಂಡೇ ಇರೋದು. ಅವ್ರ ಬೆನ್ನು ಮೂಳೆ ಹೇಗೆ ನೇರವಾಗಿ ಇಟ್ಕೊಂಡಿರ್ತಾರೆ ಏನೋ ಅದು ಗೊತ್ತಾಗಲ್ಲ ಅವ್ರಿಗೆ. ಅದು ಸದಾಕಾಲ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಈವನ್ ಕಂಡಕ್ಟರ್ಸ್, ಈವನ್ ಟೀಚರ್ಸ್ ಸದಾಕಾಲ ನಿಂತ್ಕೊಂಡು ಪಾಠ ಮಾಡೋಂಥವ್ರು. ಸೊ ಪ್ರೊಫೆಷನಲ್ಸ್ ಹೋದ್ರೆ ಇಂಥವ್ರಿಗೆಲ್ಲ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಇರುತ್ತೆ.
ಅದೇ ರೀತಿ ಅತಿಯಾಗಿ ಭಾರ ಎತ್ತೋದು. ಈಗ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಾಗೆ ನಾವು ಭಾರ ಎತ್ತಬೇಕು, ಆದ್ರೆ ಹಾಗೆ ಮಾಡೋದಿಲ್ಲ. ನಮ್ಮ ದೈಹಿಕ ಸಾಮರ್ಥ್ಯಕ್ಕಿಂತ ಜಾಸ್ತಿ ಭಾರವನ್ನ ಹೊರುವಂತಹ ವ್ಯಕ್ತಿಗಳು ಇದ್ರೆ ಅವ್ರಿಗೂ ಸಹ ಬೆನ್ನು ನೋವು ಬರುವಂತದ್ದು. ಮತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ ವ್ಯತ್ಯಾಸಗಳಾಗಿದ್ದಾರೆ. ಸ್ಪೈನಲ್ ಕಾರ್ಡ್ ಅಲ್ಲಿ ಮಾಂಸ ಪೇಶಿಗಳಿರುತ್ತೆ, ಅದರಲ್ಲಿ ಒತ್ತಡ ಜಾಸ್ತಿ ಆಗಿದ್ರೆ ಮತ್ತೆ ಅಲ್ಲಿ ನರಮಂಡಲದಿಂದನೂ ನರ್ವ್ ಸಪ್ಲೈ ಆಗಂತ ಇರುತ್ತೆ. ಸೊ ಅದರಲ್ಲಿ ವ್ಯತ್ಯಾಸಗಳು ಉಂಟಾದ್ರೆ ಆಗ ಕೂಡ ಬೆನ್ನು ನೋವು ಬರುವಂತದ್ದು ಆಗುತ್ತೆ. ಮತ್ತೆ ವಯಸ್ಸಾದಂತೆ ಮೂಳೆಗಳ ಡೆನ್ಸಿಟಿ ಕಡಿಮೆ ಆಗುತ್ತೆ, ಮತ್ತೆ ಬೋನ್ ಮ್ಯಾರೋನಲ್ಲಿ ವ್ಯತ್ಯಾಸಗಳುಂಟಾದ್ರೆ, ಮತ್ತೆ ಡಿಸ್ಕ್ ಗಳಲ್ಲಿ ಕಂಪ್ರೆಷನ್ ಇದ್ರೆ, ಅಲ್ಲಿ ಗ್ಯಾಪ್ ಇಲ್ಲ ಅಂತ ಅಂದ್ರೆ, ಸೊ ಅಂತ ಸಂದರ್ಭದಲ್ಲಿ ಕೂಡ ಬೆನ್ನು ನೋವು ಬರುವಂತದ್ದು ಇರುತ್ತೆ. ಮತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ ಮಂತ್ಗಳು ಜಾಸ್ತಿ ಕಾಲಾವಧಿ ಆಗ್ತಾ ಇದ್ದಂಗೆ ಬೆನ್ನಿನಲ್ಲಿ ಸೆಳೆತ ಜಾಸ್ತಿ ಉಂಟಾಗುತ್ತೆ, ಅಂತವ್ರಿಗೂ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಮಾನಸಿಕವಾಗಿ ಚಿಂತೆ, ಭಯ ಕಾಡಂತವರಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ. ಇದು ನಮ್ಮಲ್ಲಿ ದೇಹದಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಂತಂದ್ರೆ ಚಿಂತೆ ಮಾಡೋದ್ರಿಂದ. ಈಗ ನಾವು ಒಂದು ಹೇಳ್ಬೋದು, ಚಿಂತೆಯಿಂದನೇ ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಹೇಗೆ ಶುರುವಾಗುತ್ತೆ. ನಮ್ಮ ಯಾವುದೇ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಬೆನ್ನು ನೋವು, ಜಾಯಿಂಟ್ ಪೈನ್, ದೇಹದ ಯಾವುದೇ ಭಾಗದಲ್ಲಿ ನೋವು ಬಂತು ಅಂತಂದ್ರೆ ಅದು ಮನಸ್ಸಿಂದ ಶುರುವಾಗುತ್ತೆ. ಮನಸ್ಸಿನಲ್ಲಿ ಸಾಕಷ್ಟು ಚಿಂತೆ ಮತ್ತೆ ಭಯ ಕಾಡ್ತಾ ಇರೋದು, ಇಂತ ಎಲ್ಲ ಮಾನಸಿಕ ಒತ್ತಡ ಇದ್ರೆ ಅದು ದೇಹದಲ್ಲಿ ರೋಗದಿಂದ ಎಂಡಾಗುತ್ತೆ. ಸೊ ಆದ್ರಿಂದ ಚಿಂತೆಗಳು ಕೂಡ ಇದಕ್ಕೊಂದು ಕಾರಣ ಅಂತ ಆಗುತ್ತೆ. ಮತ್ತೆ ಮೂಳೆಗಳಲ್ಲಿ ಚೈತನ್ಯ ಶಕ್ತಿ ಕಡಿಮೆ ಆಗುವಂಥದ್ದು. ನಮ್ಮ ದೇಹದಲ್ಲಿ ಆಲ್ರೆಡಿ ಪ್ರಾಣಶಕ್ತಿ ಯಥೇಚ್ಛವಾಗಿರುತ್ತೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಸೊ ಯಾವ್ದ್ರಿಂದ ಈ ತರ ನಮ್ಮ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದ್ರಿಂದ, ಅಥವಾ ಅತಿಯಾಗಿ ದೈಹಿಕ ಚಟುವಟಿಕೆ ಮಾಡೋದ್ರಿಂದ, ಮತ್ತೆ ಸರಿಯಾದ ಆಹಾರ ಕ್ರಮವನ್ನ ಅನುಸರಿಸದೇ ಇರೋದ್ರಿಂದ, ಸೊ ಇದರಿಂದ ಎಲ್ಲ ಏನಾಗುತ್ತೆ, ಮೂಳೆಗಳಲ್ಲಿ ಚೈತನ್ಯ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ್ಲೂ ಕೂಡ ಮೊಣಕಾಲು ನೋವು, ಬೆನ್ನು ನೋವು ಬರೋಂಥದ್ದು ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಪ್ರಮುಖವಾಗಿ ಮೂಳೆಗೆ ಸಂಬಂಧಪಟ್ಟಿದ್ದು ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಮೂಳೆಗಳಲ್ಲಿ ಆಕಾಶ ತತ್ವ ಜಾಸ್ತಿ ಇರುತ್ತೆ. ಆಕಾಶ ತತ್ವದ ಕೊರತೆಯಿಂದಾಗಿ ಈ ತರ ಸಮಸ್ಯೆಗಳು, ಬೆನ್ನು ನೋವಿನ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷಗಳು ಹೇಳ್ತೀವಿ, ವಾತ ಪಿತ್ತ ಕಫ. ವಾತದಲ್ಲಿ ಪ್ರಕೋಪ ಉಂಟಾದಾಗ, ವಾತ ವೇರಿಯೇಷನ್ ಆದಾಗ ಅದು ಮೂಳೆಗಳಲ್ಲಿ ಸೇರಿ ನಮಗೆ ನೋವುಗಳನ್ನ ಉಂಟು ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಸರಿಯಾದಂತ ರೀತಿಯಲ್ಲಿ ಈ ಚಿಂತೆಯಿಂದಾಗಿ ಸರಿಯಾದಂತ ರೀತಿಯಲ್ಲಿ ಊಟವನ್ನ ತೆಗೆದುಕೊಳ್ಳದೆ ಇರೋಂಥದ್ದು, ನಿದ್ರೆ ಸರಿಯಾಗಿ ಮಾಡದೇ ಇರೋಂಥದ್ದು ಇರುತ್ತೆ. ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತಂದ್ರೂ ಕೂಡ ನಮ್ಗೆ ನೆಕ್ಸ್ಟ್ ಡೇ ಸರಿಯಾಗಿ ಫ್ರೆಶ್ ಅಪ್ ಆಗಿ ಸರಿಯಾಗಿ ಕೆಲಸ ಮಾಡದೇ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಯಾವಾಗ್ಲೂ ನೋವಿನ ಬಗ್ಗೆ ಚಿಂತೆ ಮಾಡ್ತಾ ಇರೋದು, ಆಹಾರ ಸೇವನೆ ಕಡಿಮೆ ಆಗೋದು, ಮಾತ್ರೆಗಳ ಪ್ರಮಾಣ ಜಾಸ್ತಿ ಆಗುವಂತ ಸೇವನೆ ಮಾಡುವಂಥದ್ದು. ಸೊ ಅದರಿಂದನೂ ಕೂಡ ನಮ್ಮಲ್ಲಿ ನಿಶಕ್ತಿ ಉಂಟಾಗುವಂತ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ, ನಾವು ಮುದ್ರೆಗಳನ್ನ ಮಾಡೋದು, ಮತ್ತೆ ನಿಯಮಿತವಾಗಿ ಯೋಗಾಭ್ಯಾಸವನ್ನ ಮಾಡೋದು, ವ್ಯಾಯಾಮ ಮಾಡುವುದು, ಮತ್ತೆ ಆಕ್ಯುಪ್ರೆಷರ್ ಮಾಡುವಂತದ್ದು, ಕೆಲವೊಂದು ವಿಧಾನಗಳನ್ನ ನಾವು ತಿಳ್ಕೊಳ್ಬಹುದು. ಅದರಲ್ಲಿ ಮುದ್ರೆಗಳಲ್ಲಿ ನಾನು ಕೆಲವೊಂದಿಷ್ಟು ಮುದ್ರೆಗಳನ್ನ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾವು ಬರೀ ಬೆನ್ನು ನೋವು ಅಂತ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಆದ್ರೂ ಅಭ್ಯಂಜನವನ್ನ ಮಾಡ್ಕೊಳ್ಬೇಕು ಅಂತ. ನಾವು ಹೇಗೆ ವೆಹಿಕಲ್ಗಳಿಗೆ ಆಯಿಲ್ ಹಾಕಿಸ್ತೀವಲ್ವಾ, ಅದು ಆಯಿಲ್ ಹಾಕ್ಸಿಲ್ಲ ಅಂತಂದ್ರೆ ಅದು ಸರಿಯಾಗಿ ಓಡೋದಿಲ್ಲ. ಹಾಗೆ ನಮ್ ಬಾಡಿ ಕೂಡ ಹಾಗೇನೆ ಒಂದು ಯಂತ್ರ, ಅದನ್ನ ಕಾಲಕ್ಕೆ ಆಯಿಲ್ ಮಾಡ್ಬೇಕಾಗುತ್ತೆ. ಅಭ್ಯಂಜನ ಒಂದು ಎಳ್ಳೆಣ್ಣೆ ಅಥವಾ ತಿಲ ತೈಲದಿಂದ ಅಭ್ಯಂಜನವನ್ನು ಮಾಡ್ಕೊಳ್ಳುವಂಥದ್ದು, ಮತ್ತೆ ಸ್ಟೀಮ್ ತೆಗೆದುಕೊಳ್ಳುವಂಥದ್ದು, ಈ ತರದ್ದೆಲ್ಲ ಮಾಡ್ಬೇಕಾಗುತ್ತೆ. ಅಭ್ಯಂಜನ ಮಾಡ್ಬೇಕಂದ್ರೆ ವಾರಕ್ಕೊಮ್ಮೆ ಮಾಡ್ಕೊಂಡ್ರು ಆಯ್ತು. ಈಗ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲ ಅಭ್ಯಂಜನ ಮಾಡಿನೇ ಸ್ನಾನ ಮಾಡಿಸ್ತಾ ಇದ್ರು ಹಿಂದೆ ಎಲ್ಲ. ಇವಾಗ ಅದ್ರದ್ದು ಅಭ್ಯಾಸನೇ ತಪ್ಪೋಗ್ಬಿಟ್ಟಿದೆ. ಇದು ದಿನಚರ್ಯದಲ್ಲಿ ಇದು ಬರುತ್ತೆ. ಆಯುರ್ವೇದದಲ್ಲಿ ಅಭ್ಯಂಜನ ಮಾಡುವಂಥದ್ದು ಬಹಳ ಪರಿಣಾಮಕಾರಿಯಾಗಿ ಸಂದುಗಳಲ್ಲೆಲ್ಲ ನಮ್ಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಾಗುತ್ತೆ. ಸೊ ಅದರಿಂದ ಅಭ್ಯಂಜನ ಬಹಳ ಉಪಯುಕ್ತವಾದಂತಹ ಒಂದು ಕ್ರಿಯೆ. ಸೊ ಅದ್ರ ಜೊತೆಗೆ ಅಭ್ಯಂಜನ ಮಾಡದ್ಮೇಲೆ ಲಕ್ಕಿ ಗಿಡ ಅಂತ ಸಿಗುತ್ತೆ. ಲಕ್ಕಿ ಗಿಡದ ಸೊಪ್ಪು ಮತ್ತೆ ಹರಳೆಲೆ, ಹರಳೆಣ್ಣೆ ಎಲ್ಲ ಬರುತ್ತಲ್ಲ, ಕ್ಯಾಸ್ಟರ್ ಆಯಿಲ್, ಅದನ್ನ ಪ್ರಿಪೇರ್ ಮಾಡುವಂಥದ್ದು. ಹರಳೆಲೆ ಬರುತ್ತೆ, ಅದನ್ನ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಬಂದಂತ ಸ್ಟೀಮ್ ನ ನಾವು ನೋವಿರೋಂತ ಜಾಗದಲ್ಲಿ ಸ್ಟೀಮ್ ಕೊಟ್ಕೊಳ್ಳೋದ್ರಿಂದ ಆದಷ್ಟುನು ನಮ್ಗೆ ಚಿಕಿತ್ಸೆ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮತ್ತೆ ವಾತನಾಶಕ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಜೊತೆಗೆ ನರಮಂಡಲದ ಶಕ್ತಿಗಾಗಿ ಅಶ್ವಗಂಧ ಚೂರ್ಣವನ್ನ ಹಾಲಿನಲ್ಲಿ 1 ಚಮಚ ಅಶ್ವಗಂಧ ಚೂರ್ಣವನ್ನ 1 ಲೋಟ ಹಾಲಿನಲ್ಲಿ ಹಾಕಿ ಕುಡಿಯುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬಹುದು ರಾತ್ರಿ ಸಮಯ.
ಮತ್ತೆ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ಟೆನ್ಷನ್ ಇಂದಾನೇ ಎಲ್ಲಾ ರೋಗಕ್ಕೂ ಟೆನ್ಷನ್ ಕಾರಣ. ಅದರಿಂದ ಆದಷ್ಟು ಧ್ಯಾನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಮತ್ತೆ ಯೋಗಾಭ್ಯಾಸಗಳನ್ನ ರೂಢಿಸ್ಕೊಳ್ಳುವಂಥದ್ದು, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದನ್ನ ತಪ್ಪಿಸ್ಬೇಕು. ಅಲ್ಲಿ ಓಡಾಡ್ಬೇಕು. ಸ್ವಲ್ಪ ಸ್ವಲ್ಪ ಸಮಯ ಬ್ರೇಕ್ ತಗೊಂಡು ಕೆಲಸ ಮಾಡುವಂತ ಸಮಯದಲ್ಲಿ ಆಚೆ ಈಚೆ ಓಡಾಡಿ ಬಂದು ಮತ್ತೆ ಲಾಗಿನ್ ಆಗುವಂಥದ್ದು, ಆ ತರ ಅಭ್ಯಾಸಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ನೋವಿನ ಬಗ್ಗೆ ಸದಾ ಚಿಂತೆ ಮಾಡೋದನ್ನ ಬಿಡ್ಬೇಕು. ನಾವು ಏನಾದ್ರೂ ಒಂದು ನೋವು ಅಂತಂದ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀವಿ, ಬೇರೆ ಇನ್ನೇನು ಚಿಂತೆ ಮಾಡ್ತಾ ಇರಲ್ಲ. ಅಯ್ಯೋ ನನಗ್ ನೋವು ನೋವು, ಆ ನೋವು ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಸೊ ಅದ್ರ ಕಡೆ ಗಮನ ಕೊಡದೇನೆ ಬೇರೆಡೆಗೆ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಮತ್ತೆ ನೋವು ನಿವಾರಕ ಔಷಧಿಗಳನ್ನ ಅತಿ ಹೆಚ್ಚಾಗಿ ತಗೊಳ್ಳುವಂತದ್ದು ಮಾರಕ, ದೇಹಕ್ಕೆ ಒಳ್ಳೆಯದಲ್ಲ. ಆದ್ರಿಂದ ಪೇನ್ ಕಿಲ್ಲರ್ಸ್ ತಗೊಳ್ಳೋದನ್ನ ತುಂಬಾ ಕಡಿಮೆ ಮಾಡಿ, ಅತಿ ಹೆಚ್ಚಾಗಿ ಬೆನ್ನು ನೋವಿದ್ರೆ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಸರಿಯಾದ ಸೂಕ್ತ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ. ಹಾಗೇನೆ ಸರಿಯಾದ ಪ್ರಮಾಣದಲ್ಲಿ ನೀರು, ಆಹಾರ ತಗೊಳ್ಳುವಂತದ್ದನ್ನು ಮಾಡ್ಬೇಕು. ಅದ್ರ ಜೊತೆಗೆ ಮುದ್ರೆ ಯಾವ್ದ್ಯಾವ್ದು ಮಾಡ್ಬೋದು ಅಂತಂದ್ರೆ, ನಮ್ಮಲ್ಲಿ ಏನೇ ನೋವು ಕಾಣಿಸ್ಕೊಂಡ್ರಲ್ಲೋ ನಮ್ಮ ದೇಹದಲ್ಲಿ ಸ್ಥಿರತೆ ಹೋಗ್ಬಿಡತ್ತೆ, ಚಿಂತೆಗೊಳಗಾಗ್ಬಿಡ್ತೀವಿ, ನಮ್ಮಲ್ಲಿ ಒಂಥರ ಭಯ ಕಾಡಕ್ ಶುರು ಆಗುತ್ತೆ. ಸೊ ಅದರಿಂದ ಪೃಥ್ವಿ ಮುದ್ರೆ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಮತ್ತೆ ಆಕಾಶ ಮುದ್ರೆ, ಮತ್ತೆ ಮೇರುದಂಡ ಮುದ್ರೆ. ಮೇರುದಂಡ ಬೆನ್ನು ಹುರಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಇದು ಪ್ರಮುಖವಾಗಿ ಬೆನ್ನು ಹುರಿಯಲ್ಲಿ ನಮ್ಗೆ ಹೆಚ್ಚಾಗಿ ಪ್ರಾಣ ಚೈತನ್ಯ ನಾವು ಕಳ್ಕೊಳ್ಳೋದ್ರಿಂದ ಬೆನ್ನು ಹುರಿಗೆ ನಾವು ಹೆಚ್ಚು ಶಕ್ತಿಯನ್ನ ಪ್ರಸಾರ ಮಾಡ್ಬೇಕಾಗಿರೋದ್ರಿಂದ ಈಗ ಪೃಥ್ವಿ ಮುದ್ರೆ ಮಾಡೋದಾದ್ರೆ ಇದು ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು ಎರಡು ಸೇರ್ಬೇಕು. ಸೊ ಇದನ್ನ ಹೀಗೆ ಇಟ್ಕೊಂಡು ಎರಡು ಬೆರಳು ನೇರ ಮಾಡ್ಕೋಬೇಕು. ಇದು ಸ್ಥಿರತೆಯನ್ನ ಕಾಪಾಡ್ಕೊಳ್ಳಿಕ್ಕೆ, ನಾವು ಧೈರ್ಯವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಸ್ಥಿರತ್ವವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಪೃಥ್ವಿ ಮುದ್ರೆ ಇದು ಮಾಡುವಂಥದ್ದು. ಮತ್ತೆ ವಾಯು ಮುದ್ರೆ, ಈ ತೋರು ಬೆರಳನ್ನ ಹೀಗೆ ಮಡಚಿ ಈ ಹೆಬ್ಬೆರಳನ್ನ ಹೀಗೆ ಸೇರ್ಸೋದು. ಹೀಗೆ ಈ ಮೂರು ಬೆರಳು ನೇರವಾಗಿ ಇಟ್ಕೋಬೇಕು. ಸೊ ವಾಯು ಮುದ್ರೆ ಎರಡೂ ಕೈಯಲ್ಲಿ ಇಟ್ಕೋಬೇಕು. ಇದನ್ನ ಪ್ರತಿ ದಿವಸ ಸೂರ್ಯೋದಯದ ಸಮಯ ಬೆಳಗಿನ ಜಾವ 20 ರಿಂದ 25 ನಿಮಿಷ ಮಾಡಿ. ಬೆನ್ನು ನೇರವಾಗಿರ್ಬೇಕು, ಮತ್ತೆ ನಾವು ಓಡಾಡುವಾಗ್ಲೆಲ್ಲ ನೇರವಾಗಿ ಕುತ್ಕೋಬೇಕು, ಭುಜ ನೇರವಾಗಿರ್ಬೇಕು, ಬೆನ್ನು ಹುರಿ ನೇರವಾಗಿರ್ಬೇಕು. ನಡೆಯುವಾಗೂ ಅಷ್ಟೇ, ಕುತ್ಕೊಳ್ಳೋವಾಗ ಈ ರೀತಿ ಎಲ್ಲ ಪೋಸ್ಟರ್ಸ್ ಕಡೆ ಗಮನ ಕೊಟ್ಟಿರ್ಬೇಕು. ಇದು ಎಲ್ಲರಿಗೂ ಗೊತ್ತಾಯ್ತಾ, ವಾಯು ಮುದ್ರೆ. ಸೊ ಇದ್ರ ಜೊತೆಗೆ ವಾತನಾಶಕ ಮುದ್ರೆ. ನಮ್ಮಲ್ಲಿ ವಾತದೋಷ ವಿಕೋಪ ಆದಾಗ್ಲೂ ಕೂಡ ಈ ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು ಎಲ್ಲ ಬರೋದ್ರಿಂದ ವಾತಕ್ಕೋಸ್ಕರ ಇದು ಮುದ್ರೆ. ಈಗ ಮಾಡಿದ್ರಲ್ಲ ತೋರು ಬೆರಳು ಮಡಚಿದ್ರಲ್ಲ, ಅದ್ರ ಜೊತೆ ಈ ಮಧ್ಯದ ಬೆರಳನ್ನ ಮಡಚಿ ಈ ಹೆಬ್ಬೆರಳನ್ನ ಎರಡಕ್ಕೂ ಸೇರಿಸ್ಕೋಬೇಕು. ವಾತನಾಶಕ ಮುದ್ರೆ ಬರ್ದಿಟ್ಕೊಳ್ಳಿ, ಇಲ್ಲಾಂದ್ರೆ ನಾಳೆ ವಿಡಿಯೋ ಬಂದಾಗ ಇದನ್ನ ನೋಡ್ಕೊಳ್ಳಿ ಮತ್ತೆ. ಇದು ವಾತನಾಶಕ ಮುದ್ರೆ. ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನ ಅಭ್ಯಾಸ ಮಾಡಿದ್ರೆ ಅಟ್ಲೀಸ್ಟ್ 1 ತಿಂಗಳಾದ್ರೂ ಅಭ್ಯಾಸ ಮಾಡಿ, ಬೆನ್ನು ನೋವು ಕ್ರಮೇಣ ಕಡಿಮೆ ಆಗುತ್ತೆ. ಇನ್ನೂ ಸುಮಾರು ಮುದ್ರೆಗಳಿದೆ, ನೀವು ಜ್ಞಾಪಕ ಇಟ್ಕೋತಿರೋ ಇಲ್ಲ. ಇದು ಮೇರುದಂಡ ಮುದ್ರೆ. ಇದು ಬೆನ್ನು ಹುರಿಗೆ ತುಂಬಾ ಸ್ಟ್ರೆಂಥನಿಂಗ್ ಮಾಡುತ್ತೆ. ಇದನ್ನ ತೊಡೆ ಮೇಲೆ, ಮಂಡಿ ಮೇಲೆ ಇಟ್ಕೊಂಡು ಮಾಡುವಂತದ್ದು. ಇದು ನೇರವಾಗಿರ್ಬೇಕು ಇದು ಹೀಗೆ. ಸೊ ಇಂತಹ ಮುದ್ರೆಗಳನ್ನ ಕಲಿತು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಸಾಕಷ್ಟು ಗುಣಕಾರಿಯಾಗಿ ಫಲಿತಾಂಶವನ್ನ ಪಡ್ಕೊಳ್ಬಹುದು. ಇದನ್ನ ನೋಡೋದಷ್ಟೆಲ್ಲ ಪ್ರತಿ ದಿವಸ ಇದನ್ನ ಮನನ ಮಾಡ್ತಾ ಇರಿ, ಅಭ್ಯಾಸ ಮಾಡ್ಕೊಳ್ಳಿ. ಇಷ್ಟು ದಿವಸ ಹೇಳ್ಕೊಟ್ಟಿದ್ ಮುದ್ರೆಗಳು ಯಾರು ಅಭ್ಯಾಸ ಮಾಡ್ತಾ ಇದೀರೋ ಗೊತ್ತಿಲ್ಲ. ಅಂತೂ ಇದರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ನಿರಂತರ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಮಾಡೋದ್ರ ಮೂಲಕ ನೀವು ಆದಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ. ಇಷ್ಟು ಹೇಳಿ ಇವತ್ತಿನ ಬೆನ್ನು ನೋವಿನ ಬಗ್ಗೆ ವಿಷಯ ಹೇಳಿ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲ. ನಮಸ್ಕಾರ ಡಾಕ್ಟರ್ ಯಶೋಧ ಅವ್ರಿಗೆ. ತುಂಬಾ ಚೆನ್ನಾಗಿತ್ತು, ಉತ್ತಮವಾದಂತ ಮಾಹಿತಿ. ಮೇರುದಂಡ ಮುದ್ರೆ ಬಹಳ ಈಸಿಯಾಗಿರುವಂತದ್ದು. ಈ ರೀತಿ ಕೈಗಳನ್ನ ಭದ್ರವಾಗಿ ಹಿಡಿದು ಕೂತ್ಕೊಳ್ಳೋದ್ರಿಂದ, ಆಗ ನೇರವಾಗಿ ಕೂತ್ಕೊಳ್ಳೋದ್ರಿಂದ. ಈಗ ಮುದ್ರೆಗಳಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನೇರವಾಗಿ ಕೂತ್ಕೊಳ್ಳೋದು. ಬೆನ್ನು ಕಡಿಮೆ ಆಗ್ಬೇಕು ಅಂದ್ರೆ ನೇರವಾಗಿ ಕೂತ್ಕೋಬೇಕು ಅಂತಾರೆ. ಕೆಲವು ನಾವು ಹೀಗೆ ಬಗ್ಗಿಸ್ಕೊಂಡು ಕೂತ್ಕೋತೀವಿ, ಗೂನ್ ಬೆನ್ನಲ್ಲಿ ಕೂತ್ಕೋತೀವಿ, ಅದೆಲ್ಲ ಆಗಲ್ಲ. ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಆ ಕೂತ್ಕೊಳ್ಳೋದ್ರಿಂದ
ಏನು ಬೆನ್ನಿನ ನರ ಹುರಿಗೆ ನೇರವಾಗಿ ಅದು ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಸಿಗೋದ್ರಿಂದ ನಮ್ಗೆ ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಆದಷ್ಟು ನಾವು ನೇರವಾಗಿ ಕೂತ್ಕೋಬೇಕು. ಧ್ಯಾನದಲ್ಲಿ ಕೂತ್ಕೊಂಡಾಗ ಅದಕ್ಕೆ ತಾನೇ ನೇರವಾಗಿ ಕೂತ್ಕೊಳ್ಳಿ ಅಂತ ಹೇಳೋದು. ನೇರವಾಗಿ ಕೂತ್ಕೊಂಡಾಗ ಧ್ಯಾನದಲ್ಲಿ ಈಸಿ ಆಗುತ್ತೆ. ಏನು ಸಪ್ತ ಚಕ್ರಗಳು ಅಲ್ಲಿ ನಮ್ಗೆ ಸೇರ್ಕೊಂಡಿದೆ ಅಲ್ಲಿ ನಮಗೆ ಸಹಾಯ ಮಾಡುತ್ತವೆ ಅಂತ. ಅದು ಒಂದಕ್ಕೊಂದಕ್ಕೆ ಪೂರಕವಾಗಿ ನಮ್ಮ ಶರೀರದಲ್ಲಿ ಆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅನುಕೂಲ ಆಗುವಂಥದ್ದು. ಅದಕ್ಕೋಸ್ಕರ ಇದನ್ನ ತುಂಬಾ ಸರಳವಾಗಿ ಅತ್ಯಂತ ಸುಂದರವಾಗಿ ಬಹಳ ನೀಟಾಗಿ ಕ್ಲೀನಾಗಿ ಎಲ್ರಿಗೂ ಅರ್ಥ ಆಗುವಾಗೆ ಹೇಳಿದ್ದಾರೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ಧ್ಯಾನದ ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡಂತೆ. ಧ್ಯಾನಕ್ಕೆ ಎಲ್ಲರೂ ಸಿದ್ಧರಾಗಿ ಡಾಕ್ಟರ್ ಯಶೋಧ ಅವರು ಈಗ ಅದನ್ನ ಹೇಳ್ತಾರೆ. ಅದಕ್ಕೆ ಮೊದಲು ಪೂರಕವಾಗಿ ಕೆಲವು ವಿಷಯಗಳನ್ನ ಇದ್ರೆ ಅದನ್ನು ತಿಳಿಸ್ತಾರೆ. ಮಾಮೂಲಾಗಿ ರೆಗ್ಯುಲರ್ ಆಗಿ ಹೇಗೆ ನಾವು ಧ್ಯಾನವನ್ನು ಶುರು ಮಾಡಬೇಕು ಅನ್ನೋದನ್ನ ಅದಕ್ಕೆ ನಾವೆಲ್ಲ ಸಿದ್ಧರಾಗಿ ಕೂತ್ಕೊಳ್ಳಿ. ನೀರ್ ಕುಡಿಬೇಕಾದ್ರು ನೀರ್ ಕುಡೀರಿ. ಸ್ವಲ್ಪ ನೀರು ಕುಡೀರಿ. ಆರಂಭದಲ್ಲಿ ಕುಡಿಬೇಕು ಅನ್ನೋರೆಲ್ಲ ದಯವಿಟ್ಟು ನೀರು ಕುಡೀರಿ. ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಬಂದಾಗ ಸ್ವಲ್ಪ ನೀರನ್ನ ತೆಗೆದಿಟ್ಕೊಂಡಿರಿ. ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಾದ್ರೆ ನೀರಿನ ಬಾಟ್ಲು ಪಕ್ಕದಲ್ಲಿ ಇರಬೇಕು. ಒಂದ್ ಸ್ವಲ್ಪ ಅಟ್ಲೀಸ್ಟ್ ಮಾತಾಡುವಾಗ ಗಂಟ್ಲು ಒಣಗುತ್ತೆ, ಇನ್ನೇನೋ ಒಂದಾಗತ್ತೆ. ಅದಕ್ಕೆ ಅದು ಪರಿಹಾರ ನಮ್ಗದು. ನೀರು ಕುಡಿದ ನಂತರದಲ್ಲಿ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಪಾದಗಳನ್ನು ಕ್ರಾಸ್ ಮಾಡಿ. ಬೆನ್ನಿನ ಭಾಗ ನೇರವಾಗಿರಲಿ. ಬೆರಳುಗಳನ್ನ ಜೋಡಿಸ್ಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ 3 ಬಾರಿ. ದೀರ್ಘ ಶ್ವಾಸದ ನಂತರ ಇವತ್ತು 3 ಬಾರಿ ಓಂಕಾರವನ್ನ ಮಾಡೋಣ. ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ನಮ್ಮಲ್ಲಿರುವ ನಕಾರಾತ್ಮಕತೆ ಎಲ್ಲ ಆಚೆ ಹೋಗುತ್ತಾ ಕೇವಲ ಧನಾತ್ಮಕ ಚಿಂತನೆಗಳನ್ನ, ಆಲೋಚನೆಗಳನ್ನ, ಪರಿಪೂರ್ಣವಾದ ಆರೋಗ್ಯವನ್ನ ಉಸಿರಿನ ಮೂಲಕ ನಮ್ಮ ದೇಹದೊಳಕ್ಕೆ ತೆಗೆದುಕೊಳ್ಳೋಣ. ಶಾಂತಿ, ಪ್ರೀತಿ, ಮಮತೆ, ಕರುಣೆ, ವಿಶ್ವಾಸವನ್ನ ಉಸಿರಾಡೋಣ. ಒಮ್ಮೆ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಇವಾಗ ಓಂಕಾರವನ್ನು ಹೇಳೋಣ. ಈಗ ಸಹಜ ಉಸಿರಾಟ. ಎಲ್ಲ ಆಲೋಚನೆಗಳನ್ನು ಬದಿಗಿಟ್ಟು ನಿಮ್ಮ ದೇಹ, ಇಂದ್ರಿಯ, ಮನಸ್ಸು ಎಲ್ಲ ಸಂಪೂರ್ಣವಾಗಿ ಮರೆತು ಕೇವಲ ನಿಮ್ಮ ಆತ್ಮದ ಮೇಲೆ ಗಮನ ಇಟ್ಟು ನಿಮ್ಮ ಉಸಿರಿನ ಮೇಲೆ ಗಮನ ಇಡಿ. ಕೇವಲ ಉಸಿರಾಟ. ಭಾವನಾ ಅವರು ಕಂಟ್ರೋಲ್ ರೂಮ್ ನಲ್ಲಿರೋ ಭಾವನಾ ಅವರು ಮ್ಯೂಸಿಕ್ ಕೊಡ್ಬೋದು. ಯಾವುದೇ ಇಮ್ಯಾಜಿನೇಷನ್ ಬೇಡ, ಯಾವುದೇ ದೃಶ್ಯೀಕರಣ ಬೇಡ, ನಿಮ್ಮ ಮನಸ್ಸಿನಲ್ಲಿ ತಳಮಳ ಬೇಡ, ಆಲೋಚನೆಗಳು ಬೇಡ. ಕೆಲವು ಸಮಯ ಕೇವಲ ಹೊರ ಹೋಗುವ ಉಸಿರು, ಒಳಬರುವ ಉಸಿರಿನಲ್ಲಿ ಗಮನವಿಡಿ. ಧ್ಯಾನ ಮಾಡಲು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ಧ್ಯಾನ ಮಾಡಲು ಕುಟುಂಬವನ್ನು ತ್ಯಜಿಸಬೇಕಾಗಿಲ್ಲ.
ನಾವೆಲ್ಲಿದ್ದೇವೆಯೋ ಅಲ್ಲಿಯೇ ಧ್ಯಾನ ಮಾಡಬಹುದು. ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ಪಡೆಯಬಹುದು ಕೇವಲ ಸಹಜ ಸಾಧಾರಣ ಉಸಿರಾಟದ ಮೂಲಕ.
ಶ್ರೀಮತಿ ಮೊಬೈಲ್ ಆಫ್ ಮಾಡು. ಎರಡು ನಿಮಿಷಗಳ ಧ್ಯಾನ.
ಕೇವಲ 1 ನಿಮಿಷ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಇನ್ನು ಕೇವಲ 30 ಸೆಕೆಂಡುಗಳು. ಐದು, 4, 3, 2, 1, 0. ನಿಧಾನವಾಗಿ ಸಹಜ ಸ್ಥಿತಿಗೆ ಬರುತ್ತಾ ಪಾದಗಳನ್ನು ಬಿಡಿಸಿಕೊಳ್ಳಿ, ಕೈಗಳನ್ನು ಬಿಡಿಸಿಕೊಳ್ಳಿ. ಕೈಗಳನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಅಲ್ಲಿನ ಶಾಖವನ್ನು ನೀವು ಅನುಭವಿಸಿ. ನಿಧಾನವಾಗಿ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ಬಿಡಬಹುದು. ಎಲ್ಲರಿಗೂ ಧನ್ಯವಾದಗಳು. ಆಳವಾದ ಧ್ಯಾನವನ್ನು ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಡಾಕ್ಟರ್ ಯಶೋಧ ಅವರು ನಮಗೆ ಧ್ಯಾನವನ್ನ 30 ನಿಮಿಷಗಳ ಕಾಲ ಅದ್ಭುತವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಅದನ್ನು ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಅಂತಂದ್ರೆ ಉಪನ್ಯಾಸ. ಇವತ್ತಿನ ಉಪನ್ಯಾಸದಲ್ಲಿ ಬಹಳ ನುರಿತ ಜ್ಞಾನಿಗಳು ಆದಂತಹ ಬಾಲಕೃಷ್ಣ ವೈ ಅವರು ಬಂದಿದ್ದಾರೆ. ಅವರು ಇವತ್ತು ನಮಗೆ ಒಂದು ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಈಗ ನಾವು 6 ಕೋಶಗಳ ಬಗ್ಗೆ ನಾವು ಮಾತಾಡ್ಕೋತಾ ಇದ್ವಿ. ನಿನ್ನೆ ದಿವಸ ಗಿರಿಜಾ ಅವರು ಎಥೆರಿಕ್ ಶರೀರದ ಕುರಿತಾಗಿ, ಎಥೆರಿಕ್ ಕೋಶಗಳ ಕುರಿತಾಗಿ ಮಾತಾಡಿದ್ರು. ಇವತ್ತು ಆಸ್ಟ್ರಲ್ ಬಾಡಿ ವಿಷಯದಲ್ಲಿ ಬಾಲಕೃಷ್ಣ ಅವರು ಮಾತಾಡ್ತಾ ಇದ್ದಾರೆ. ಈಗ ಅವರ ಒಂದು 30 ರಿಂದ 45 ನಿಮಿಷ ತಗೋಬಹುದು ಸರ್. ತಾವು ನಮಸ್ಕಾರ ಸರ್ ಬಾಲಕೃಷ್ಣ ಅವ್ರಿಗೆ. ನಮಸ್ತೆ ಸರ್. ನಮಸ್ತೆ. ತಾವು ಓವರ್ ಟು ಯು ಸರ್. ತಾವು ಮಾತಾಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್, ಧನ್ಯವಾದಗಳು. ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಧರ್ಮಶ್ರೀ ಪಿತಾಮಹ ಪತ್ರಿ ಸರ್ ಗುರುಗಳ ಪಾದ ಪದ್ಮಗಳನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡುತ್ತದೆ. ಗುರುಮಾತ ಸುವರ್ಣಮಾಲ ಪತ್ರಿಜಮ್ಮನವರ ಪಾದ ಪದ್ಮಗಳನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರರಾಜರು ಬ್ರಹ್ಮವಿದುರಿಷ್ಠ ತಟವರ್ತಿ ರಾಜಲಕ್ಷ್ಮಮ್ಮನವರ ಪಾದ ಪದ್ಮಗಳನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಈ ಒಂದು ಜುಮ್ಮಲ್ ಪಾಲ್ಗೊಂಡಿರ್ತಕ್ಕಂಥ ಆತ್ಮಬಂಧುಗೂ, ಮಹೋದರ್ ಫೌಂಡೇಶನ್ ನಡ್ಸ್ಕೊಂಡು ಬರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ, ಯೂಟ್ಯೂಬ್ ಇರ್ತಕ್ಕಂಥ ಆತ್ಮಬಂಧು ನಮಸ್ಕಾರ. ಮಾಸ್ಟರ್ಸ್, ಬಹಳ ಅದ್ಭುತವಾಗಿರ್ತಕ್ಕಂತಹ ನಾವು ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಸಾಧನಾ ಮಾರ್ಗಕ್ಕೆ ಬಂದಿದ್ದೀವಿ. ಎಷ್ಟೋ ಜನ್ಮದ ಪುಣ್ಯದ ಫಲ ನಾವು ನೀವೆಲ್ಲರೂ ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ. ಈ ಒಂದು ಸಾಧನೆಯನ್ನ ಭಕ್ತಿ ಭಾವನದಿಂದ, ತ್ರಿಕರಣ ಶುದ್ಧಿಯಿಂದ ಸದಾ ಈ ಒಂದು ಸಾಧನೆಯನ್ನು ಮಾಡ್ತಾ ಹೋಗ್ಬೇಕು. ಅವಾಗಲೇ ನಮಗೆ ಎಷ್ಟೋ ಒಂದು ಲಾಭಗಳು, ಇಹಲೋಕದಲ್ಲಿ ಲಾಭ, ಪರಲೋಕದಲ್ಲಿ ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗ್ತೀವಿ. ಪ್ರತಿಯೊಬ್ಬ ಮಾಸ್ಟರ್ ನಾವು ತಿಳ್ಕೊಬೇಕಾಗಿರ್ತಂದ್ರೆ ಏನಯ್ಯ ಅಂತಂದ್ರೆ ಜ್ಞಾನವನ್ನು ಬೆಳೆಸ್ಕೋಬೇಕು. ಆ ಜ್ಞಾನನೇ ನಮಗೆ ಬರುತ್ತೆ. ಈ ಧ್ಯಾನ ಸಾಧನೆಯಿಂದ ಹಲವಾರು ಲಾಭಗಳಿದಾವೆ. 1, 2 ಧ್ಯಾನ ಮಾಡಿದ್ರೆ ಕೋಟಿ ಲಾಭ, ಧ್ಯಾನ ಬಿಟ್ರೆ ಕೋಟಿ ನಷ್ಟ. ಆದ್ದರಿಂದ ಈ ಆತ್ಮ ಈ ಭೂಲೋಕದಲ್ಲಿ ಪ್ರವೇಶ ಆಗ್ಬೇಕಾದ್ರೆ 7 ಶರೀರಗಳನ್ನು ತಗೊಂಡ್ಬರ್ತದೆ. ಆಗ್ಲೆಲ್ಲ ತಿಳ್ಕೊಂಡಿರಿ, ಪುನರ್ಮನನ ಮಾಡ್ಕೊಂಬನ. 7 ಶರೀರ ಯಾವಯ್ಯ ಅಂತಂದ್ರೆ ಸ್ಥೂಲ ಶರೀರ, ಪ್ರಾಣಮಯ ಶರೀರ, ಸೂಕ್ಷ್ಮ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ, ವಿಶ್ವಮಯ ಶರೀರ ಮತ್ತು ನಿರ್ವಾಣಮಯ ಶರೀರ ಅಂತ 7 ಶರೀರಗಳನ್ನ ಸೋಲು ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ತಗೊಂಡ್ಬರ್. ಅದರಲ್ಲಿ ಅನ್ನಮಯ ಶರೀರ ಅಂದ್ರೆ ಭೌತಿಕವಾಗಿ ನಮ್ಗೆ ಕಾಣ್ತಕ್ಕಂಥದ್ದು. ಈ ಒಂದು ಸ್ಥೂಲ ಶರೀರನೇ ಅನ್ನಮಯ ಶರೀರ ಅಂತ ಹೇಳ್ತೀವಿ. ಪ್ರಾಣಮಯ ಶರೀರ ಅಂತಂದ್ರೆ ಈ ಒಂದು ತದನಂತರ ಇರ್ತಕ್ಕಂಥದ್ದು, ಅದೊಂದು ಆರ ಅಂತ ಹೇಳ್ತೀವಿ. ಎಕ್ಸ್ಪಾಂಡೇಶನ್. ನಮ್ಮಲ್ಲಿ ನಾವು ಯಾವ ಸ್ಥಿತಿನಲ್ಲಿ ಇದೀವಿ ಎಂಬುದು ಕಲರ್ಸ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಒಬ್ಬ ದಿವ್ಯಚಕ್ಷು ಉತ್ತೇಜನ ಆಗಿರ್ತಕ್ಕಂಥವ್ರು ಬ್ರಹ್ಮಜ್ಞಾನಿಗೆ
ಗೊತ್ತಾಗುತ್ತೆ. ಒಬ್ಬ ಪರ್ಸನ್ ನೋಡಿದ ತಕ್ಷಣ ಅವರು ಯಾವ ಸ್ಥಿತಿನಲ್ಲಿ ಇದ್ದಾರೆ, ಯಾವ ಲೆವೆಲ್ ನಲ್ಲಿ ಇದ್ದಾರೆ, ಯಾವ ಸ್ಟೇಜ್ ನಲ್ಲಿ ಇದ್ದಾರೆ ಎಂಬುದು ಒಂದು ಪ್ರಾಣಮಯ ಶರೀರದಿಂದ ನಮಗೆ ಗೊತ್ತಾಗುತ್ತೆ. ಅವರು ಆರ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂತಕ್ಕಂಥದ್ದು ಮನೋಮಯ ಶರೀರ ಅಥವಾ ಸೂಕ್ಷ್ಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ. ಇಲ್ಲಿ ನೋಡ್ರಿ ಮಾಸ್ಟರ್ಸ್, ಧ್ಯಾನದಿಂದ ನಮ್ಮ ಕೋಶಗಳು ಅಂದ್ರೆ ಶರೀರಗಳು ಆಕ್ಟಿವೇಶನ್ ಆಗ್ತಾ ಹೋಗ್ತವೆ. ಯಾವಾಗ ತೀವ್ರವಾಗಿ ನಾವು ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋಗ್ತೀವೋ ನಮ್ಮ ಒಂದು ಸ್ಥಿತಿಗಳು ಏರ್ತಾ ಹೋಗ್ತವೆ, ನಮ್ಮ ಕೋಶಗಳು ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಯಾವಾಗಾದ್ರೆ ಶರೀರಗಳು ಆಕ್ಟಿವೇಶನ್ ಆಗ್ತಾ ಹೋಗ್ತಾವೋ ಅಲ್ಲಿ ಇರ್ತಕ್ಕಂತಹ ಮೇಲೆ ಉರ್ದು ಲೋಕಗಳಲ್ಲಿ ನಾವು ಉನ್ನತವಾಗಿರ್ತಕ್ಕಂಥ ಉರ್ದು ಲೋಕಕ್ಕೆ ಹೋಗೋದಕ್ಕೆ ಎಲಿಜಿಬಿಲಿಟಿ ಆಗುತ್ತೆ. ಇಲ್ಲಾಂದ್ರೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ. ಮೇಲೆ ಎಷ್ಟು ಲೋಕಗಳು ಇದಾವೆ? ಟೋಟಲ್ ಆಗಿ 7 ಲೋಕ, ಭೂಲೋಕ ಸೇರಿ ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಈ 7 ಶರೀರಗಳು ಮೇಲೆ ಇದಾವೆ, 7 ಲೋಕಗಳು ಮೇಲೆ ಇದಾವೆ. ಆ 7 ಲೋಕಗಳಿಗೆ ನಾವು ಹೋಗ್ಬೇಕಯ್ಯ ಅಂತಂದ್ರೆ ನಾವು 7 ಶರೀರಗಳನ್ನ ಆಕ್ಟಿವೇಶನ್ ಮಾಡ್ಕೋಬೇಕು, ಅಂದ್ರೆ ಎನರ್ಜಿ ತುಂಬ್ಕೋಬೇಕು. ಯಾವಾಗಾದ್ರೆ ನಮ್ಮಲ್ಲಿ ಎನರ್ಜಿ ತುಂಬ್ಕೊಳ್ತಾತೋ, ತುಂಬ್ಕೊಳ್ಳೋದಂದ್ರೆ ಒಂದು ನಮ್ಮ ಒಂದು ಶರೀರಗಳು 7 ಶರೀರಗಳು ಅವು ಆಕ್ಟಿವೇಶನ್ ಆಗ್ತವೆ. ಸಾಧನೆ ಮಾಡಿದಾಗ ಆ ಒಂದು ಕೋಶಗಳೆಲ್ಲ ಆಕ್ಟಿವೇಶನ್ ಆಗ್ತವೆ. ಯಾವಾಗಾದ್ರೆ ಆಕ್ಟಿವೇಶನ್ ಆಗುತ್ತೋ ಆ ಒಂದು ಲೋಕಗಳಿಗೆ ಹೋಗಿ ಬರ್ಬೋದು. ತೀವ್ರ ಸಾಧನೆಯಿಂದ ಒಂದು ನಮ್ಮಲ್ಲಿ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ. ಆ ಆಸ್ಟ್ರಲ್ ಬಾಡಿ ಈ ಶರೀರದಿಂದ ಹೊರಗಡೆ ಬರ್ಬೇಕಂತಂದ್ರೆ ಎಷ್ಟೋ ಶಕ್ತಿ ಬೇಕು, ಸುಮ್ನೆ ಬರೋದಿಲ್ಲ ಹೊರಗಡೆ. ಅದು ಈ ಒಂದು ಭೌತಿಕ ಶರೀರ ಫುಲ್ ಆಗಿ ಎನರ್ಜಿ ಫುಲ್ ಆಗಿರ್ಬೇಕು, ವಿಶ್ವಶಕ್ತಿ ತುಂಬಿಕೊಂಡಿರ್ಬೇಕು. ಅವಾಗ್ಲೇ ಈ ಒಂದು ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ನಾವು ಗಾಢವಾದ ನಿದ್ರೆಯಲ್ಲಿ ಮತ್ತು ನಾವು ಮತ್ತೆ ಕನಸು ಕಾಣಬೇಕಾದ್ರೆ ಏನಾಗ್ತದೆ, ಶರೀರದಿಂದ ಬಿಟ್ಟು ಹೋಗ್ತೀವಿ ನಾವು. ಅದು ಅನ್ಕಾನ್ಸಿಯಸ್ ಸ್ಟೇಟ್. ಆದ್ರೆ ಈ ಧ್ಯಾನದಲ್ಲಿ ಏನಾಗ್ತದೆ, ಒಂದು ಅವೇರ್ನೆಸ್ ಆಗಿ ನಾವು ಶರೀರವನ್ನು ಸೂಕ್ಷ್ಮ ಶರೀರ ಧ್ಯಾನ ಮಾಡ್ತೀವಿ. ಸೂಕ್ಷ್ಮ ಶರೀರ ಯಾನ ಅಂದ್ರೆ ಇಲ್ಲಿ ನಾವು ಸಾಧನೆ ಮಾಡ್ತಿರ್ಬೇಕಾದ್ರೆ ಅವೇರ್ನೆಸ್ ಆಗಿರ್ತೀವಿ, ಸಾಕ್ಷಿಭೂತವಾಗಿರ್ತೀವಿ, ಎಚ್ಚರಿಕೆದಿಂದ ಇರ್ತೀವಿ, ಅವೇರ್ನೆಸ್ ಆಗಿರ್ತೀವಿ. ಅವಾಗ ನಾವು ಶರೀರದಿಂದ ಹೊರಗಡೆ ಬಂದಾಗ ಪ್ರತಿಯೊಂದು ನಮಗೆ ಗೊತ್ತಾಗುತ್ತೆ. ಇಷ್ಟು ಅದ್ಭುತ ಅಂದ್ರೆ ನೋಡ್ರಿ, ಯಾವಾಗಾದ್ರೆ ನಾವು ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೋ ನಾನು ದೇಹವಲ್ಲ, ನಾನು ಆತ್ಮ, ನಾನು ಸೂಕ್ಷ್ಮ ಶರೀರ ಅಂತ ತಿಳ್ಕೊಂತೀವಿ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಒಂದು ಎಪಿಸೋಡ್ ನಲ್ಲಿ ಆಗೋದಿಲ್ಲ ಇದು, ಅನೇಕ ಎಪಿಸೋಡ್ ಬೇಕಾಗುತ್ತೆ. ದೇಹದಿಂದ ಹೊರಗಡೆ ಬರುತ್ತೆ ಸೂಕ್ಷ್ಮ ಶರೀರ ಅನ್ಕಾನ್ಸಿಯಸ್ ಸ್ಟೇಟ್ ನಲ್ಲಿ. ಕಾನ್ಸಿಯಸ್ ಸ್ಟೇಟ್ ನಲ್ಲಿ ಹೊರಗಡೆ ಬಂದಾಗ ಸಾಧನೆ ತೀವ್ರವಾಗಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಹೊರಗಡೆ ಬರ್ತೀವಿ. ನೋಡ್ರಿ, ಒಂದು ಮಗು ಬೇಬಿ ಡೆಲಿವರಿ ಆಗ್ಬೇಕಾದ್ರೆ ತಾಯಿ ಎಷ್ಟು ನೋವು ಪಡ್ತಾಳೆ, ಆ ಒಂದು ಸ್ಥಿತಿಗತಿಗಳು ಇರ್ತವೆ ಒಬ್ಬ ಧ್ಯಾನಿಗೆ ಸೂಕ್ಷ್ಮ ಶರೀರ ಹೊರಗಡೆ ಬರ್ಬೇಕಂದ್ರೆ ಅವೇರ್ನೆಸ್ ಆಗಿ. ಅಷ್ಟು ಪೇನ್ ಆಗ್ತದೆ, ಏನ್ ಪ್ರಾಣ ಹೋಗ್ತಿದೆ ಏನೋ ಅಂತ ಅನಿಸುತ್ತೆ ಹೊರಗಡೆ ಬರ್ಬೇಕಾದ್ರೆ. ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೊರಗಡೆ ಬರ್ಬೇಕಾದ್ರೆ ಅಷ್ಟು ಪೇನ್. ಬಟ್ ಏನ್ ಮರಣ ಆಗೋದಿಲ್ಲ. ಟೈಮ್ ಟ್ರಾವೆಲ್ ಮಾಡ್ತಿರಬೇಕಾದ್ರೆ ಅಷ್ಟೊಂದು ನೋವು ಆಗ್ತದೆ. ನಾನೇನ್ ಸತ್ತೋಗ್ತಿದ್ದೀನೋ ಅನ್ಕೊಂತೀನಿ, ಬಟ್ ಏನೂ ಆಗೋದಿಲ್ಲ. ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಸ್ಥೂಲದಿಂದ ಹೊರಗಡೆ ಬರ್ತೀವಿ. ಫೈನಲ್ ಆಗಿ ನಮ್ಮ ಒಂದು ಶ್ರದ್ಧಾ, ಒಂದು ಪಟುತ್ವ, ಒಂದು ನಿಷ್ಠೆ ಮಾಡ್ಬೇಕು, ಹೊರಗಡೆ ಟ್ರಾವೆಲ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಾಗ ತೀವ್ರ ಸಾಧನೆ ಮಾಡ್ಬೇಕಾದ್ರೆ ಅವಾಗ ನಾವು ಅಷ್ಟಲ್ಲಿ ಟ್ರಾವೆಲ್ ಮಾಡ್ತೀವಿ. ಇಲ್ಲಿ ಒಂದು ತಿಳ್ಕೋಬೇಕು, ಎಲ್ಲರಿಗೂ ಆಸ್ಟ್ರಲ್ ಟ್ರಾವೆಲ್ ಆಗ್ತತೋ ಇಲ್ಲೋ ಅಂತ ಎಂಬುದು ಮಾತು ಒಂದ್ ಕಡೆ ಇದ್ರೆ, ಆಸ್ಟ್ರಲ್ ಟ್ರಾವೆಲ್ ಆಗ್ತಕ್ಕಂತ ಅವಶ್ಯಕತೆ ನಮಗಿದ್ರೆ ನಾವು ಆಗ್ತೀವಿ, ಏನಂದ್ರೆ ಆಗೋದಿಲ್ಲ. ಅದ್ರ ಅವಶ್ಯಕತೆ ಐತಂದ್ರೆ ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ, ಅದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಮಾಡೋದಿಲ್ಲ. ಸ್ವಾಮಿ ನನಗೆ ದಿವ್ಯ ಚಕ್ಷು ಉತ್ತೇಜನ ಆಗೈತೆ ಅಂತ ಕೆಲವರು, ನಾನು ಆ ಲೋಕಕ್ಕೆ ಹೋಗಿನಿ ಈ ಲೋಕಕ್ಕೆ ಹೋಗಿನ ಅಂತಾರೆ. ನನಗೆ ಅವ್ರು ಕಂಡಾರ ಇವ್ರು ಕಂಡಾರ ಅಂತಾರೆ. ಅವ್ರು ಕಂಡಿರ್ಬೋದು, ನಮಗೆ ಕಂಡಿಲ್ಲ ಇರ್ಬೋದು. ಅದು ನಮಗೆ ಅವಶ್ಯಕತೆ ಇಲ್ಲ. ಅವ್ರು ಕೆಲವು ಜನಗಳು ನೋಡ್ಕೊಂಡಿರ್ತಾರೆ, ನಮಗೆ ಅವಶ್ಯಕತೆ ಇರೋದಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಮಾಡಿ ಎಲ್ಲಾ ಒಂದು ಪ್ಲೇಸ್ಗೆಲ್ಲ ಹೋಗ್ಬರ್ತಾರೆ, ಎಲ್ಲಾ ಲೋಕಗಳಿಗೆ ಹೋಗ್ಬರ್ತಾರೆ. ಅದು ಅವ್ರಿಗೆ ಅವಶ್ಯಕತೆ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ನಮಗೆ ಬಂದಿಲ್ಲ. ಆದ್ದರಿಂದ ಧ್ಯಾನದಲ್ಲಿ ಏನೇ ಆಗ್ಲಿ, ಏನೇ ಆಗದಂಗ್ ಇರ್ಲಿ, ಅದೆಲ್ಲ ನಮ್ ಒಳ್ಳೇದಕ್ಕೆ.
ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಸರ್ ಅವ್ರಿಗೆ ದಿವ್ಯಚಕ್ಷು ಏನಾಗಿದೆ, ಎಲ್ಲವನ್ನು ನೋಡ್ತಾ ಇದ್ದಾರೆ ಮೂರನೇ ಕಣ್ಣಿಂದ, ಎಲ್ಲ ಯೋಗಿಗಳನ್ನು ನೋಡ್ತಾ ಇದ್ದಾರೆ, ಎಲ್ಲವನ್ನು ತಿಳ್ಕೊಂತಾ ಇದ್ದಾರೆ, ಭೂತ ವರ್ತಮಾನ ಭವಿಷ್ಯ ತಿಳ್ಕೊಂತಾ ಇದ್ದಾರೆ, ನಮ್ಗೆ ಕಾಣುವಲ್ದು. ಅದು ನಮ್ಗೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಗತ ಜನ್ಮದಲ್ಲಿ ಮಾಡಿದೀವಿ. ನಾವು ಧ್ಯಾನ ಪ್ರಚಾರ ಮಾಡಕ್ ಬಂದಿರ್ತಕ್ಕಂಥವ್ರು, ಗತ ಜನ್ಮದಲ್ಲೇ ಅನುಭವಗಳಾಗಿದೆ, ಆಸ್ಟ್ರಲ್ ಟ್ರಾವೆಲ್ ಆಗಿದೆ, ದಿವ್ಯಚಕ್ಷು ಏನಾಗಿದೆ, ಎಲ್ಲ ಆಗಿದೆ. ಇವಾಗ ಧ್ಯಾನ ಪ್ರಚಾರವನ್ನು ಮಾಡಕ್ ಬಂದಿದ್ದೀವಿ. ಅದಕ್ಕೆ ನಮ್ಗೆ ಏನು ಅನುಭವ ಆಗಲ್ಲ, ಒಂದು ಆನಂದ ಸ್ಥಿತಿ ಸಿಗುತ್ತಷ್ಟೇ. ಕೆಲವ್ರು ಆಗ್ಬೋದು, ಕೆಲವ್ರು ಆಗದೆ ಇರ್ಬೋದು. ನಮ್ಗೆ ಆಲ್ರೆಡಿ ಗತ ಜನ್ಮದಲ್ಲಿ ಆಗಿದೆ ಅಂತ ಅರ್ಥ. ಆಗದಾಗ ಇದ್ರೆ ಕೆಲವರಿನ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಇರ್ಬೋದು, ಕೆಲವರು ಮಾಡ್ತಾ ಬಂದಿರ್ಬೋದು, ಕೆಲವರು ಆಲ್ರೆಡಿ ಮುಗಿದಿರ್ಬೋದು. 3 ಸ್ಟೇಜ್ ಇದಾವೆ ಇಲ್ಲಿ. ಕೆಲವರು ಸ್ಟಾರ್ಟಿಂಗ್ ನಲ್ಲಿ ಇರ್ತಾರೆ, ಕೆಲವರು ಎಲ್ಲ ನೋಡ್ತಾ ಇರ್ತಾರೆ, ಇನ್ನು ಕೆಲವರು ಎಲ್ಲ ಮುಗಿಸ್ಕೊಂಡು ಆನಂದ ಸ್ಥಿತಿನಲ್ಲಿ ಇರ್ತಾರೆ, ಸೇವಾದಲ್ಲಿ ಇರ್ತಾರೆ. ಅವರೇ ಪಿರಮಿಡ್ ಮಾಸ್ಟರ್ಗಳು. ಇಲ್ಲಿ ನಾವು ವಿಷಯಕ್ಕೆ ಬಂದೇವೆ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್. ನೋಡ್ರಿ, ಇದು ಫೀಲಿಂಗ್ ಹೆಂಗಿರುತ್ತೆ, ಸಾಕ್ಷೀಭೂತವಾಗಿ ನಾವು ಅವೇರ್ನೆಸ್ ಆಗಿ ನಾವು ಸ್ಥೂಲ ಶರೀರದಿಂದ ಹೊರಗಡೆ ಬಂದಾಗ, ಸ್ಥೂಲ ಶರೀರದಿಂದ ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬಂದಾಗ, ಅಂದ್ರೆ ಆಸ್ಟ್ರಲ್ ಬಾಡಿ ಹೊರಗಡೆ ಬಂದಾಗ ಅವಾಗ ಗೊತ್ತಾಗುತ್ತೆ ನಮ್ಗೆ, ಅರೆ ಇಷ್ಟು ದಿನ ನಾನು ಈ ಶರೀರ ಅನ್ಕೊಂಡಿದ್ದೆ, ಈ ಶರೀರ ನಾನಲ್ಲ, ನಾನೊಂದು ಆಸ್ಟ್ರಲ್ ಬಾಡಿ, ನಾನೊಂದು ಸೂಕ್ಷ್ಮ ಶರೀರ, ನಾನೊಂದು ಆತ್ಮ ಅಂತ ತಿಳ್ಕೊಂತೀವಿ. ಜೀವಂತವಾಗಿ ಇರ್ಬೇಕಾದ್ರೇನೆ ಸತ್ಯವನ್ನು ತಿಳ್ಕೊಂತಾನೆ ಒಬ್ಬ ಯೋಗಿ. ತನ್ನ ಶರೀರವನ್ನು ತಾನೇ ನೋಡ್ಕೊಂತಾನೆ. ಅರೆ ನಾನು ನಾನು ಸೋಲ, ನಾನು ಬಾಡಿನ, ಬಾಡಿ ಏನೋ ಸುಮ್ಮನೆ ಹಂಗೆ ಇದ್ಬಿಟ್ಟಿರ್ತದ, ಸ್ಥೂಲವಾಗಿ ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತದು, ಮಲಗಿರ್ತದೆ, ಧ್ಯಾನದಾಗ ಕೂತ್ಕೊಂಡಿರುತ್ತೆ. ಸೂಕ್ಷ್ಮ ಶರೀರದಿಂದ ತಾನು ತನ್ನ ಶರೀರವನ್ನು ನೋಡ್ಕೊಂತಾನೆ, ಆಶ್ಚರ್ಯ ಪಡ್ತಾನೆ, ಮರಣದ ಭಯ ಜಯಿಸ್ಬಿಡ್ತಾನೆ. ಮರಣ ಇರೋದು ಶರೀರಕ್ಕೆ, ಸೋಲ್ಗಿಲ್ಲ ಅಂತ ಸತ್ಯ ತಿಳ್ಕೊಂತಾನೆ ಒಬ್ಬ ಯೋಗಿ. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಯ್ಯ ಅಂತಂದ್ರೆ, ಯೋಗಿ ಮರಣ ಇಲ್ಲ ಅಂತ ತಿಳ್ಕೊಂತಾನೆ. ಯೋಗಿ ಈ ಜಗತ್ತ ಅಂತಕ್ಕಂಥ ಒಂದು ನಾಟಕ ಅಂತ ತಿಳ್ಕೊಂತಾನೆ, ಎಲ್ಲ ಮಾಯ ಅಂತ ತಿಳ್ಕೊಂತಾನೆ, ಒಂದು ಪಾತ್ರ ಧರಿಸಿದೀವ ಅಂತ ತಿಳ್ಕೊಂತಾನೆ, ಒಂದು ಅನುಭವಕ್ಕಾಗಿ ಜನ್ಮ ತಗೊಂಡಿದ ಅಂತ ತಿಳ್ಕೊಂತಾನೆ. ನನಗೆ ಮರಣ ಇಲ್ಲ, ನಾ ಜಾಯತೆ ನಾ ಗಚ್ಚತೆ, ನನಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಸತ್ಯ ತಿಳ್ಕೊಂತಾನೆ. ದೇಹದಿಂದ ಹೊರಗಡೆ ಬಂದಾಗ ಆ ಒಂದು ಸೂಕ್ಷ್ಮ ಶರೀರದಿಂದ ಗೋಡೆಯಲ್ಲಿ ಪ್ರವೇಶ ಆಗ್ತಾನೆ, ನೀರೊಳಗೂ ಹೋಗ್ತಾನೆ, ಗಾಡಿ ಆಪೋಸಿಟ್ ಬಂದ್ರು ಅದ್ರ ಮೇಲೆ ಹಾಸ್ಟೆಲ್ ಬಾಡಿ ಮೇಲೆ ಅದು ಹೋದ್ರು ಕೂಡ ಏನಾಗಲ್ಲ, ಕೋಳಿನೊಳಗೆ ದೂರ್ಕೊಂಡು ಹೋಗ್ತಾನೆ, ಪ್ರತಿಯೊಂದು ಸ್ಥಳದಲ್ಲಿ ಹೋಗ್ತಾನೆ, ಎಲ್ಲವನ್ನು ದೃಶ್ಯ ಮಾಡ್ತಾನೆ. ಒಂದು ಅವೇರ್ನೆಸ್ ಆಗಿ ಹಾಸ್ಟೆಲ್ ಟ್ರಾವೆಲ್ ಮಾಡಿದಾಗ ನಾವು ನೋಡ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ ಅನ್ನ ನಾವು ನೋಡಿ ಮತ್ತೆ ದೇಹದೊಳಗೆ ಪ್ರವೇಶ ಆದಾಗ ಮತ್ತೆ ನಾವು ಎಚ್ಚರಿಕೆಯಾಗಿ ನೋಡಿದ್ರೆ ಅದೆಲ್ಲ ಇರ್ತದೆ. ಆದ್ದರಿಂದ ಹಾಸ್ಟೆಲ್ ಟ್ರಾವೆಲ್ ಈಸ್ ರೈಟ್, ಇದು ಸತ್ಯ. 7 ಶರೀರಗಳು ಸತ್ಯ, ಅದರೊಳಗೆ ಒಂದು ಸೋಲು ಸತ್ಯ. ಇದು ಒಬ್ಬ ಯೋಗಿಗೆ ಮಾತ್ರ ಗೊತ್ತು. ನಾಸ್ತಿಕರಿಗೂ ಆಸ್ತಿಕರಿಗೂ ಇರ್ತಕ್ಕಂಥ ಜಗದಾಂತರ ವ್ಯತ್ಯಾಸ. ನಾಸ್ತಿಕರು ಕಾಣುವಂತೆ ನಿಜ ಅನ್ಕೊಂತಾರೆ, ಕಾಣದೇ ಇರ್ತಕ್ಕಂಥದ್ದು ಇಲ್ಲ ಅನ್ಕೊಂತಾರೆ. ಧನ ಶಾಶ್ವತ, ಐಶ್ವರ್ಯ ಶಾಶ್ವತ, ಈ ದೇಹ ಶಾಶ್ವತ, ಮಕ್ಕಳು ಶಾಶ್ವತ, ಎಲ್ಲ ಶಾಶ್ವತ ಅನ್ಕೊಂತಾ ಇದ್ದಾರೆ, ಅದನ್ನು ಕೂಡ ಜೀವಿಸ್ತಾ ಇದ್ದಾರೆ. ಬಟ್ ಅದು ಅಶಾಶ್ವತ. ಕಾಣದೇ ಇರ್ತಕ್ಕಂಥದ್ದು ಏನಿದೆ ಆ ಆತ್ಮ, ಅದೇ ಶಾಶ್ವತ. ಆ ಸತ್ಯವನ್ನು ತಿಳ್ಕೋಬೇಕು ಅದು ತಿಳ್ಕೋಬೇಕು ನಾಸ್ತಿಕರು. ಅದು ತಿಳ್ಕೊಂಡಾಗೆ ಜನ್ಮ ಸಾರ್ಥಕ ಆಗುತ್ತೆ. ಅನ್ನಮಾಚಾರ್ಯಲ್ಲಿ ಏನ್ ಹೇಳ್ತಾನೆ,
నానాటి బ్రతుకు నాటకము కానక అన్నది ಕೈವಲ್ಯಮೂ ನೋಡು ಇಲ್ಲಾಯ್ತು ಅಮ್ಮ. ಕಾಣ್ತಕ್ಕಂತಹ ಒಂದು ಪ್ರಪಂಚ, ಈ ಸೃಷ್ಟಿ ನಾಟಕ. ಕಾಣದೇ ಇರ್ತಕ್ಕಂಥದ್ದು ಏನಿದೆ ಚೈತನ್ಯ, ಅದು ಯಾರು ಕಾಣ್ತಾರೋ ಅದೇ ಕೈವಲ್ಯ ಅಂತೆ. ಆ ಸತ್ಯ ತಿಳ್ಕೋಬೇಕು. ಆ ಸತ್ಯ ತಿಳ್ಕೋಬೇಕಂದ್ರೆ ಧ್ಯಾನಕ್ಕೆ ಶರಣಾಗತಿ ಆಗ್ಬೇಕು. ದೇಹದಿಂದ ನಾನು ದೇಹವಲ್ಲ, ನಾನು ಮನಸ್ಸು ಅಲ್ಲ, ಬುದ್ಧಿ ಚಿತ್ತ ಅಹಂಕಾರ ಇವು ಯಾವುವು ಅಲ್ಲ, ನಾನೊಂದು ಆತ್ಮ ಅಂತ ನಾವು ತಿಳ್ಕೊಂತೀವಿ ಧ್ಯಾನದಲ್ಲಿ. ಇದು ಪ್ರತಿಯೊಬ್ಬರ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಇಲ್ಲಿ ಇನ್ನ ಒಂದು ಸತ್ಯ ತಿಳ್ಕೋಬೇಕು. ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಏನ್ ಹೇಳ್ತಾರೆ? ನೈನಂ ಚಿಂದಂತಿ ಶಸ್ತ್ರಾನಿ ನೈನಂ ದಹತಿ ಪಾವತಃ ನ ಚೈನಂ ಕ್ಲೇದಯಂತ ಪೂರ್ಣ ಸೋಚತಿ ಮಾರುತಃ. ಅಂದ್ರೆ ಆತ್ಮವು ಶಸ್ತ್ರಗಳಿಂದ ಛೇದನ ಆಗುವುದಿಲ್ಲ. ಆತ್ಮವು ವಾಯು ಅಸ್ತ್ರ, ವರ್ಣಾಸ್ತ್ರ, ಅಗ್ನಿ ಅಸ್ತ್ರದಿಂದ ಸುಡೋದಿಲ್ಲ, ನೆನೆಯೋದಿಲ್ಲ, ಏನು ಆಗೋದಿಲ್ಲ, ಸ್ಪರ್ಶ ಆಗೋದಿಲ್ಲ. ಆತ್ಮ ಯಾವಾಗಲೂ ಚಿರಂಜೀವಿ, ಆತ್ಮ ಶಾಶ್ವತ, ಆತ್ಮ ನಿತ್ಯ. ಅದಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಮರಣವೂ ಇಲ್ಲ ಎಂಬ ಸತ್ಯವನ್ನ ತಿಳ್ಕೊಂತೀವಿ ಒಬ್ಬ ಯೋಗಿ. ನಾನು ಯಾವಾಗ್ಲೂ ಇರೋವು, ನಾನು ಇದ್ರೆ ಇಲ್ಲ ಬದುಕ್ತೀನಿ, ಇಲ್ಲಾಂದ್ರೆ ಶರೀರ ಬಿಟ್ಟಾಗ ನಾನು ಎಲ್ಲನೂ ಬದುಕ್ತೀನಿ, ಒಟ್ಟು ನಾನು ಬದುಕ್ತೀನಿ, ನಾನು ಯಾವಾಗ್ಲೂ ಇರ್ತಕ್ಕಂಥವ್ನು. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತದೆ ಏನಯ್ಯ ಅಂತಂದ್ರೆ, ನಮಗ ಜೊತೆಗೆ ಮರಣಾನಂತರ ನಮ್ ಜೊತೆ ಯಾವ ಬರ್ತಾರೆ ಅವರನ್ನ ನಾವು ತಿಳ್ಕೋಬೇಕು. ಏನ್ ಬರ್ತಾವಂದ್ರೆ, ಮರಣ ಆದ್ಮೇಲೆ 4 ಬರ್ತದೆ: ವಾಸನಗಳು, ಸಂಸ್ಕಾರಗಳು, ಕರ್ಮಗಳು ಮತ್ತು ಜ್ಞಾನ. ಈ 4 ಬರ್ತವೆ ನಮ್ಗೆ. ಈ 4ರಲ್ಲಿ ನಮಗೆ ಯಾವ್ದಯ್ಯ ಲಾಭ ತಂದ್ಕೊಡೋದು ಅಂದ್ರೆ ಜ್ಞಾನ. ಜ್ಞಾನದಲ್ಲಿ ನಮಗೆ ಜ್ಞಾನ ನಮ್ಗೆ ಲಾಭ ತಂದ್ಕೊಡುತ್ತೆ. ಅದು ಸತ್ಯ ಜ್ಞಾನ ಲಾಭ ತಂದ್ಕೊಡುತ್ತೆ, ಅಸತ್ಯ ಜ್ಞಾನ ಲಾಭ ತಂದ್ಕೊಡೋದಿಲ್ಲ. ಯಾವಾಗ ಇದು ಮಾಡ್ಕೊಂತಾನೆ ಒಬ್ಬ ಯೋಗಿ, ತಿಳ್ಕೊಂತಾನೆ ನಾನು ದೇಹವಲ್ಲ, ನಾನು ಆತ್ಮ. ಆತ್ಮದ ಲಾಭಕ್ಕೋಸ್ಕರನೇ ಕೃಷಿ ಮಾಡ್ತಾನೆ. ದೇಹ ಶಾಶ್ವತ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂತಾನೆ ಅಷ್ಟೇ. ಪ್ರಪಂಚ ಏನನ್ನ ಅನ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೋಲ್ಗೆ ಏನ್ ಲಾಭ ತಂದ್ಕೊಡುತ್ತೆ? ಒಂದು ಧ್ಯಾನ ಲಾಭ ತಂದ್ಕೊಡುತ್ತೆ, ಒಂದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾಧ್ಯಾಯ ಲಾಭ ತಂದ್ಕೊಡುತ್ತೆ, ಸಜ್ಜನ ಸಾಂಗತ್ಯ ಲಾಭ ತಂದ್ಕೊಡುತ್ತೆ, ನಿರಂತರ ಸೇವೆ, ಆತ್ಮ ಸೇವೆಯಲ್ಲಿ ಆತ್ಮಕ್ಕೆ ಲಾಭ ತಂದ್ಕೊಡುತ್ತೆ. ಈ ಸತ್ಯವನ್ನ ಅನುಭವ ಮುಖಾಂತರವಾಗಿ ಒಬ್ಬ ಸಾಧಕ ತಿಳ್ಕೊಂತಾನೆ. ಎದಕ್ಕಂದ್ರೆ ಅಷ್ಟಲ್ಲಿ ಟ್ರಾವೆಲ್ ಮಾಡಿದಾನೆ. ಅರೆ ನಾನು ದೇಹವಲ್ಲ, ನಾನು ಆತ್ಮ ಅಂತ ತಿಳ್ಕೊಂತಾನೆ. ಇದು ಅಸತ್ಯ ಅಂತ ತಿಳ್ಕೊಂತಾನೆ. ಪ್ರಪಂಚಿಕದಲ್ಲಿ ಒಬ್ಬ ಯೋಗಿ ನೋಡಿದ್ರೆ ಹುಚ್ಚಿನ ತರ ಹುಚ್ಚ ಅನ್ಕೊಂತಾರೆ. ಎಲ್ಲರೂ ಚೆನ್ನಾಗಿ ದುಡಿದು ಬಿಲ್ಡಿಂಗ್ ಕಟ್ಟಾಕತ್ತಾರ, ಈತಿಯನ್ನು ಸುಮ್ನೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡನಲ್ಲ ಅಂತಾರೆ. ಅವ್ರಿಗೇನು ಗೊತ್ತು? ನಿಜವಾಗಿ ಹೇಳ್ಬೇಕಂದ್ರೆ ಪ್ರಾಪಂಚಿಕದಲ್ಲಿ ಜೀವಿಸ್ತಕ್ಕಂಥವ್ರೆ ಪಾಪ ಅಲ್ಪರು, ಅಲ್ಪಜ್ಞಾನರು, ಅಸತ್ಯದಲ್ಲಿ ಜೀವಿಸ್ತಕ್ಕಂಥವ್ರು. ಒಬ್ಬ ಯೋಗಿ ಮಾತ್ರ ಸತ್ಯ ತಿಳ್ಕೊಂತಾನೆ. ಆಸ್ಟ್ರಲ್ ಟ್ರಾವೆಲ್ ಮುಖಾಂತರ ನಾನು ಆತ್ಮ ಅಂತ ತಿಳ್ಕೊಂತಾನೆ, ಲೋಕಗಳು ಅನೇವೇದ ಅಂತ ತಿಳ್ಕೊಂತಾನೆ, ಸೃಷ್ಟಿ ಅನಂತವಾಗಿದೆ ಅಂತ ತಿಳ್ಕೊಂತಾನೆ, ನನ್ನ ಆತ್ಮದ ಲಾಭಕ್ಕೋಸ್ಕರ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂತಾನೆ. ಏನಿದ್ರು ಏನಿಲ್ಲಾರ್ದಂಗಿದ್ರು ಹಾಯಾಗಿರ್ತಾನೆ ಒಬ್ಬ ಯೋಗಿ. ಎದಕ್ಕಂದ್ರೆ ದುಃಖ ಆಗ್ಲಿ, ನೋವಾಗ್ಲಿ, ಕಷ್ಟವಾಗ್ಲಿ, ಬಾಧೆಗಳಾಗ್ಲಿ, ಸಮಸ್ಯೆಗಳಾಗ್ಲಿ ಯಾವ್ದಕ್ಕಿದೆ? ಈ ದೇಹಕ್ಕಿದೆ, ಈ ಮನಸ್ಸಿಗಿದೆ. ಅರೆ ನಾನು ದೇಹನ, ನನ್ನ ಮನಸ್ಸ? ಈ ದೇಹನೂ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಸೋಲ್ ಅಂತ ತಿಳ್ಕೊಂತಾನೆ ಒಬ್ಬ ಯೋಗಿ. ಅದಕ್ಕೆ ಯಾವಾಗ್ಲೂ ಸಮಸ್ಥಿತಿನಲ್ಲಿ ಇರ್ತಾನೆ, ಸ್ಥಿತ ಪ್ರಜ್ಞೆಯಲ್ಲಿ ಇರ್ತಾನೆ. ಅದೆಲ್ಲ ಭಗವದ್ಗೀತೆಯಲ್ಲಿ ಹೇಳೋದು, ಯಂ ನಾ ರುಷ್ಯತಿ ನಾ ದ್ವೇಷ್ಟಿ ನಾ ಸೋಚತಿ ನಾ ಕಜ್ಞಾಕ್ಷಾತಿ
ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಎಂ ಸಾಮೆ ಪ್ರಿಯಾತಾತ್ಮನಃ. ಅಂದ್ರೆ ಇಲ್ಲಿ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ದ್ವೇಷದ ಸಮಯದಲ್ಲೂ, ಶುಭ ಕಾರ್ಯದಲ್ಲೂ ಅಶುಭ ಕಾರ್ಯದಲ್ಲೂ, ಎಂನಾ ರುಷ್ಯತಿ ನಾ ದ್ವೇಷ್ಟಿ ನಾ ಸೋಚತಿ, ದುಃಖದ ಸಮಯದಲ್ಲೂ ನಾ ಕಾಂಕ್ಷತಿ, ಏನು ಆಸಾ ಆಕಾಂಕ್ಷೆಗಳಿಲ್ಲದ ಸಮಯದಲ್ಲೂ, ಶುಭ ಕಾರ್ಯವೇ ಇರ್ಲಿ ಅಶುಭ ಕಾರ್ಯನೇ ಇರಲಿ, ಮರಣ ಇರ್ಲಿ ಒಂದು ಸಂಭ್ರಮ ಆಚರಣೆನೇ ಇರ್ಲಿ, ಯಾವಾಗ್ಲೂ ಹೆಂಗಿರ್ತಾನೆ ಅಂದ್ರೆ ಒಬ್ಬ ಯೋಗಿ ಸ್ಥಿತಪ್ರಜ್ಞೆಯಲ್ಲಿ ಇರ್ತಾನೆ. ಯೋಗದಲ್ಲಿ ಆಗ್ಲಿ, ಭೋಗದಲ್ಲಾಗ್ಲಿ, ಸಂಘದಲ್ಲಾಗ್ಲಿ, ಸಂಘದ ಇಲ್ಲದಂಗಿರ್ಲಿ, ಯಾವಾಗ್ಲೂ ನಂದತಿ ನಂದತಿ ನಂದಚ್ಚೈವ ಅಂತ ಹೇಳ್ತಾನೆ ಶಂಕರಾಚಾರ್ಯ. ಯಾವಾಗ್ಲೂ ಆನಂದವಾಗಿರ್ತಾನೆ, ತನ್ನಲ್ಲಿ ತಾನಿರ್ತಾನೆ. ಈ ಸತ್ಯವನ್ನು ತಿಳ್ಕೊಂತಾನೆ ಒಬ್ಬ ಯೋಗಿ, ಅದಕ್ಕೆ ಆನಂದವಾಗಿರ್ತಾನೆ. ನೋಡ್ರಿ ಮಾಸ್ಟರ್ಸ್, ಇಲ್ಲಿ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಂತಂದ್ರೆ ನಮ್ಮ ದೇಹವನ್ನ, ನಮ್ಮ ಶರೀರಗಳನ್ನ, ಎನರ್ಜಿಯನ್ನ ಫುಲ್ ಮಾಡ್ಕೋಬೇಕು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಎಲ್ಲಾ ಶರೀರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ಎಷ್ಟೆಷ್ಟು ಶರೀರಗಳು ಆಕ್ಟಿವೇಟ್ ಮಾಡ್ಕೊಂತೀವಿ ಅಷ್ಟಷ್ಟು ಲೋಕಗಳಿಗೆ ಹೋಗಕ್ಕೆ ಎಲಿಜಿಬಿಲಿಟಿ. ಈ ಸ್ಥೂಲ ಪ್ರಾಣಮಯ ಶರೀರ, ಮನೋಮಯ ಶರೀರವರೆಗೆ ಆಕ್ಟಿವೇಟ್ ಮಾಡ್ಕೊಂಡಿವಿ ಅಂದ್ರೆ ಎಲ್ಲಿ ಹೋಗ್ತೀವಿ ಅಂದ್ರೆ ನಾವು ಭೂವರ್ಲೋಕ, ಸ್ವರ್ಗಲೋಕವರೆಗೆ ಹೋಗುವಲ್ಲಿ. ಎದಕ್ಕಂದ್ರೆ ಸ್ಥೂಲ ಶರೀರವನ್ನ ಆಕ್ಟಿವೇಟ್ ಮಾಡ್ಕೊಂಡಿವಿ, ಪ್ರಾಣಮಯ ಶರೀರ ಮತ್ತು ಮನೋಮಯ ಶರೀರ ಅಂದ್ರೆ ಆಸ್ಟ್ರಲ್ ಬಾಡಿವರೆಗೆ ಆಕ್ಟಿವೇಟ್ ಮಾಡ್ಕೊಂಡಿವಿ ಅನ್ಕೊಳ್ರಿ. ಶರೀರದಿಂದ ಹೊರಗಡೆ ಬರ್ತೀವಿ, ಹೊರಗಡೆ ಬಂದು ಪ್ರಪಂಚವನ್ನೆಲ್ಲ ತಿರುಗಾಡ್ತೀವಿ. ಎಲ್ಲೆಲ್ಲಿ ಸೃಷ್ಟಿ ಏನು ಏನಿದೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲಾ ಒಂದು ಮಾನಸ ಸರೋವರ ಆಗಿರ್ಬೋದು, ಹಿಮಾಲಯಕ್ಕೆ ಆಗಿರ್ಬೋದು, ಮತ್ತೆ ಇದು ನಮ್ಮ ಶಂಬಾಲ ನಗರ, ಎಷ್ಟೋ ಮಂದಿ ಯೋಗಿಗಳು ಶಂಬಾಲ ನಗರ ಸಹ ಹೋಗಿ ಬಂದಿದ್ದಾರೆ. ಈ ಭೌತಿಕ ಶರೀರದಿಂದ ಹೋಗ್ಬೇಕಂದ್ರೆ ಅದು ಕಷ್ಟ. ಕೆಲವರು ಹೋಗಿ ಬಂದಿದ್ದಾರೆ, ಒದ್ದಪಾಟಿ ಪದ್ಮಾಕರ, ಕೆಲವರು ಶರಣರು ಹೋಗಿ ಬಂದಿದ್ದಾರೆ ಶರೀರದಿಂದನೇ. ಅಂದ್ರೆ ಪೂರ್ವಜನ್ಮದ ಸುಕೃತ ಫಲ, ಸಾಧನೆ ಫಲ. ಆದ್ರೆ ಈ ಒಂದು ನಾವು ಸ್ಥೂಲ ಶರೀರದಿಂದ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೂಕ್ಷ್ಮ ಶರೀರದಿಂದ ಶಂಬಾಲ ನಗರ ಸಹ ಹೋಗಿ ಬರ್ಬೋದು, ಮಾನಸ ಸರೋವರ ಹೋಗಿ ಬರ್ಬೋದು, ಹಿಮಾಲಯಕ್ಕೆ ಹೋಗಿ ಬರ್ಬೋದು, ಎಲ್ಲಾ ತಲೆ ಹೋಗಿ ಬರ್ಬೋದು. ಈ ಸೂಕ್ಷ್ಮ ಶರೀರ ಆಕ್ಟಿವೇಶನ್ ಆದಾಗ ಎಲ್ಲ ಹೋಗಿ ಎಲ್ಲಾ ವಿಷಯಗಳನ್ನ, ಜ್ಞಾನವನ್ನ ತಿಳ್ಕೊಂಡ್ ಬರ್ಬೋದು. ಇದು ಯೋಗಿ ಮಾತ್ರ ಗೊತ್ತು, ಭೋಗಿ ಗೊತ್ತಾಗಲ್ಲ. ಭೋಗಿ ಏನ್ ಮಾಡ್ತಾನೆ, ಈ ಸ್ಥೂಲ ಶರೀರ ತಗೊಂಡು ಪುಣ್ಯಕ್ಷೇತ್ರ ತಿರ್ಗಾಡಿಸ್ತಾನೆ, ಈ ಸ್ಥೂಲವನ್ನ ತಗೊಂಡು ತಿರ್ಗಾಡ್ತಾ ಹೋಗ್ತಾನಂತೆ. ಆದ್ರೆ ಯೋಗಿ ಸೂಕ್ಷ್ಮ ಶರೀರ ಮುಖಾಂತರ ಖರ್ಚಿಲ್ಲಾಡ್ದಂಗ ಎಲ್ಲಾ ಕಡೆ ಹೋಗಿ ಬರ್ತಾನೆ, ಎಲ್ಲಾ ಜ್ಞಾನವನ್ನ ತಿಳ್ಕೊಂತಾನೆ. ಯೋಗಿಗೂ ಭೋಗಿಗೂ ಇರ್ತಕ್ಕಂಥ ವ್ಯತ್ಯಾಸ. ಭೋಗಿ ತಿರ್ಗಾಡಿ ದುಡ್ಡು ಖರ್ಚು ಮಾಡ್ಕೊಂತಾನೆ, ಸಮಯ ವೇಸ್ಟ್ ಮಾಡ್ಕೊಂತಾನೆ, ಆಯುಷ್ ಕಳ್ಕೊಂತಾನೆ, ಸುಸ್ತಿ ಆಗ್ತಾನೆ. ಯೋಗಿ ಹಂಗಲ್ಲ, ಚೆನ್ನಾಗಿ ಸಾಧನೆ ಮಾಡಿ ಶಕ್ತಿ ಗಳಿಸ್ಕೊಂಡು ಸೂಕ್ಷ್ಮ ಶರೀರ ಒಳಗಡೆ ಬಂದು ಎಲ್ಲಾ ಪ್ರಾಂತಗಳನ್ನ ನೋಡ್ಕೊಂಡ್ ಬರ್ತಾನೆ, ಎಲ್ಲಾ ಪ್ರದೇಶಗಳನ್ನ ನೋಡ್ಕೊಂಡ್ ಬರ್ತಾನೆ. ಮತ್ತೆ ಪರಲೋಕದಲ್ಲಿ ಹೋಗ್ಬೇಕಂದ್ರೆ ಎಲ್ಲಿವರೆಗೂ ಹೋಗಕ್ಕೆ ಎಲಿಜಿಬಿಲಿಟಿ ಅಂದ್ರೆ ಭೂವರ್ಲೋಕ, ಸ್ವರ್ಗಲೋಕವರೆಗೆ ಎಲಿಜಿಬಿಲಿಟಿ ಅಷ್ಟೇ. ಮನೋಮಯ ಶರೀರವನ್ನು ಆಕ್ಟಿವೇಶನ್ ಮಾಡ್ಕೊಂಡಿರ್ತಕ್ಕಂಥ ಆಸ್ಟ್ರಲ್ ಬಾಡಿ ಆಕ್ಟಿವೇಶನ್ ಮಾಡ್ಕೊಂಡಿರ್ತಾರೆ. ಯಾವಾಗಾದ್ರೆ ವಿಜ್ಞಾನಮಯ, ಆನಂದಮಯ, ವಿಶ್ವಮಯ, ನಿರ್ವಾಣಮಯ ಶರೀರವನ್ನು ಆಕ್ಟಿವೇಶನ್ ಮಾಡ್ಕೊಂಡಂದ್ರೆ ಭೂಲೋಕ ಆದ್ಮೇಲೆ ಭೂವರ್ಲೋಕ, ಭೂವರ್ಲೋಕ ಮೇಲೆ ಸ್ವರ್ಗಲೋಕ, ಸ್ವರ್ಗಲೋಕ ಮೇಲೆ ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕಗಳ ಹೋಗಿ ಬರಬಹುದು. ಆ ಲೋಕಕ್ಕೆ ಹೋದ್ಮೇಲೆ ಆ ಶರೀರವನ್ನ ಬಿಟ್ಟು ಮತ್ತೆ ಆಸ್ಟ್ರಲ್ ಬಾಡಿ, ಈ ಒಂದು ಕಾರಣ ಶರೀರ ತಗೊಂತಾನೆ. ಕಾರಣ ಶರೀರಕ್ಕಿಂತ ಮತ್ತೆ ದಾಟಿದ ಮೇಲೆ ಮಹಾಕಾರಣ ಶರೀರ ತಗೊಂತಾನೆ. ಮಹಾಕಾರಣ ಶರೀರ ಮೇಲೆ ತಪೋಲೋಕ, ತಪೋಲೋಕದಲ್ಲಿ ಆ ಒಂದು ವಿಶ್ವಮಯ ಶರೀರವನ್ನು ತಗೊಂತಾನೆ. ವಿಶ್ವಮಯ ಶರೀರ ಆದ್ಮೇಲೆ ಮತ್ತೆ ನಿರ್ವಾಣಮಯ ಶರೀರಕ್ಕೆ ಹೋಗ್ತಾನೆ. ಅಂದ್ರೆ ಆ ಲೋಕಕ್ಕೆ ಅದು ಕಳಿಸಿ ಹೋಗ್ತದೆ ಆ ಶರೀರ. ಮತ್ತೆ ಆ ಒಂದು ಕಾರಣ ಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಆ ಲೋಕಕ್ಕೆ ಯಾವ ಒಂದು ಶರೀರ ಎಲಿಜಿಬಲ್ ಆ ಶರೀರದಿಂದ ಹೋಗ್ತಾರೆ. ಮತ್ತೆ ಬರ್ಬೇಕಾದ್ರೆ ಆ ಶರೀರ ಮತ್ತೆ ತಗೊಂಡು ಮತ್ತೆ ಈ ಒಂದು ಸ್ಥೂಲ ಶರೀರಕ್ಕೆ ಯಾಡ್ ಆಗ್ತಾನೆ, ಜಾಯ್ನ್ ಆಗ್ತಾನೆ. ಇಷ್ಟೆಲ್ಲ ಇದೆ, ಅದ್ಭುತ ಇದೆ. ಎಷ್ಟು ತಿಳ್ಕೊಂಬಂದಿದೆ ಈ ಒಂದು ಸ್ಪಿರಿಚುವಾಲಿಟಿನಲ್ಲಿ. ಪ್ರಾಪಂಚಿಕ ವಿದ್ಯೆಯಲ್ಲಿ ಲಿಮಿಟ್ ಇದೆ, ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಅನ್ಲಿಮಿಟೆಡ್. ಬುದ್ಧ ಹೇಳ್ತಾನಂತೆ ಶಿಷ್ಯ, ಸ್ವಾಮಿ ನೀವು ಯೋಗಿಗಳಿದ್ದೀರಿ. ಬುದ್ಧ ಹೇಳ್ತಾನಂತೆ, ಸ್ವಾಮಿ ನೀವು ಯೋಗಿಗಳಿದ್ದೀರಿ, ಎಲ್ಲಾ ತಿಳ್ಕೊಂಡ್ಬಿಟ್ಟಿರಿ, ನಿಮ್ಗಿಂತ ಜ್ಞಾನಿಗಳು ಇನ್ ಯಾರು ಇಲ್ಲ ಅಂತ ಅಂತಾನೆ.
ಶಿಷ್ಯನ ಕರ್ತಾನಂತೆ ಬುದ್ಧ. ಶಿಷ್ಯನೇ, ಒಂದು ಗಿಡದಲ್ಲಿ ಒಂದು ಎಳೆ ಕಟ್ ಮಾಡ್ಕೊಂಬಪ್ಪ. ಒಂದ್ ಎಲೆಯನ್ನ ಕಟ್ ಮಾಡ್ಕೊಂಡು ಬಂದು ಕೊಡ್ತಾನೆ. ಬುದ್ಧ ಅಂತಾನೆ, ನೋಡಪ್ಪ ಶಿಷ್ಯನೇ, ಈ ದೊಡ್ಡ ಆಲದ ಮರ ಇದೆಯಲ್ಲ, ಆಲದ ಮರದಲ್ಲಿ ಒಂದು ಎಲೆ ಕಟ್ಟಿಯಲ್ಲ, ಆ ಎಲೆದಷ್ಟು ನಾನು ತಿಳ್ಕೊಂಡಿನ ಅಷ್ಟೇ. ಇನ್ನ ತಿಳ್ಕೊಳ್ಳೋದು ಆ ಆಲದ ಮರದಷ್ಟಿದೆ ಅಂತ ಹೇಳ್ತಾನೆ. ಯಾರು? ಬುದ್ಧ ಶಿಷ್ಯನಿಗೆ. ಅಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು, ಏನ್ ತಿಳ್ಕೋಬೇಕು ಅಂತ ಬುದ್ಧ ಅಂತ ಶರಣನೇ, ನಾನ್ ತಿಳ್ಕೊಂಡಿದ್ದು ಸಾಸಿವೆ ಕಾಳಷ್ಟು ತಿಳ್ಕೊಂಡಿದ್ದೀನಿ, ನೀನ್ ತಿಳ್ಕೊಂಡು ಬೆಟ್ಟರ್ ಅಷ್ಟಿದೆ ಅಂತ ಹೇಳ್ತಾನೆ. ಅಂತದ್ರಲ್ಲಿ ಇನ್ನ ನಾವೆಷ್ಟು? ಆದ್ದರಿಂದ ಇಲ್ಲಿ ನಾವು ತಿಳ್ಕೋಬೇಕು, ಗ್ರಹಿಸ್ಬೇಕು. ಸಾರಿ ಮಾಸ್ಟರ್, ಸ್ವಲ್ಪ ಕಾಲ್ ಬಂತು. ಇಲ್ಲಿ ಏನ್ ಹೇಳ್ತಾನೆ ಬುದ್ಧ? ನಾನ್ ತಿಳ್ಕೊಂಡಿದ್ದು ಸಾಸಿವೆ ಕಾಳಷ್ಟು ತಿಳ್ಕೊಂಡು ಬೆಷ್ಟದಷ್ಟಿದೆ. ಮತ್ತೆ ಇನ್ನಂತ ಶಿಷ್ಯ, ಸ್ವಾಮಿ ಇನ್ನ ಬುದ್ಧರು ನೀವಿದ್ದೀರಿ, ಇನ್ನ ಮುಂದೆ ಯಾರಿಲ್ಲಲ್ಲ ಅಂತ ಹೇಳ್ತಾನೆ. ಅವಾಗ ಅಂತಾನೆ ಬುದ್ಧ, ಅಯ್ಯ, ನನಕ್ಕಿಂತ ಹಿಂದೆ ಎಷ್ಟೋ ಬುದ್ಧರಾಗಿದ್ದಾರೆ, ಇನ್ನ ಮುಂದೆ ಎಷ್ಟೋ ಬುದ್ಧರು ಆಗೋರಿದ್ದಾರೆ ಅಂತ ಶಿಷ್ಯನಿಗೆ ಹೇಳ್ತಾನೆ. ಆದ್ದರಿಂದ ಇಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಎಷ್ಟು ತಿಳ್ಕೊಂಡ್ರು ಇನ್ನ ತಿಳ್ಕೊಂಬೋದಿದೆ, ಸ್ಟಾಪ್ ಎಂಬುದಿಲ್ಲ. ಇಲ್ಲಿ ಮನುಷ್ಯ ತಿಳ್ಕೊಬೇಕಾಗಿರ್ತಕ್ಕಂಥ ಏನಯ್ಯ ಅಂತಂದ್ರೆ, ನಾವು ಫಸ್ಟ್ ನಾವು ಸೋಲು ಅಂತ ತಿಳ್ಕೊಬೇಕು. ಶಾಶ್ವತವಾಗಿರ್ತಕ್ಕಂತಹ ಆತ್ಮ ಪದಾರ್ಥಕ್ಕೆ, ಆತ್ಮ ತತ್ವಕ್ಕೋಸ್ಕರ ನಾವು ಕೃಷಿ ಮಾಡಬೇಕು. ನಾನು ದೇಹನ, ನಾನು ಆತ್ಮನ, ಫಸ್ಟ್ ಇದು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನಾವು. ನಾನು ಆತ್ಮ ಅಂತ ಅಂದಾಗ ನಮ್ಮ ಕೆಲಸ ಇನ್ನೊಂದು ರೀತಿ ಇರುತ್ತೆ. ನಾನು ಆತ್ಮ ಅಂತ ಅನ್ಕೊಂಡಾಗ ನನ್ನ ಕೆಲಸಗಳು ಇನ್ನೊಂದು ರೀತಿ ಇರುತ್ತೆ. ನಾನು ದೇಹ ಅನ್ಕೊಂಡಾಗ ನನ್ನ ಕೆಲಸಗಳು ಇನ್ನೊಂದು ರೀತಿ ಇರುತ್ತೆ. ಸ್ಥೂಲ ಅನ್ಕೊಂಡಾಗ ನಮ್ಮ ಕೆಲಸಗಳು ಪ್ರಾಪಂಚಿಕದಲ್ಲಿ ಇರ್ತವೆ. ನಾನು ಸೂಕ್ಷ್ಮ ಅನ್ಕೊಂಡಾಗ ನಮ್ಮ ಕೆಲಸಗಳು ಆಧ್ಯಾತ್ಮಿಕದ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಆತ್ಮದ ಪುರೋಗತಿಗೋಸ್ಕರ ಕೃಷಿ ಮಾಡ್ತೀವಿ, ಆತ್ಮದ ಲಾಭಕ್ಕೋಸ್ಕರ ಕೃಷಿ ಮಾಡ್ತೀವಿ. ಪ್ರಾಪಂಚಿಕದಲ್ಲಿ ಎಷ್ಟಿದ್ರೆ ಅಷ್ಟೇ ಸಾಕು, ತೃಪ್ತಿಯಲ್ಲಿ ಇರ್ತೇವೆ. ಅವರಲ್ಲಿ ಇದೆ, ನನ್ನಲ್ಲಿ ಇಲ್ಲ, ಫೀಲ್ ಇರಲ್ಲ. ಅವ್ರು ಕೋಟಿ ಸಂಪಾದನೆ ಮಾಡ್ಲಿ, ನನ್ನಲ್ಲಿ ಇರಕ್ಕೆ ಜೀವನ ಆಯ್ತಲ್ಲ ಸಾಕು. ನನ್ನ ದೇಹ ಅಲ್ಲ, ನಾನು ಆತ್ಮ. ಈ ಈ ಈ ಈ ಪ್ರಾಪರ್ಟೀಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ನಾನು ಏನೇ ಆಗಿರ್ಲಿ ಇದೆಲ್ಲ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು, ಶರೀರ ಸಮೇತ. ನಾನೊಂದು ಸೋಲ್, ನನಗೆ ಸೋಲು ಬೇಕಾಗಿದ್ದು ಜ್ಞಾನ, ಸತ್ಯ ಜ್ಞಾನ, ಆತ್ಮಜ್ಞಾನ ಬೇಕು. ಈ ಭೂಮಂಡಲದಲ್ಲಿ ಯಾರಯ್ಯ ಶ್ರೇಷ್ಠ ಅಂದ್ರೆ ಆತ್ಮಜ್ಞಾನಿಗಳೇ ಶ್ರೇಷ್ಠ. ಧನವಂತ ಶ್ರೇಷ್ಠನಲ್ಲ, ಪ್ರಾಪಂಚಿಕ ವಿದ್ಯೆಯಲ್ಲಿ ಅವನು ಶ್ರೇಷ್ಠನಲ್ಲ. ಒಬ್ಬ ಆತ್ಮಜ್ಞಾನಿನೇ ಶ್ರೇಷ್ಠ. ಆತ್ಮಜ್ಞಾನವನ್ನೇ ಶ್ರೇಷ್ಠ. ಧ್ಯಾನ ಮಾಡೋರು ಶ್ರೇಷ್ಠ, ಧ್ಯಾನ ಪ್ರಚಾರ ಮಾಡೋರು ಶ್ರೇಷ್ಠ, ಆತ್ಮಜ್ಞಾನವನ್ನು ಹಂಚೋರು ಶ್ರೇಷ್ಠ. ಇಲ್ಲಿ ಶಕ್ತಿ ಇರ್ತಕ್ಕಂಥವ್ರು ಶ್ರೇಷ್ಠರು, ದೇಹ ಬಲ ಇರ್ತಕ್ಕಂಥವ್ರು ಅವರಲ್ಲ. ಶಕ್ತಿ ಇರ್ತಕ್ಕಂಥ ಯೋಗಿಗಳ ಹತ್ರ ಎಲ್ಲರೂ ಬರ್ತಾರೆ. ಶಿರಡಿ ಸಾಯಿಬಾಬಾ ಹತ್ರ ಎಲ್ಲರೂ ಬಂದು ಪಾದಕ್ಕೆ ಬೀಳ್ತಾರೆ. ಸತ್ಯ ಸಾಯಿಬಾಬಾ ಹತ್ರ ಬಂದು ಎಲ್ಲರೂ ಪಾದಕ್ಕೆ ಬೀಳ್ತಾರೆ, ಕೋಟಾಧೀಶ್ವರರೇ. ಅಂದ್ರೆ ಇಲ್ಲಿ ಯಾರು ಗ್ರೇಟ್ ಆದ್ರು? ಶಕ್ತಿ ಇರ್ತಕ್ಕಂಥ ಗ್ರೇಟು, ಒಬ್ಬ ಜ್ಞಾನಿ ಗ್ರೇಟು. ರಮಣ ಮಹರ್ಷಿ ಹತ್ರ ಏನಿದೆ? ಏನೂ ಇಲ್ಲ. ಅವರು ಯೋಗಿ ಬೆಟ್ಟದಲ್ಲಿ ಹೋಗಿ ಕುತ್ಕೊಂಡು ಸುಮ್ಮನೆ ಧ್ಯಾನ ಮಾಡ್ತಾರೆ 14 ವರ್ಷ ಮೌನವಾಗಿ. ಆ ರೀತಿ ಸಾಧನೆ ಮಾಡ್ತಾ ಹೋದ್ರು ಅವರು. ಅದಕ್ಕೆ ಇಡೀ ಪ್ರಪಂಚನೇ ಅವ್ರನ್ನ ಕೊಂಡಾಡ್ತಾ ಇದೆ. ಅವ್ರ ದರ್ಶನಕ್ಕಾಗಿ, ಅವ್ರ ಸಮಾಧಿಗಾಗಿ, ಅವ್ರು ಹೇಳಿರ್ತಕ್ಕಂಥ ಸಂದೇಶವನ್ನು ಇವಾಗಲೂ ಕೇಳ್ತಾ ಇದಾರೆ, ಫಾಲೋ ಆಗ್ತಾ ಇದಾರೆ. ಅಂದ್ರೆ ಇಲ್ಲಿ ಯಾರು ಗ್ರೇಟು? ಯೋಗಿ ಗ್ರೇಟಾ, ಭೋಗಿ ಗ್ರೇಟಾ? ಯೋಗಿನೇ ಗ್ರೇಟ್.
ಪ್ರಾಪಂಚಿಕ ಕೆಲಸಗಳು ನಾವು ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಆಧ್ಯಾತ್ಮಿಕ ಕೆಲಸಗಳನ್ನು ಮಾತ್ರ ನಿಲ್ಲಿಸಬಾರ್ದು. ಇವತ್ತು ಡ್ಯೂಟಿ ಮಾಡಿದ್ರೆ ನಡೀತೈತೆ ಪ್ರಾಪಂಚಿಕದಲ್ಲಿ, ಅದೇನ್ ತೊಂದರೆ ಆಗೋದಿಲ್ಲ. ಬಟ್ ಸ್ಪಿರಿಚುವಾಲಿಟಿನಲ್ಲಿ ನಾವು ವೇಸ್ಟ್ ಮಾಡ್ಬೋದು ಟೈಮ್. ಸೋಲ್ಗಾಗಿ ಅನುಕ್ಷಣ ಅನುದಿನ ಕೃಷಿ ಮಾಡಬೇಕು. ಪ್ರತಿಯೊಂದು ಸಮಯ ಸಾಧನೆಗಾಗಿ ಉಪಯೋಗಿಸ್ಕೋಬೇಕು, ವೇಸ್ಟ್ ಮಾಡ್ಕೋಬಾರ್ದು. ಮಾಯಕ್ಕೆ ಸಿಕ್ಕಾಕೋಬಾರ್ದು. ಸತ್ಯ ಜ್ಞಾನ ತಿಳ್ಕೋಬೇಕು. ಅನೇಕ ಜ್ಞಾನ ಇದೆ, ಬ್ರಹ್ಮಜ್ಞಾನ ಇದೆ. ಪ್ರತಿಯೊಂದು ಕ್ಷಣ ಉಪಯೋಗಿಸ್ಕೋಬೇಕು. ಪತ್ರಿಜಿಗಳು ಪ್ರತಿಯೊಂದು ಕೊನೆ ಉಸಿರುವರೆಗೂ ಧ್ಯಾನ ಪ್ರಚಾರ ಮಾಡಕ್ ಹೋಗ್ತಾ ಇದ್ರು. ಬಾಡಿ ವೇಕೆಂಟ್ ಮಾಡೋ ಸಮಯದಲ್ಲಿ ಸಹ ಧ್ಯಾನದ ಬಗ್ಗೆ ಕೃಷಿ ಮಾಡ್ತಾ ಹೋದ್ರು. ಅವ್ರು ಲಡಕ್ ಹೋದ್ರು, ನಡೆಯಕ್ ಆಗ್ತಿದ್ದಿಲ್ಲ ಅವ್ರಿಗೆ. ಆದ್ರೂ ಟ್ರೈನ್ ಅಲ್ಲಿ ಹೆಲಿಕಾಪ್ಟರ್ ನಲ್ಲಿ ಹೋಗಿ ಮಾಡಿ ದರ್ಶನ ಮಾಡಿ ಎಲ್ಲ ಜ್ಞಾನ ಹಂಚಿ ಬಂದ್ರು. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆತ್ಮಸ್ಥಿತಿನಲ್ಲಿದ್ದಾರೆ. ನನ್ನ ಆತ್ಮ ಲಾಭಕ್ಕೋಸ್ಕರ ಕೃಷಿ ಮಾಡ್ತಾರೆ ಅವರು. ಇಲ್ಲಿ ತೀರ್ಥಾಂಕ ಗೋತ್ರ ಬಂಧವ ಅಂತ ಒಂದಿದೆ. ನಾವು ಧ್ಯಾನ ಮಾಡ್ತೀವಿ, ಜ್ಞಾನ ತಿಳ್ಕೊಂಡಿವಿ, ಅಲ್ಲಿಗೆ ಮೋಕ್ಷ ಸಿಗೋದಿಲ್ಲ. ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನ 4 ಮಂದಿಗೆ ಹಂಚಬೇಕು. ನಮ್ ತರ ತಯಾರು ಮಾಡಬೇಕು. ಮಾಂಸನ ಬಿಡಿಸ್ಬೇಕು, ಧ್ಯಾನವನ್ನ ಮಾಡಿಸ್ಬೇಕು. ಅವ್ರನ್ನ ಒಬ್ಬ ಮಾಸ್ಟರ್ನಾಗಿ ಒಬ್ಬರನ್ನಾಲೆ ತಯಾರು ಮಾಡ್ಬೇಕು. ಅವಾಗ್ಲೇ ನಾವು ಜನ್ಮರಾಹಿತ್ಯ ಸ್ಥಿತಿಯನ್ನು ಪಡ್ಕೊಳ್ಳೋದು ಸಾಧ್ಯ, ಸತ್ಯ ಲೋಕಗಳ ವಾಸಿಗಳು ಆಗಲು ಸಾಧ್ಯ. ಸುಮ್ನೆ ಧ್ಯಾನ ಮಾಡ್ತೀನಿ, ನಾನೊಂದೇ ಆತ್ಮಜ್ಞಾನಿ ಆಗ್ತೀನಿ, ಅನೇಕ ಪುಸ್ತಕಗಳು ಓದ್ತೀನಿ, ಸಜ್ಜನ ಸಾಂಗತ್ಯ ಮಾಡ್ತೀನಿ ಅಂದ್ರೆ ಸಾಲದು. ಸೇವಾ ಒಂದಿದೆ. ನಮ್ ತರ ಕೆಲವರು ತಯಾರು ಮಾಡಬೇಕು. ಮಾಸ್ಟರ್ಗಳು ಮಾಡ್ತಿದ್ದಾರೆ, ಅಗುರ್ನಿಶವಾಗಿ ಮಾಡ್ತಾ ಇದ್ದಾರೆ. ಒಂದು ಟೆಕ್ನಾಲಜಿ ಮುಖಾಂತರ, ಒಂದು ಫಿಸಿಕಲ್ ಆಗಿ, ಒಂದು ಪುಸ್ತಕಗಳ ಮುಖಾಂತರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಈ ಸತ್ಯವನ್ನು ತಿಳ್ಕೊಂಡಿದ್ದಾರೆ, ಧ್ಯಾನದ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ನೋಡ್ರಿ, ಉತ್ತರ ಗೀತದಲ್ಲಿ ಏನ್ ಹೇಳ್ತಾರೆ ಧ್ಯಾನದ ಬಗ್ಗೆ? ನಿಮಿಷಂ ನಿಮಿಷಾರ್ಧಂ ವಾಜ್ಞಾನನೋ ಧ್ಯಾನ ಚಿಂತೆಯ ಪ್ರತಿಕೋಟಿ ಸಹಸ್ರಾಣಿ ಧ್ಯಾನಮೇಕಂ ವಿಶೇಷತೆ. ಅಂದ್ರೆ ಧ್ಯಾನ ಸ್ಥಿತಿನಲ್ಲಿ 1 ನಿಮಿಷ ಅಥವಾ ಅರ್ಧ ನಿಮಿಷ ಆ ಒಂದು ಧ್ಯಾನ ಸ್ಥಿತಿನಲ್ಲಿ ಇದೀವೋ, 1 ನಿಮಿಷಂ ನಿಮಿಷಾರ್ಧಂ, 1 ನಿಮಿಷವನ್ನಾಗ್ಲಿ ಅಥವಾ ಅರ್ಧ ನಿಮಿಷವನ್ನಾಗ್ಲಿ, ನಿಮಿಷಂ ನಿಮಿಷಾರ್ಧಂ ಧ್ಯಾನ ಚಿಂತೆಯ ಅಂದ್ರೆ ಧ್ಯಾನ ಸ್ಥಿತಿನಲ್ಲಿ ಇದೀವಂದ್ರೆ ಪ್ರತಿಕೋಟಿ ಸಹಸ್ರಾಣಿ ಅಂದ್ರೆ 1000 ಕೋಟಿ ಕುರಿತು ಯಜ್ಞ ಯಾಗಾದಿಗಳು ಮಾಡಿದಷ್ಟು ಪುಣ್ಯದ ಫಲ 1 ನಿಮಿಷ ಅಥವಾ ಅರ್ಧ ನಿಮಿಷ ಆತ್ಮಸ್ಥಿತಿನಲ್ಲಿ ಇದೀವಂದ್ರೆ ಬರುತ್ತದೆ. ಅಷ್ಟೊಂದು ಪುಣ್ಯ. ಆಲೋಚಿಸ್ಬೇಕಲ್ಲ ಇದು. ಒಂದು ಅಶ್ವಮೇಧ ಯಜ್ಞ ಯಾಗ ಮಾಡ್ಬೇಕಂದ್ರೆ ಎಷ್ಟು ಕೋಟಿ ಖರ್ಚಾಗುತ್ತೆ? ಇಡೀ ಪ್ರಪಂಚ ಊಟ ಮಾಡ್ಬೇಕಂದ್ರೆ ಎಷ್ಟು ಕೋಟಿ ಖರ್ಚಾಗುತ್ತೆ? ಇಂದಿನ ಕಾಲದಲ್ಲಿ ದಶರಥನಿಗೆ ಮಕ್ಕಳಾಗಿಲ್ಲ ಅಂತೇಳಿ ಒಂದು ಅಶ್ವಮೇಧ ಯಜ್ಞ ಮಾಡ್ದ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅನ್ನದಾನ ಮಾಡ್ದ, ವಜ್ರ ವೈಡೂರ್ಯವನ್ನ ದಾನ ಮಾಡ್ದ. ಅದೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಬೇಕು ದುಡ್ಡು? ಅಂತಾವು 1000 ಕೋಟಿ ಕೃತುಗಳು, ಯಜ್ಞ ಯಾಗಾದಿಗಳು, ಅಶ್ವಮೇಧ ಯಾಗಾದಿಗಳು ಮಾಡಿದಷ್ಟು ಪುಣ್ಯದ ಫಲ ಬರುತ್ತಂತೆ 1 ನಿಮಿಷ ಧ್ಯಾನ ಸ್ಥಿತಿನಲ್ಲಿದ್ರೆ. ಮತ್ತೆ ಧ್ಯಾನ ಮಾಡ್ಬೇಕಾ ಮಾಡಬಾರ್ದು? ಸ್ವಲ್ಪ ಮಾಡ್ಬೇಕಾ ಜಾಸ್ತಿ ಮಾಡಬೇಕು? ಆಲೋಚಿಸ್ಬೇಕು. ಎಷ್ಟು ಮಹತ್ವ ಇದೆ ನೋಡಿ. ನಾವು ಬೆಳಿಗ್ಗೆಲಿಂದ ರಾತ್ರಿ ದುಡಿತೀವಿ, ಅಷ್ಟು ದುಡಿತೀವಿ ನಾವು. ಜಾಬ್ ಹೋದ್ರು, ಕೆಲಸ ಮಾಡಿದ್ರು, ಇಲ್ಲಿಗೆ ಹೋದ್ರು, ಅಷ್ಟು ಪುಣ್ಯ ಸಂಪಾದನೆ ಮಾಡಕ್ ಸಾಧ್ಯನಾ? ಅವಧೂತ ಚೋಟಮ್ಮ ಒಂದು ಮಾತು ಹೇಳ್ತಾರೆ. ಭೀಮವರಂನಲ್ಲಿ ಇದ್ದಾರೆ, ಅವರು ಸಮಾಧಿ ಆಗಿದ್ದಾರೆ. ಅವ್ರು 4 ಪಾಯಿಂಟ್ ಹೇಳಿದ್ದಾರೆ, ಕೆಲವು ಪಾಯಿಂಟ್. ಅದರಲ್ಲಿ ಒಂದು ಪಾಯಿಂಟ್ ಏನ್ ಹೇಳಿದ್ದಾರೆ? ತಿರುಗಿತೆ ತಿಪ್ಪಲು, ಕುಚ್ಚೊಂಟೆ ಕುಪ್ಪಲು. ಅಂದ್ರೆ ಪ್ರಪಂಚದಲ್ಲಿ ತಿರುಗಿದ್ರೆ ಎಲ್ಲ ಕಷ್ಟಗಳೇ ಇದಾವಂತೆ. ಪ್ರಪಂಚವನ್ನು ತಿರುಗಾಡ್ತಾ ಓದಿಂಗಲ್ಲ ಕಷ್ಟಗಳೇ ಬರ್ತಾವಂತೆ. ಕುತ್ಕೊಂಡು ಧ್ಯಾನ ಮಾಡದೆ ಕುಪ್ಪೆ ಬರ್ತಾವಂತೆ. ರಮಣ ಮಹರ್ಷಿ ಏನ್ ಮಾಡ್ದ? ಪ್ರಪಂಚ ತಿರುಗಾಡಿಲ್ಲ, ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡ್ದ. ಎಲ್ಲ ಬಂದ್ವಾ? ಇಲ್ಲ. ಅದು ತಿಳ್ಕೋಬೇಕು, ಗ್ರಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪ್ರಾಪಂಚಿಕವಾಗಿ ನಾವು ಸಂಸಾರಕದಲ್ಲಿದ್ದೀವಿ, ಗೃಹಸ್ಥಾಶ್ರಮರಾಗಿದ್ದೀವಿ. ಭೌತಿಕ ಪ್ರಪಂಚಕ್ಕೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಪರಿಮಿತಿಯಲ್ಲಿ ಜೀವನ ಮಾಡಬೇಕು. ಇನ್ನು ಉಳಿಕಿರ್ತಕ್ಕಂಥ ಒಂದು ಸಮಯವನ್ನೆಲ್ಲ ಆತ್ಮದ ಲಾಭಕ್ಕೋಸ್ಕರ ಕೃಷಿ ಮಾಡಬೇಕು. ನಿರಂತರ ಧ್ಯಾನ ಮಾಡಬೇಕು. ಸಮಯ ಸಿಕ್ಕಾಗ ಸ್ವಾಧ್ಯಾಯ ಮಾಡಬೇಕು. ಈ ರೀತಿ ಸಜ್ಜನ ಸಾಂಗತ್ಯ ಮಾಡಬೇಕು. ಮಾಯಕ್ಕೆ ಸಿಕ್ಕಾಕೋಬಾರ್ದು.
ಯಾವಾಗ ನಾವು ಈ ರೀತಿ ಈ ಒಂದು ಆಧ್ಯಾತ್ಮಿಕ ತ್ರಿರತ್ನಗಳನ್ನ ಅನುಸರಿಸಲಾರ್ದಂಗೆ ಇದೀವಪ್ಪ ಅಂತಂದ್ರೆ ಎಷ್ಟು ನಷ್ಟ ಆಗ್ತೀವಿ ಅಂದ್ರೆ ಅಷ್ಟು ನಷ್ಟ ಆಗ್ತೀವಿ. ಮಾಯಕ್ ಸಿಕ್ಕಾಕೊಂಡ್ಬಿಡ್ತೀವಿ, ಬಾಧಕ್ಕೆ ಒಳಗಾಗ್ತೀವಿ, ಅಜ್ಞಾನದಾಗಿರ್ತೀವಿ, ಸಮಸ್ಯೆಗಳು ಒಳಗಾಗ್ತವೆ, ದುಃಖಗಳು ಬರ್ತವೆ, ಇವೆಲ್ಲವೂ ಕ್ರಿಯೇಟ್ ಆಗ್ತವೆ. ನಾನು ಮಾಯಕ್ಕೆ ಸಿಕ್ಕಾಕೊಂಡಾಗ, ಮನಸ್ಸಿನ ಮಾಯಕ್ಕೆ ಸಿಕ್ಕಾಕೊಂಡ. ಆದ್ದರಿಂದ ಮನಸ್ಸನ್ನ ಜಯಿಸ್ಬೇಕು, ಮನಸ್ಸನ್ನ ಪ್ಯೂರಿಟಿ ಮಾಡ್ಕೋಬೇಕು, ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕು, ಮನಸ್ಸು ಮಲಿನವಾಗಿರ್ತಕ್ಕಂಥದ್ದು ಶುದ್ಧಿ ಮಾಡ್ಕೋಬೇಕು. ನಾವು ಆ ರೀತಿ ಮಾಡ್ಕೋಬೇಕಯ್ಯ ಅಂತಂದ್ರೆ ನಿರಂತರ ತೀವ್ರವಾಗಿರ್ತಕ್ಕಂಥ ಧ್ಯಾನ ಸಾಧನೆ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ, ಅದೊಂದೇ ಮಾಡಬೇಕು. ಒಂದು ಮ್ಯೂಸಿಕ್ ಆಗ್ಲಿ, ಒಂದು ಗೈಡಿಂಗ್ ಆಗ್ಲಿ, ಒಂದು ಸಂಕಲ್ಪ ವಿಕಲ್ಪಗಳಾಗ್ಲಿ ಅವೇನೋ ಇಟ್ಕೋಬಾರ್ದು. ಸೀನಿಯರ್ ಮಾಸ್ಟರ್ ಆದಂಗೆಲ್ಲ ಸೈಲೆಂಟ್ ಮೆಡಿಟೇಷನ್ ಮಾಡಬೇಕು. ಹೆಚ್ಚಿನ ಅವಶ್ಯಕತೆ ಇಲ್ಲ ನಮಗೆ. ಯಾವುದು ಒಂದು ಗೈಡಿಂಗ್ ಮೆಡಿಟೇಷನ್ ಬೇಕಾಗಿಲ್ಲ, ಮ್ಯೂಸಿಕ್ ಮೆಡಿಟೇಷನ್ ಕೂಡ ಬೇಕಾಗಿಲ್ಲ ಹೇಳ್ಬೇಕಂದ್ರೆ. ಗುರುಗಳು ಪತ್ರಿಕೆಗಳು ಏನ ಇದಾರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಷ್ಟೇ ಮಾಡ್ಬೇಕು. ಗುರು ಹೇಳಿದ್ದನ್ನ ಮಾಡ್ಬೇಕು, ಗುರು ಮಾಡಿದ್ದನ್ನ ಮಾಡಬಾರ್ದು. ಗುರು ಶಕ್ತಿ ಬೇರೆ, ನಮ್ಮ ಶಕ್ತಿ ಬೇರೆ. ಗುರುಗಳು ಫ್ಲೂಟ್ ಒಂದು ಊದಾರ ಅಂದ್ರೆ ಸಾವಿರಾರು ಮಂದಿ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ನಾವು ಫ್ಲೂಟ್ ಊದಂದ್ರೆ ಒಬ್ಬರನ್ನ ಬರ್ತಾರ? ಗುರು ಶಕ್ತಿ ಬೇರೆ, ನಮ್ಮ ಶಕ್ತಿ ಬೇರೆ. ಶಿರ್ಡಿ ಸಾಯಿಬಾಬಾ ಅನ್ನವನ್ನು ಕಲಿಸ್ಬೇಕಾದ್ರೆ ಕೈಯಿಂದ ಬೆಂದಿದೆ ಇಲ್ಲ ಅಂತ ನೋಡ್ತಾನ ಪಾತ್ರೆಯಲ್ಲಿ. ನಾವು ಅದರಲ್ಲಿ ಸುಡ್ತಕ್ಕಂತಹ ಒಂದು ಅನ್ನದ ಪಾತ್ರೆಯಲ್ಲಿ ನಾವಿಟ್ಟಿವಿ ಅಂದ್ರೆ ಅಲ್ಲಿ ಕೈ ಇರೋದಿಲ್ಲ, ಕೈಯ ಸುಟ್ಟು ಹೋಗ್ಬಿಡ್ತದೆ. ಆದ್ದರಿಂದ ಇಲ್ಲಿ ನಾವು ಶರಣರು, ಯೋಗಿಗಳು, ಯೋಗೀಶ್ವರರು, ಅವ್ರ ಶಕ್ತಿನೇ ಬೇರೆ, ನಮ್ಮ ಶಕ್ತಿನೇ ಬೇರೆ. ಆದ್ರಿಂದ ಸದ್ಗುರು ಏನ್ ಹೇಳಿದಾನ ಅದನ್ನೇ ಮಾಡ್ಬೇಕು ಹೊರತು ಗುರು ಮಾಡಿದ್ದಾನ ನಾವು ಮಾಡಬಾರ್ದು. ಗುರು ಬೆಂಕಿ ಕೆಂಡನು ಬಾಯಾಗ ಹಾಕೊಂತಾನೆ, ನಾವು ಹಾಕೊಂತೀವ? ಗುರು ಒಂದು ಪ್ರಣದಿಯಲ್ಲಿ ನೀರಿನಿಂದ ದೀಪ ಹಚ್ತಾನೆ, ನಾವು ಹಚ್ತೀವ? ಅವ್ರ ಶಕ್ತಿ ಅಪಾರ, ನಮ್ಮ ಶಕ್ತಿ ಏನಿದೆ? ಪುಟ್ಟಭರ್ತಿ ಸತ್ಯಸಾಯಿಬಾಬಾ ಕೈಯಿಂದ ಬೂದಿಯನ್ನು ಇದ್ ಮಾಡ್ತಾನೆ, ಲಿಂಗವನ್ನು ತೆಗಿತಾನೆ, ಏನ್ ಬೇಕಾದೆಲ್ಲ ಮಾಡ್ತಾನೆ, ಹೋಗಿರ್ತಕ್ಕಂಥ ಪ್ರಾಣವನ್ನು ಮತ್ತೆ ಇದು ಮಾಡ್ತಾನೆ, ಜೀವಂತವಾಗಿ ಮಾಡ್ತಾನೆ. ನಾವು ಮಾಡ್ತೀವ? ಆದ್ದರಿಂದ ಸದ್ಗುರುಗಳೇ ಬೇರೆ, ನಾವೇ ಬೇರೆ. ಅವ್ರು ಹೇಳಿರ್ತಕ್ಕಂಥ ನಾವು ಪಾಲನೆ ಮಾಡಬೇಕು. ಆದ್ದರಿಂದ ಸಾಧನೆ ಅಂತಕ್ಕಂಥದ್ದು ತೀವ್ರವಾಗಿ ಮಾಡಬೇಕು. ಕೇವಲ ಶ್ವಾಸದ ಮೇಲೆ ಗಮನ ಮತ್ತು ಕಠಿಣವಾಗಿ ಆಹಾರ ನಿಯಮವನ್ನು ಪಾಲನೆ ಮಾಡಬೇಕು. ಬೆಳ್ಳುಳ್ಳಿ ಆಗ್ಲಿ, ಮಶ್ರೂಮ್ ಆಗ್ಲಿ ಯಾವುದು ತಿನ್ನಬಾರ್ದು. ಬೇಕರಿಗಳಲ್ಲಿ ಅವು ಇವು ಪಾನಿಪುರಿ ಅಂತೆ, ಕಚೋರಿ ಅಂತೆ, ಗೋಬಿ ಅಂತೆ ಅದೆಲ್ಲ ತಿನ್ನಬಾರ್ದು. ಶುದ್ಧವಾದ ಸಾತ್ವಿಕ ಆಹಾರವನ್ನು ತಿನ್ಬೇಕು. ಮನೆಯಲ್ಲಿ ಜಾಸ್ತಿ ಮಾಡ್ಕೊಂಡು ತಿನ್ಬೇಕು. ಇಲ್ಲಾಂದ್ರೆ ಹಣ್ಣು ಹಂಪಳಗಳನ್ನು ತಿನ್ಬೇಕು. ಹೋಟ್ಲಲ್ಲಿ ತಿನ್ನಂದ್ರೆ ವಿಚಾರ ಮಾಡಿ ತಿನ್ಬೇಕು. ಎಷ್ಟಂದ್ರೆ ಇದಕ್ಕಂದ್ರೆ ಅಪಾರವಾದ ಶಕ್ತಿ ಗಳಿಸಿರ್ತೀವಿ. ಆಹಾರ ನಿಯಮದಲ್ಲಿ ನಾವು ಪಾಲನೆ ಮಾಡಲು ಹೋದ ಪಕ್ಷದಲ್ಲಿ ಶಕ್ತಿ ಎಲ್ಲ ಕಳ್ಕೊಂತೀವಿ, ಮತ್ತೆ ಮಾನವರಾಗ್ತೀವಿ. ಧ್ಯಾನದಿಂದ ಮಾನವರಿಂದ ದೈವ ಲಕ್ಷಣ ಬರ್ತಾ ಇರ್ತವೆ. ಸ್ವಲ್ಪ ಆಹಾರ ನಿಯಮದಲ್ಲಿ ಪಾಲನೆ ಇಲ್ಲದಕ್ಕೆ ನಾವೇನಾಗ್ತೀವಿ, ಮತ್ತೆ ಮಾನವರಾಗ್ಬಿಡ್ತೀವಿ. ದೈವ ಲಕ್ಷಣ ಹೋಗಿ ಮತ್ತೆ ಮಾನವನಾಗ್ತೀವಿ. ನಾರಾಯಣ ತತ್ವ ಹೋಗಿ ಮತ್ತೆ ನರನ ಆಗ್ಬಿಡ್ತಾನೆ. ಆದ್ದರಿಂದ ಆಹಾರ ನಿಯಮವನ್ನು ಕಠಿಣವಾಗಿ ಪಾಲನೆ ಮಾಡಬೇಕು. ಅದೇ ರೀತಿಯಾಗಿ ತೀವ್ರವಾಗಿರತಕ್ಕಂಥ ಧ್ಯಾನ ಸಾಧನೆ ಮಾಡಬೇಕು ಮತ್ತು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು. ಅಲ್ಲದೆ ಈ ರೀತಿ ಸಜ್ಜನ ಸಾಂಗತ್ಯ, ಸತ್ಯವನ್ನು ತಿಳ್ಕೊಂಡಿರ್ತಕ್ಕಂಥ ಸತ್ಪುರುಷರ ಸಾಂಗತ್ಯ ಮಾಡಬೇಕು. ಆಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ಮುಗಿದಿಲ್ಲ, ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಒಬ್ಬರಿಗನ್ನಾಗ್ಲಿ ನಮ್ ತರ ತಯಾರು ಮಾಡ್ಬೇಕು. ಇದು ಅವಾಗ ನಮ್ಗೆ ನಾವು ಬಂದಿರ್ತಕ್ಕಂಥ ಪರ್ಪಸ್ ಮುಗಿತಂತ ಅರ್ಥ, ನಮ್ ಜನ್ಮ ಸಾರ್ಥಕ ಆಯ್ತಂತ ಅರ್ಥ. ಅದೇ ಮಾಡ್ತಾ ಇದೀವಿ ನಾವೆಲ್ಲರೂ. ಕೆಲವರು ಮುಂದೆ ಇದ್ರಿ, ಕೆಲವರು ಹಿಂದೆ ಇದ್ರಿ, ಕೆಲವರು ಮಧ್ಯದಲ್ಲಿ ಇದ್ರಿ. ಹಾಗಾಗಿ ಸ್ವಲ್ಪ ಈ ಒಂದು ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು. ಸ್ವಲ್ಪ ಕೃಷಿ ಮಾಡ್ಬೇಕು, ಸತ್ಯ ಕಡೆ ಪ್ರಯಾಣ ಮಾಡೋಣ. ಸಮಯನ ವೇಸ್ಟ್ ಮಾಡೋದು ಬೇಡ, ಮತ್ತೆ ಜನ್ಮಗಳು ತಗೋದು ಬೇಡ. ನಾನು ಯಾರಂತ ತಿಳ್ಕೊಳ್ಳೋಣ, ನಾನೊಂದು ಆತ್ಮ ಅಂತ ತಿಳ್ಕೊಳ್ಳೋಣ. ಆತ್ಮದ ಲಾಭಕ್ಕೋಸ್ಕರ ಕೃಷಿ ಮಾಡೋಣ, 4 ಮಂದಿನೇ ತಯಾರು ಮಾಡೋಣ, ಜನ್ಮ ಸಾರ್ಥಕ ಮಾಡ್ಕೋಣ, ಸಫಲೀಕೃತ ಆಗೋಣ ಅಂತ ತಿಳ್ಕೊಳ್ತಾ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಆತ್ಮವನ್ನು ನಮಸ್ಕರಿಸಿಕೊಳ್ತಾ 2 ವಾಕ್ಯಗಳು ಗುರುಪಾದ ಕರ್ಪಿಸುತ್ತೆ ಮಂಗಳವನ್ನು ಮಾಡುತ್ತೆ. ನಮಸ್ಕಾರ ಬಾಲಕೃಷ್ಣ ವೈಕೂರ್ಗೋಡು ಅವರಿಗೆ. ಸರ್ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮ ವಿಚಾರಧಾರೆ ಒಂದು ಉನ್ನತ ಮಟ್ಟದಲ್ಲಿತ್ತು, ಸರಳವಾಗಿ
ಎಲ್ಲರ ಮನಸ್ಸಿಗೂ ಮುಟ್ಟೋ ಹಾಗೆ ತಾವು ಹೇಳ್ಕೊಟ್ರಿ, ತಿಳಿಸಿದ್ರಿ ಅದನ್ನ. ಅದ್ರಲ್ಲಿ ಅದೇ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅನ್ನೋದನ್ನ. ನೀವು ಹೇಳ್ಬೇಕು ಅಂದ್ರೆ ಜ್ಞಾನ ವೃದ್ಧರು ಅಂತ ಹೆಂಗಿದ್ದೀರಾ, ಆದ್ರೆ ಜ್ಞಾನ ವೃದ್ಧರಿದ್ದೀರಾ ಅಂದ್ರೆ ಜ್ಞಾನವನ್ನ ಹೆಚ್ಚು ಸಂಪಾದಿಸ್ಕೊಂಡಿದ್ದೀರಾ. ನಿಮ್ಮ ಕಣ್ಣುಗಳಲ್ಲೇ ಗೊತ್ತಾಗತ್ತೆ ತೇಜಸ್ ಇದೆ ಅನ್ನೋದು, ಆ ಕಾಂತಿ ನಿಮ್ಮ ಮುಖದಲ್ಲೇ ಗೊತ್ತಾಗತ್ತೆ. ನೀವು ಸಾಧಕರು ಅನ್ನೋದನ್ನ ಖಂಡಿತ ನಾವು ಕಂಡು ಹಿಡಿಕೋಬಹುದು. ಹಾಗಾಗಿದ್ದೇನೆ ನಿಮ್ಮ ಒಂದು ಇದರಲ್ಲಿ ಕ್ರಿಯೆಯಲ್ಲಿ ಏನು ಜ್ಞಾನ ಹಂಚುವ ಕ್ರಿಯೆ ಏನು ನಡೀತಾ ಇದೆ ಅದರಲ್ಲಿ ಇನ್ನು ಮುಂದಕ್ಕೆ ಹೆಚ್ಚು ಹೆಚ್ಚು ಸಾಧನೆಗಳಾಗ್ಲಿ. ಸುಭಾಷ್ ಪತ್ರಿಜಿ ಅವರ ಅನುಗ್ರಹ ನಿಮ್ಮಲ್ಲಿರ್ಲಿ, ಸರ್ವ ದೇವತೆಗಳ ಅನುಗ್ರಹ ನಿಮ್ಮಲ್ಲಿರ್ಲಿ, ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮಾಡಿ ಎಲ್ರಿಗೂ ಇದು ಮಾಡ್ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಬಂದು ನಮಗೆ ಅತ್ಯಂತ ಸರಳವಾಗಿ ಸುಂದರವಾಗಿ ಎಲ್ಲರೂ ಮನಸ್ಸು ಮುಟ್ಟೋ ಹಾಗೆ ನೀವು ಹೇಳಿ ಒಂದು ನಿಮ್ಮ ವಿಚಾರಧಾರೆಯನ್ನ ಉಪನ್ಯಾಸವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಅದಕ್ಕೆ ನಮ್ಮ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದೀವಿ ಸರ್. ನಮ್ಮ ಎಲ್ಲಾ ಮಾಸ್ಟರ್ಸ್ ಪರವಾಗಿ, ಮಹಾ ಅವತಾರ್ ಫೌಂಡೇಶನ್ ಪರವಾಗಿ ನಾನು ನಮ್ಮನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ. ಈಗ ಒಂದು ಸಣ್ಣ ವಿಚಾರ ವಿನಿಮಯ, ಒಂದು ಸ್ವಲ್ಪ ಹೊತ್ತು. ಯಾರಾದ್ರೂ ಡೌಟ್ ಇದೆಯಾ ಅಥವಾ ಅನುಮಾನಗಳಿದೆಯಾ ಅಥವಾ ಸಂದೇಹಗಳಿದೆಯಾ ಅಥವಾ ಅವ್ರ ಅನುಭವಗಳಿದೆಯಾ? ಅವ್ರಿಗೇನಾದ್ರು ಅನುಭವ ಆಗಿದ್ರೆ ಧ್ಯಾನದಲ್ಲಿ ಆಗ್ಲಿ ಅಥವಾ ಅಸ್ಟ್ರಲ್ ಬಾಡೀಸ್ ವಿಷಯವಾಗಿ ಇನ್ನೇನೋ ತಿಳ್ಕೋಬೇಕು ಅನ್ನೋದಿದ್ರೆ, ಇನ್ನೇನೋ ಸಂದೇಹಗಳಿದ್ರೆ ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಮಾಸ್ಟರ್ಸ್ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ತಾವು ಯಾರಾದ್ರೂ ಇದ್ರೆ ನಿಮ್ಮ ಮೈಕ್ ಅನ್ನ ಆನ್ ಮಾಡ್ಕೊಳ್ಳಿ, ಮಾತಾಡಿ, ವಿಡಿಯೋನು ಆನ್ ಮಾಡ್ಕೊಳ್ಳಿ. ಯಶೋಧ ಮೇಡಮ್ ಮಾತಾಡಿ. ಸರ್ ನಮಸ್ಕಾರಗಳು. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇದನ್ನ ಅರ್ಗಿಸ್ಕೊಳಕ್ಕೆ ನಮ್ಗೆ ಇನ್ನೂ ಜಾಸ್ತಿ ತಿಳ್ಕೊಂಡು ಅದ್ರ ಸಾಧನೆ ಮಾಡಿ ತಿಳ್ಕೊಂಡು ಅದನ್ನ ಅರ್ಗಿಸ್ಕೊಳ್ಳೋದಕ್ಕೂ ತುಂಬಾ ಸಮಯ ಹಿಡಿಯುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಇಲ್ಲಿಗೆ ಹೊಸಬ್ರು, ಅದ್ರಲ್ಲೂ ನಾನು ಸ್ವತಃ ಹೇಳ್ಬೇಕು ಅಂದ್ರೆ ಹೊಸಬ್ಳು. ಈ ಧ್ಯಾನ ಅಭ್ಯಾಸ ಈಗ ಮಾಡ್ತಾ ಇದ್ದೀನಿ ರೀಸೆಂಟ್ ಆಗಿ. ನನ್ಗೆ ಒಂದು ಡೌಟ್ ಅಂತಂದ್ರೆ, ಇನ್ನು ಆಸ್ಟ್ರಲ್ ಟ್ರಾವೆಲ್ ಮಾಡೋದಕ್ಕೆ ನಾವು ಇನ್ನೂ ಹೆಚ್ಚಿನ ಧ್ಯಾನ ಅಥವಾ ಜ್ಞಾನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಒಂಥರ ವಿಷಯಗಳು ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು. ಮತ್ತೆ ಸಾಮಾನ್ಯವಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡಿದವರು ಆತ್ಮ ಆಚೆ ಸೂಕ್ಷ್ಮ ಶರೀರ ಆಚೆ ಹೋಗ್ಬಿಟ್ಟು ಮತ್ತೆ ಅದೇ ಶರೀರನ ತಗೊಳುತ್ತಾ ಇಲ್ಲ ಸೇರ್ದೇ ಇರೋ ಚಾನ್ಸಸ್ ಇರುತ್ತಾ ಸರ್? ಒಳ್ಳೆ ಪ್ರಶ್ನೆ ಮೇಡಮ್. ಇಲ್ಲಿ ಆತ್ಮಕ್ಕೂ ದೇಹಕ್ಕೂ ಒಂದು ಕನೆಕ್ಷನ್ ಇರುತ್ತೆ ಮೇಡಮ್, ಅದೇ ಸಿಲ್ವರ್ ಕಾರ್ಡ್. ಆ ಸಿಲ್ವರ್ ಕಾರ್ಡ್ ಕನೆಕ್ಷನ್ ಇರೋದ್ರಿಂದ ಈ ಶರೀರ ಚಲನ ಮಾಡ್ತತೆ, ಎಲ್ಲ ಮಾತಾಡ್ತತೆ, ಎಲ್ಲ ನೋಡ್ತತೆ, ಎಲ್ಲ ಇರುತ್ತೆ. ಅದಕ್ಕಂದ್ರೆ ಆತ್ಮ ಈ ಸ್ಥೂಲಕ್ಕೆ ಶರೀರಕ್ಕೆ ಒಂದು ಕನೆಕ್ಷನ್ ಅಂದ್ರೆ ಸಿಲ್ವರ್ ಕಾರ್ಡ್, ಅಂದ್ರೆ ಬೆಳ್ಳಿ ತಂತಿ ಅಂತ ಹೇಳ್ತೀವಿ. ಆ ಬೆಳ್ಳಿ ತಂತಿಯಿಂದ ಆತ್ಮದ ಶಕ್ತಿ ಈ ಸ್ಥೂಲ ಶರೀರಕ್ಕೆ ಪ್ರವೇಶ ಆಗ್ತಾ ಇರುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುತ್ತೆ. ರಾತ್ರಿ ವೇಳೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಈ ಒಂದು ಆತ್ಮ ಪೂರ್ಣಾತ್ಮ ಜೊತೆ ಅನುಸಂಧಾನ ಆಗಿರುತ್ತೆ, ಅನುಸಂಧಾನವಾಗಿ ಶಕ್ತಿಯನ್ನು ತಗೊಳ್ಳುತ್ತೆ ಮತ್ತು ಈ ಸ್ಥೂಲ ಶರೀರದೊಳಗೆ ಮತ್ತೆ ಪ್ರವೇಶ ಆಗುತ್ತೆ. ಅವಾಗ ಅದಕ್ಕೋಸ್ಕರ ಬೆಳಿಗ್ಗೆ ನಾವು ಹಾಯಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಂತ ಇರ್ತೀವಿ. ಇದು ಭೌತಿಕವಾಗಿ ಜೀವನ ಮಾಡ್ತಕ್ಕಂತಹ ಮಾನವರ ಲಕ್ಷಣ. ಆದ್ರೆ ಒಬ್ಬ ಯೋಗಿ ಏನ್ ಮಾಡ್ತಾನೆ? ಧ್ಯಾನ ಸಾಧನೆ ಮಾಡ್ತಾನೆ, ದೇಹ ಮನಸ್ಸು ದಾಟಿ ಆತ್ಮಸ್ಥಿತಿಯಲ್ಲಿ ಇರ್ತಾನೆ. ಆತ್ಮದಿಂದ ಒಂದು ಪೂರ್ಣಾತ್ಮ ಜೊತೆಗೆ ಅನುಸಂಧಾನ ಆಗ್ತಾ ಇರ್ತಾನೆ. ವಿಶ್ವಮಯ ಪ್ರಾಣಶಕ್ತಿಯನ್ನ ಅಪಾರವಾಗಿ ತಗೊಂತಾ ಇರ್ತಾನೆ. ಆ ಒಂದು ತಗೊಂತಿರ್ಬೇಕಾದ್ರೆ ಆ ಒಂದು ಪ್ರೋಸೆಸ್ ನಲ್ಲಿ ಎಷ್ಟೋ ಒಂದು ಎನರ್ಜಿ ಬರುತ್ತೆ ಅವ್ರಿಗೆ. ಇಲ್ಲಿ ಬಹಳ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು. ನಾವು ರಾತ್ರಿಯಲ್ಲಿ ಮಲಗಿದಾಗ 8 ತಾಸು ನಿದ್ದೆ ಮಲಗ್ತೀವಿ. ಆ ಒಂದು ಎನರ್ಜಿದಿಂದ ಎಷ್ಟು ತಗೊಂತೀವಿ? 10% ಎನರ್ಜಿ ತಗೊಂತೀವಿ. ರಾತ್ರಿ ಮಲಗಿದಾಗ ಎಷ್ಟು ಎನರ್ಜಿ? 10% ಎನರ್ಜಿ ತಗೊಂತೀವಿ ಗಾಢವಾದ ನಿದ್ರೆಯಲ್ಲಿ. ಆ ಒಂದು 10% ಎನರ್ಜಿಲಿಂದ ಬೆಳಗ್ಗೆಲಿಂದ ರಾತ್ರಿವರೆಗೆ ಕೆಲಸ ಮಾಡೋದಕ್ಕೆ ನಮಗೆ ಆ ಒಂದು ಶಕ್ತಿ ಎಲ್ಲ ಬರುತ್ತೆ. ಕೆಲಸಗಳು ಮಾಡ್ತೀವಿ ಆ ಒಂದು ಶಕ್ತಿಯಿಂದ, ಹಾಯಾಗಿ ಕೆಲಸ ಮಾಡ್ತೀವಿ. ಅದು ಅನ್ಕಾನ್ಸಿಯಸ್ ಸ್ಟೇಟ್ ನಲ್ಲಿ ಶಕ್ತಿ ತಗೊಂಡಿದ್ದು ಕೇವಲ ಎಷ್ಟು? 10%. ಆದ್ರೆ ಈ ಒಂದು ಧ್ಯಾನದಲ್ಲಿ ಎಷ್ಟು ತಗೊಂತೀವಿ? 100% ಶಕ್ತಿ ತಗೊಂಡು, ಮತ್ತೆ 10% ಶಕ್ತಿ ತಗೊಂಡಾಗಿ ಅಷ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ 100% ತಗೊಂತೀವಿ ಈ ಒಂದು ಧ್ಯಾನದಲ್ಲಿ ಎನರ್ಜಿ. ಅಂದ್ರೆ ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಸರಿಯಾದ ಧ್ಯಾನ, ಶ್ವಾಸದ ಮೇಲೆ ಧ್ಯಾನ ಅಷ್ಟೇ ಮಾಡಬೇಕು. ಸಂಕಲ್ಪಗಳು ಅವೇನ್ ಇಟ್ಕೋಬಾರ್ದು. ಮನಿ ಮೆಡಿಟೇಷನ್ ಯಾವ ಮಾಡ್ಬೇಕು.
ಎಷ್ಟು ಶ್ವಾಸದ ಮೇಲೆ ಧ್ಯಾನ. ಈ ಧ್ಯಾನದಿಂದ ಜ್ಞಾನ ಬರುತ್ತೆ, ಜ್ಞಾನ ಬಂದಾಗ ಮುಕ್ತಿ ಸಿಗುತ್ತೆ. ಇಲ್ಲಿ ಧ್ಯಾನ ಮಾಡಿದಾಗ ಏನ್ ಬರುತ್ತೆ? ಜ್ಞಾನ. ಎಂತ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ನಾನು ದೇಹವಲ್ಲ, ನಾನು ಒಂದು ಆತ್ಮ ಅಂತ ತಿಳ್ಕೊಂಡು, ಅವಾಗಲೇ ನಮಗೆ ಮೋಕ್ಷ, ಅದೇ ಮುಕ್ತಿ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ನೋಡ್ರಿ, 10% ಎನರ್ಜಿ ತಗೊಂಡಾಗೆ ಎಷ್ಟೋ ಕೆಲಸಗಳು ಮಾಡ್ತೀವಿ ಪ್ರಾಪಂಚಿಕವಾಗಿ. ಇನ್ನ 100% ಶಕ್ತಿ ತಗೊಂಡಾಗ ಧ್ಯಾನದಲ್ಲಿ ಇನ್ನು ಎಷ್ಟು ಕೆಲಸ ಮಾಡ್ಬೋದು? ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಫಸ್ಟ್ ನಮ್ಮ ಕರ್ಮಗಳು ಕ್ಲೀನ್ ಮಾಡ್ಕೊಂತೀವಿ, ಗಾಡಿ ಮಾಡಕ್ ಶುದ್ಧಿ ಮಾಡ್ಕೊಂತೀವಿ, ಸ್ಥಿತಿಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವಿ, ಲೆವೆಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತೀವಿ, ಜ್ಞಾನವನ್ನ ಬೆಳೆಸ್ಕೊಂತೀವಿ. ಅವಾಗ ಆ ಲೆವೆಲ್ಸ್ ಜಾಸ್ತಿ ಆದಾಗ ನಮ್ಮ ಪ್ರವರ್ತನೆ ಚೇಂಜ್ ಆಗುತ್ತೆ, ನಮ್ಮ ಗುಣಗಳು ಚೇಂಜ್ ಆಗ್ತವೆ. ಮೊದಲು ಮಾತಾಡಕ್ ಬರಲಾರ್ದವ್ರು ಮಾತಾಡ್ತಾರೆ, ಧೈರ್ಯ ಇಲ್ಲದವರು ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಇಲ್ಲಾರ್ದವ್ರು ಕಾನ್ಫಿಡೆನ್ಸ್ ಬರುತ್ತೆ, ಮಾಡಕ್ ಆಗ್ಲಾರ್ದವ್ರು ಮಾಡ್ತಾರೆ, ಸಾಧಿಸಕ್ ಆಗಲ್ಲ ಅನ್ನೋರು ಸಾಧಿಸ್ತಾರೆ. ಅವಾಗ ಸಾಮಾನ್ಯ ಕೆಲಸ ಅಸಾಮಾನ್ಯ ಆಗ್ತಿತ್ತು, ಇವಾಗ ಅಸಾಮಾನ್ಯ ಕೆಲಸ ಸಾಮಾನ್ಯವಾಗಿ ಮಾಡ್ಬಿಡ್ತಾರೆ. ಒಬ್ಬ ವಿವೇಕಾನಂದ ಧ್ಯಾನಕ್ಕೆ ಬರೋದ ಮುಂಚೆ ನಾರ್ಮಲ್ ನಂತರ ಮನುಷ್ಯ, ಧ್ಯಾನಕ್ಕೆ ಬಂದ್ಮೇಲೆ ಇಡೀ ಪ್ರಪಂಚಕ್ಕೆ ನಮ್ಮ ವೇದಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಒಂದು ಧ್ಯಾನದ ಮಹತ್ವದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ತಿಳಿಸಿದ. ಹೇಗೆ? ಒಂದು ಧ್ಯಾನ ಶಕ್ತಿಯಿಂದ. ಆ ರೀತಿ ನಾವು ಸಹ ನಿರಂತರ ಧ್ಯಾನ ಮಾಡ್ತಿರ್ಬೇಕಾದ್ರೆ ಸತ್ಯ ತಿಳ್ಕೊಂತೀವಿ, ಇಲ್ಲಿ ಮರಣ ಅಂತಕ್ಕಂಥದ್ದು ದೇಹಕ್ಕೊಂದೇ, ಆತ್ಮಕ್ಕಿಲ್ಲ. ಪ್ರತಿಯೊಬ್ಬ ಯೋಗಿ ಇದು ತಿಳ್ಕೊಂತಾನೆ. ನಾವು ಈ ಕಣಿಕ ಅಂತಕ್ಕಂಥ ಸ್ಥೂಲ ಶರೀರಗಳಲ್ಲ, ನಾವು ಆತ್ಮ ಪದಾರ್ಥ, ಒಂದು ಚೈತನ್ಯ, ಒಂದು ಬೆಳಕು, ಒಂದು ಜ್ಯೋತಿ. ನಾವು ಒಳಗೆ ಒಂದು ಜ್ಯೋತಿ ಇದೆ, ಆ ಜ್ಯೋತಿಯಿಂದ ಇದೆಲ್ಲ ಮಾತಾಡ್ತಾ ಇದೆ, ನೋಡ್ತಾ ಇದೆ, ಎಲ್ಲ ನೋಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಒಳಗಡೆ ಜ್ಯೋತಿ ಇಲ್ಲಪ್ಪ ಅಂದ್ರೆ ಏನಿಲ್ಲ, ಇದು ಡೆಡ್ ಬಾಡಿ. ಇದು ಬಾಹ್ಯ ಸೌಂದರ್ಯ ಇರಲ್ಲ, ಅಂತರ್ ಸೌಂದರ್ಯ ಮಾಡ್ಕೋಬೇಕು. ಮರಣ ಅಂದ್ರೆ ಏನಿಲ್ಲಿ? ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಕನೆಕ್ಷನ್ ಆಗಿರ್ತಕ್ಕಂತಹ ಆ ಒಂದು ಬೆಳ್ಳಿ ತಂತಿ ಕಟ್ಟಾಗುತ್ತಷ್ಟೇ. ಇದು ಸತ್ಯ ತಿಳ್ಕೊಬೇಕು ನಾವು. ಮರಣ ಅಂದ್ರೆ ಬೆಳ್ಳಿ ತಂತಿ ಕಟ್ಟಾಯ್ತು, ಸಿಲ್ವರ್ ಕಾರ್ಡ್ ಕಟ್ಟಾಯ್ತು ಅಷ್ಟೇ. ನಾವ್ ಯಾವಾಗ್ಲೂ ಇರ್ತೀವಿ. ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕ ಒಂದು ಶರೀರ ಮಾತ್ರ ಉದುರೋಗಿದೆ. ಮತ್ತೆ ಮರಣ ಆದ್ಮೇಲೆ 3 ದಿನ ಆದ್ಮೇಲೆ ಆ ಪ್ರಾಣಮಯ ಶರೀರ ಸಹ ಉದುರೋಗುತ್ತೆ, ಭೂಲೋಕದಲ್ಲೇ ಉದುರೋಗುತ್ತೆ 3 ದಿನ ಆದ್ಮೇಲೆ. ಆಮೇಲೆ ಮನೋಮಯ ಶರೀರ ಇರುತ್ತೆ, ಅದು ಭೂವರ್ಲೋಕ ಸೌರಲೋಕದವರೆಗೆ ಎಲಿಜಿಬಿಲಿಟಿ. ಅಲ್ಲಿ ಆದ್ಮೇಲೆ ಭೂವರ್ಲೋಕದಲ್ಲಿ ಇರುತ್ತೆ, ಮತ್ತೆ ಸ್ವರ್ಗಲೋಕದಲ್ಲಿ ಹೋಗುತ್ತೆ, ಸ್ವರ್ಗಲೋಕದಲ್ಲಿ ಆದ್ಮೇಲೆ ಅಲ್ಲಿ ಉದುರೋಗುತ್ತೆ. ಆಮೇಲೆ ಜನಲೋಕಕ್ಕೆ ಹೋಗುತ್ತೆ, ಅಂದ್ರೆ ಕಾರಣ ಶರೀರದಿಂದ ಹೋಗುತ್ತೆ. ಅಲ್ಲಿ ಕಾರಣ ಶರೀರದಲ್ಲಿ ಇನ್ನ ಸ್ವಲ್ಪ ಹೆಚ್ಚಿನ ಸೇವೆ ಮಾಡಿರ್ತಕ್ಕಂಥವ್ರು, ಮಹಾ ಸೇವೆ ಮಾಡಿರ್ತಕ್ಕಂಥವ್ರು ಮಹಾಲೋಕಕ್ಕೆ ಹೋಗುತ್ತೆ. ಅಂದ್ರೆ ಕಾರಣ ಶರೀರ ಉದ್ರಿ ಮತ್ತೆ ಮಹಾಕಾರಣ ಶರೀರದಲ್ಲಿ ಪ್ರವೇಶ ಆಗ್ತಾನೆ ಆ ಒಂದು ಸೋಲು. ಅಲ್ಲಿ ಇನ್ನ ಸೇವೆ ಮಾಡಿರ್ತಾನೆ, ಇಲ್ಲ ಮಹಾತ್ಮ ಗಾಂಧೀಜಿ ಅಂತ ಅಂತವರೆಲ್ಲ ಮಹಾಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಹೆಚ್ಚು ಸೇವೆ ಮಾಡಿರ್ತಕ್ಕಂಥವ್ರು, ಭೂಲೋಕದಲ್ಲಿ ಧ್ಯಾನ ಮಾಡಿರ್ತಕ್ಕಂಥವ್ರು ಆ ಒಂದು ಶರೀರ, ಕಾರಣ ಶರೀರವನ್ನು ಉದ್ರಿ ಮತ್ತೆ ಯಾವುದು ನಿರ್ವಾಣಮಯ ಶರೀರ, ಕಾಸ್ಮಿಕ್ ಬಾಡಿ, ವಿಶ್ವಮಯ ಶರೀರ, ಆ ಒಂದು ಶರೀರ ತಪೋಲೋಕಕ್ಕೆ ಹೋಗ್ತದೆ. ಫೈನಲ್ ಆಗಿ ಆ ಒಂದು ತಪೋಲೋಕದಲ್ಲಿ ಇರ್ತಕ್ಕಂತಹ ವಿಶ್ವಮಯ ಶರೀರ ಸಹ ಉದ್ರಿ ಸಾಧನೆ ಮಾಡಿರ್ತಕ್ಕಂಥ ಭೂಲೋಕದಲ್ಲಿ ಸಾಧನೆ ಮಾಡಿ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ ಮತ್ತೆ ಸ್ವಾಧ್ಯಾಯ ಇವೆಲ್ಲ ಮಾಡಿ 4 ಮಂದಿಗೆ ತಿಳಿಸಿರ್ತಾನಲ್ಲ, ಅಂತಹ ಒಬ್ಬ ಸಾಧಕ ಎಲ್ಲಿ ಹೋಗ್ತಾನಂದ್ರೆ ಎಲ್ಲಾ ಶರೀರಗಳನ್ನ ಕಳಿಸಿ ಒಂದೇ ಒಂದು ನಿರ್ವಾಣಮಯ ಶರೀರದಿಂದ ಆ ಒಂದು ಸತ್ಯಲೋಕಕ್ಕೆ ಸೇರ್ಕೊಳ್ತಾನೆ. ಒಂದೊಂದು ಲೋಕದಲ್ಲಿ ಒಂದೊಂದು ಶರೀರ ಇರುತ್ತೆ. ಭೂಲೋಕದಲ್ಲಿ ಸ್ಥೂಲ ಶರೀರ ಬೇಕು, ಭೂರ್ಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಸೂಕ್ಷ್ಮ ಶರೀರ ಬೇಕು, ತಪೋಲೋಕದಲ್ಲಿ ಅಂದ್ರೆ ಇದು ಒಂದು ಜನಲೋಕದಲ್ಲಿ ಕಾರಣ ಶರೀರ ಬೇಕಾಗ್ತದೆ, ಮಹಾಲೋಕದಲ್ಲಿ ಮಹಾಕಾರಣ ಶರೀರ ಬೇಕಾಗ್ತದೆ, ತಪೋಲೋಕದಲ್ಲಿ ವಿಶ್ವಮಯ ಕಾಸ್ಮಿಕ್ ಬಾಡಿ ಅಥವಾ ವಿಶ್ವಮಯ ಶರೀರ, ಆ ಒಂದು ಶರೀರ ಇರುತ್ತೆ ಎಲ್ಲಿ? ತಪೋಲೋಕದಲ್ಲಿ. ಅದಕ್ಕಿಂತ ಹೆಚ್ಚು ಮೇಲೆ ನಿರ್ವಾಣಿಕ್ ಬಾಡಿ ಅಂದ್ರೆ ಸತ್ಯಲೋಕ. ಸತ್ಯಲೋಕದಲ್ಲಿ ಯಾರಿರ್ತಾರೆ ಅಂದ್ರೆ ನಿರ್ವಾಣಿಕ್ ಬಾಡಿ ಆಗಿರ್ತಕ್ಕಂಥವ್ರು, ಭೂಲೋಕದಲ್ಲಿ ಹೆಚ್ಚಿನ ಸೇವೆ ಮಾಡಿರ್ತಕ್ಕಂಥವ್ರು ಸತ್ಯಲೋಕ ವಾಸಿಗಳಾಗ್ತಾರೆ, ನಿರ್ವಾಣಿಕ್ ಶರೀರದಿಂದ ಅರಿರ್ತಾರೆ. ಆದ್ದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ರ್ಯಾಲಿ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಪರವಾಗಿಲ್ಲ ಸರ್, ಸರ್, ವಿಷಯ ತುಂಬಾ ಚೆನ್ನಾಗಿದೆ.
ಅಲ್ಲಿ ಹಾ. ಏನೇ ಡಿಸ್ಟರ್ಬೆನ್ಸ್ ಆದ್ರೂನು ನೀವು ನಮ್ಮನ್ನ ಒಂಥರ ಗ್ರಹಣ ಶಕ್ತಿ ಎಳೆಯುತ್ತಲ್ಲ ಆ ತರ ಗ್ರಹಿಸ್ಕೊಂಡಿದ್ದೀರಾ. ವಿಷಯ ಆ ತರ ಇದೆ ಅದು. ತುಂಬಾ ಚೆನ್ನಾಗಿ ಸರ್, ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಶೋಧ ಅವರೇ, ನಿಮ್ಮ ಪ್ರಶ್ನೆ ಅದ್ಭುತವಾಗಿತ್ತು, ಎಲ್ರಿಗೂ ಮನ ಮುಟ್ಟೋ ಆಗಿತ್ತು, ಬಹಳ ಚೆನ್ನಾಗಿತ್ತು ಸರ್. ಆಮೇಲೆ ತಮ್ಮಲ್ಲಿ ಇನ್ನೊಂದು ವಿಷಯ ಕೇಳಬೇಕು ಅಂತಿದ್ದೆ. ಸೂಕ್ಷ್ಮ ಶರೀರ, ಆತ್ಮ ಹಾಗೂ ಈ ಭೌತಿಕ ದೇಹ, ಇದರಲ್ಲಿ ನಮ್ಮ ಶರೀರದಿಂದ ಆತ್ಮ ಏನ್ ನಮಗ್ ನಾವೇ ನೋಡ್ಕೋತೀವಿ ಅಂತೀವಲ್ಲ, ಎಷ್ಟೋ ಸಲ ರಾತ್ರಿ ಹೊತ್ತು ಮಲಗಿರ್ಬೇಕಾದ್ರೆ ಮಧ್ಯರಾತ್ರಿನಲ್ಲೋ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೋ ನಾವು ನಮ್ಮ ಶರೀರವನ್ನ ನಾವು ಕೆಳಗಡೆ ನೋಡ್ಕೋತೀವಿ ನಾವು. ಅದಕ್ಕೆ ಖೇಚರ ಅಂತ ಕರೀತಾರೆ ಕೆಲವು ಕಡೆಯಲ್ಲಿ, ಕೆಲವು ಟರ್ಮಿನಾಲಜಿನಲ್ಲಿ ಖೇಚರ ಅಂತ, ಖೇಚರ ಸಿದ್ಧಿ ಅಂತಾನೆ ಹೇಳ್ತಾರೆ, ನಮ್ಮ ಕುಂಡಲಿನಲ್ಲಿ ಹೇಳ್ತಾರೆ, ಅದೇನೋ ಒಂದು ಬರುತ್ತೆ ಅದು. ಸೊ ಅದಕ್ಕೂ ಈ ಆಸ್ಟ್ರಲ್ ಬಾಡೀಸ್ಗೂ ಸಂಬಂಧ ಇದೆ ಅಂತೀರಾ? ಇಲ್ಲಿ ನಿಮ್ಮ ಪ್ರಶ್ನೆ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಸರಿಯಾಗಿ ಕ್ಲಾರಿಟಿ ಗೊತ್ತಾಗ್ಲಿಲ್ಲ ಸರ್. ಸ್ವಲ್ಪ ಸೌಂಡ್ ಇದೆ ಇಲ್ಲಿ. ಖೇಚರ ಅಂದ್ರೆ ಈಗ ಏನಮ್ಮಲ್ಲಿ ನಿದ್ರೆ ಮಾಡ್ತಿರುವಂತ ವ್ಯಕ್ತಿ ಹಾ, ಬೆಳಗಿಂದ ಯಾವಾಗ್ಲೂ ಒಂದು ಹೊತ್ತಿನಲ್ಲಿ ತಾನೇ ನೋಡ್ತಾನೆ, ಮೇಲ್ಗಡೆ ಇರುತ್ತೆ ಅವನ ಆತ್ಮ, ಅವ್ನ ಮೇಲಿಂದ ನೋಡ್ತಾನೆ, ಕೆಳಗಡೆ ನೋಡಿದ್ರೆ ಅವನ ಶರೀರಲ್ಲಿ ಕಾಣಿಸ್ತಾ ಇರುತ್ತೆ ಅವನಿಗೆ. ಅವನು ಮಲಗಿರೋದು ಹೇಗೆ ಮಲಗಿರ್ತಾನೆ ಹಾಗೆ ಮಲಗಿರೋದನ್ನ ಅವನು ಸ್ಪಷ್ಟವಾಗಿ ಅವನು ಕಾಣಿಸುತ್ತೆ ಅವನಿಗೆ. ಅಂದ್ರೆ ಅವನ ಶರೀರದಿಂದ ಅವನ ಆತ್ಮ ಮೇಲ್ಗಡೆ ಹೋಗಿದೆ, ಆ ಸೂಕ್ಷ್ಮ ಶರೀರ ಮೇಲಿಂದ ಅದನ್ನ ಅಬ್ಸರ್ವ್ ಮಾಡಿದೆ ಅಂತ. ಅದು ಕೆಲವ್ರಿಗೆ ಅನುಭವ ಆಗಿದೆ, ಅದು ನನಗೂ ಅನುಭವ ಆಗಿದೆ. ಅದಕ್ಕೆ ನಾನು ಅದನ್ನ ಕೇಳಿದೆ. ಅದನ್ನ ಯಾವ ರೀತಿ ನಾವು ಇದರಲ್ಲಿ ಏನು ಸಪ್ತ ಕೋಶಗಳು ಅಂತ ಹೇಳಿದ್ರಲ್ಲ, ಅದರಲ್ಲಿ ಆತ್ರಿಕ್ ಏನ್ ಹೇಳಿದ್ರಿ ನೀವು, ಆಸ್ಟ್ರಲ್ ಬಾಡೀಸ್ ನಲ್ಲಿ ಇದೇನಾದ್ರು ಬರ್ಬೋದಾ ಅಲ್ಲಿ ಅಂತ ಅಂದ್ಬಿಟ್ಟಿದ್ದಾನೆ. ಅದಕ್ಕೂ ಇದಕ್ಕೂ ಇದೆಯಾ, ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿದಂದ್ರೆ ನಿಮ್ಮ ಹಾಸ್ಟೆಲ್ ಬಾಡಿಲಿಂದ ನಿಮ್ ಶರೀರವನ್ನು ನೋಡ್ಕೊಂಡಿರಿ. ಸರ್, ಆಮೇಲೆ ಇನ್ನೊಂದು ವಿಷಯ ತಮ್ಮನ್ನು ಕೇಳ್ಬೇಕು ಅಂತಿದ್ದೆ. ಬಹಳ ಜನ ಕೇಳೋರು ಇದ್ದಾರೆ ಅನ್ಸುತ್ತೆ. ನಾನು ಅದ್ರಲ್ಲಿ ಇನ್ನೊಂದು ಎಲ್ರಿಗೂ ಸಂಬಂಧಪಟ್ಟಿದ್ದೇನೆ. ಈ ಎಥರಿಕ್ ಬಾಡೀಸ್ ವಿಷಯದಲ್ಲಿ ನಾವು ಹೇಳ್ತಾ ಇರ್ಬೇಕಾದ್ರೆ ತಾವೊಂದು ವಿಷಯ ಹೇಳಿದ್ರೆ, ಅದರಲ್ಲಿ ಒಂದು ಆರಾ ಫಾರ್ಮ್ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದಾನೆ. ಇಸ್ ಇಟ್ ಟ್ರೂ? ಈಗ ಅವ್ರು ಏನಂದ್ರೆ ಸಾಮಾನ್ಯವಾಗಿ ಇದರಲ್ಲಿ ಏನೋ ನಮ್ಮ ಎಥರಿಕ್ ಬಾಡಿನಲ್ಲಿ ಬಂದಾಗ ನಮ್ಮ ಶರೀರದ ಸುತ್ತಲೂ ಒಂದು ಪ್ರಭಾವಳಿ ಬರುತ್ತೆ ಅಂತ, ಒಂದು ಲೇಯರ್ ಆರ. ಈ ಆರನ್ನ ನಾವು ಎಥರಿಕ್ ಬಾಡೀಸ್ ನಲ್ಲಿ ನಾವು ಸಾಧನೆ ಮಾಡ್ಬೋದು ಅಂತ ಹೇಳ್ತೀರಾ? ಇವಾಗ ಅದು ಎಥರಿಕ್ ಬಾಡಿ ಏನ್ ತೋರಿಸ್ಕೊಡುತ್ತಂದ್ರೆ, ನಮ್ಮ ಒಂದು ಸ್ಥಿತಿಗಳು ಯಾವ ಸ್ಟೇಜ್ ನಲ್ಲಿ ಇದಾರೆ, ಅವರು ಮೂಲಾಧಾರಲ್ಲಿ ಇದಾರ, ಸ್ವಾಧಿಷ್ಠಾನದಲ್ಲಿ ಇದಾರ, ಮಣಿಪೂರಕದಲ್ಲಿ ಇದಾರ, ಅನಾಹತದಲ್ಲಿ ಇದಾರ, ವಿಶುದ್ಧದಲ್ಲಿ ಇದಾರ, ಆಜ್ಞದಲ್ಲಿ ಇದಾರ, ಸಹಸ್ರ ಸ್ಥಿತಿನಲ್ಲಿ ಇದಾರ ಎಂಬುದು ತೋರಿಸ್ಕೊಡುತ್ತೆ. ಯಾವುದು ಎಥರಿಕ್, ಅದು ಒಬ್ಬ ಯೋಗಿಗೆ ಮಾತ್ರ ಗೊತ್ತಾಗುತ್ತೆ, ಸಾಮಾನ್ಯರು ಗೊತ್ತಾಗಲ್ಲ. ಮಿಕ್ದವ್ರಿಗೆ ಏನೋ ಅನ್ಸುತ್ತೆ ಅದು, ಬಟ್ ಅದು ಅನುಭವ ಆಗುತ್ತೆ, ಬಟ್ ಅದು ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ. ಮುಂದೆ ಗ್ರಾಜುಯಲ್ ಆಗಿ ಅವ್ರಿಗೆ ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ ಅದನ್ನ. ಧನ್ಯವಾದಗಳು ಸರ್. ಹಾಗೆ ಮತ್ತೆ ಯಾರಾದ್ರೂ ಕೇಳೋರಿದ್ದೀರಾ? ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ದಯವಿಟ್ಟು ಕೇಳಿ. ಇದೊಂದು ಒಳ್ಳೆ ಅವಕಾಶ ನಮಗೆ. ಬಾಲಕೃಷ್ಣ ಕುರುಗೋಡು ಅವರು ಬಂದಿರೋದು ಮತ್ತು ಕೊಟ್ಟಿರುವಂತ ಉಪನ್ಯಾಸ ಬಹಳ ಅದ್ಭುತವಾಗಿದೆ. ಯಾರಾದ್ರೂ ಏನಾದ್ರು ಕೇಳೋರಿದ್ರೆ ಕೇಳಿ. ಲಲಿತಾ BC ಅವರಿದ್ದಾರೆ, ಹೊಸದಾ ಶೇಷಾದ್ರಿ ಅವರಿದ್ದಾರೆ, ಶಿವಕುಮಾರ್ ಅವರಿದ್ದಾರೆ. ಯಾರಾದ್ರೂ ಮಾತಾಡಿ, ಇದು ಒಳ್ಳೆ ಅವಕಾಶ ಬಿಡಬೇಡಿ, ಕೇಳೋಣ. ಹೊಸದಾ ಶೇಷಾದ್ರಿ ಅವ್ರು ಮಾತಾಡ್ಬೋದು. ಏನೋ ಕೇಳಿ, ನೀವು ಸಮಸ್ಯೆನ, ಯಾವುದೋ ಒಂದು ನಿಮ್ಮ ಅನುಭವನ ಕ್ಲಾರಿಫಿಕೇಶನ್ ಮಾಡಿ, ಅಥವಾ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಅನಿಸಿಕೆನಾದ್ರು ತಿಳಿಸಿ ನಮಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾಂತ ಮೈಸೂರು. ಶಾಂತ ಮೈಸೂರು, ಮಾತಾಡಿಮ್ಮ. ಸರ್ ನಮಸ್ತೆ ಸರ್. ಮಾತಾಡಿ. ಸರ್ ನಮಸ್ತೆ. ಸೂಕ್ಷ್ಮ ಶರೀರದ ಬಗ್ಗೆ ತುಂಬಾ ಆಳವಾಗಿ ಹೇಳೋದ್ರಿಂದ ನಮ್ಗೂ ಅದ್ರ ಬಗ್ಗೆ ತಿಳ್ಕೊಂಡಂಗೈತೆ ಸರ್. ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ನಮ್ಗೂನು, ಹೇಗೆ ಅದು ಆಕ್ಟಿವೇಟ್ ಆಗಿರುತ್ತೆ, ಎಲ್ಲಿಂದ ಎಲ್ಲಿ ತನಕ ಎಲ್ಲಾ ಕಡೆನೂ ಅದು ಪ್ರಯಾಣ ಮಾಡಿ ಮತ್ತೆ ದೇಹನ ಸೇರೋಂಥದ್ದು.
ಅದಕ್ಕೋಸ್ಕರ ಈಗ ಆತರ ಮಾಡ್ಬೇಕು ಅಂದ್ರೆ ಹೆಚ್ಚೆಚ್ಚಿಗೆ ಧ್ಯಾನ ಮಾಡ್ಬೇಕು. ನಾವು ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ, ಧ್ಯಾನಕ್ಕೆ ಇವಾಗ ಸೇರ್ಕೊಂಡಿರೋದು. ಹಾಗಾಗಿ ಒಂದೊಂದ್ಸರಿ ಧ್ಯಾನ ಆಗುತ್ತೆ, ಒಂದೊಂದ್ಸರಿ ಧ್ಯಾನ ಆಗಲ್ಲ ಸರ್. ಅದು ಅದೇ ಆಲೋಚನೆಗಳೇ ಜಾಸ್ತಿ. ಏನಾಗಲ್ಲಮ್ಮ, ನೀವು ಮ್ಯೂಸಿಕ್ ಮಾಡ್ತೀರಾ ಸೈಲೆಂಟ್ ಮೆಡಿಟೇಷನ್ ಮಾಡ್ತೀರಮ್ಮ? ಸರ್ ಮ್ಯೂಸಿಕ್ ಹಾಕಂದ್ರೆ ಸೈಲೆಂಟ್ ಒಂದೊಂದ್ಸರಿ ಸೈಲೆಂಟ್ ಮಾಡ್ತೀನಿ, ಒಂದೊಂದ್ಸರಿ ಮ್ಯೂಸಿಕ್ ಅಲ್ಲೂ ಮಾಡ್ತೀನಿ. ಸೈಲೆಂಟ್ ಮಾಡ್ರಿ. ಸೈಲೆಂಟ್ ಮಾಡ್ತೀನಿ, ಮ್ಯೂಸಿಕ್ ಒಂದೊಂದ್ಸರಿ ಥಾಟ್ಸ್ ಅಂತೂ ಬಿಡೋದೇ ಇಲ್ಲ. ಅದೇ ನಾನು ಹೇಳ್ತಿಲ್ಲಮ್ಮ, ಸೈಲೆಂಟ್ ಮೆಡಿಟೇಷನ್ ಮಾಡ್ರಿ, ನಿಮ್ಗೆ ಬೇಗ ಆಲೋಚನೆಗಳು ಖಾಲಿ ಆಗ್ತಾವ. ಒಂದೊಂದ್ಸರಿ ತುಂಬಾ ಚೆನ್ನಾಗಾಗುತ್ತೆ, ಒಂದೊಂದ್ಸರಿ ಅಂತೂ ಎಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರು ಆಗಲ್ಲ ಸರ್. ಒಂದೊಂದ್ಸರಿ ನೀವು ನಿರಂತರ ಜಾಸ್ತಿ ಮಾಡ್ರಿ, ಎಲ್ಲ ಅನುಕೂಲ ಆಗುತ್ತಮ್ಮ. ಖುಷಿ ಮಾಡ್ರಿ, ಓಕೆನಾ? ಓಕೆ ಸರ್. ಮಾಡ್ರಮ್ಮ, ಎಲ್ಲ ಒಳ್ಳೆ ಮಾರ್ಗಕ್ಕೆ ಬಂದಿರಿ, ಜನ್ಮ ಸಾರ್ಥಕ ಆಗ್ತದೆ ನಿಮ್ದು. ಧ್ಯಾನ ಅಲ್ಲ, ಎಷ್ಟೋ ಜನ್ಮದ ಪುಣ್ಯ ಫಲ. 350 ಜನ್ಮಗಳು ದಾಟಿರ್ತಕ್ಕಂಥವ್ರು ಮಾತ್ರ ಈ ಮಾರ್ಗಕ್ಕೆ ಬರಲು ಸಾಧ್ಯ. ಎಲ್ಲರೂ ಬರಕ್ ಸಾಧ್ಯ. PhD ಕೋರ್ಸ್ ಎಲ್ಲರೂ ಮಾಡಕ್ ಆಗಲ್ಲಮ್ಮ. ಹೌದು ಸರ್. SLC PUC ಅವೇ ಕೋರ್ಸ್ಗಳು ಬೇರೆ, PhD ಕೋರ್ಸೇ ಬೇರೆ. PhD ಕೋರ್ಸ್ ನಲ್ಲಿ ಸ್ವಲ್ಪ ಮಂದಿ ಇರ್ತಾರಮ್ಮ, ಅಂತವ್ರೆ ನೀವು. ಏನೋ ತಮ್ಮ ಆಶೀರ್ವಾದದಿಂದ ನಂಗೆ ಕಾನ್ಸಂಟ್ರೇಷನ್ ಬಂದ್ರು ಸಾಕಾಗಿದೆ ನನಗಷ್ಟೇ. ಆದ್ರೂ ಬಿಡ್ತಾ ಇಲ್ಲ, ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ. ಅದಾಗ್ಲಿ ಹೋಗ್ಲಿ ಮಾಡ್ತಾ ಇರ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ಅನ್ಕೊಂಡ್ ಮಾಡ್ತಾ ಇದ್ದೀನಿ. ಆಹಾರ ನಿಯಮವನ್ನು ಕಠಿಣವಾಗಿ ಪಾಲನೆ ಮಾಡ್ರಮ್ಮ. ಬೆಳ್ಳುಳ್ಳಿ, ಮಶ್ರೂಮು ಮತ್ತೆ ಮಾಂಸದ ಪಾತ್ರಗಳು ತೆಗೆದು ಬಿಡ್ರಿ. ಎಲ್ಲ ಶುದ್ಧ ಮಾಡ್ತೀನ್ರಮ್ಮ, ಚೆನ್ನಾಗಿ ಸಾಧನೆ. ಓಕೆ ಸರ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಗುರುಗಳ ಆಶೀರ್ವಾದ ನಂದೇನಿಲ್ಲ. ಆದ್ರೂ ತಮ್ಮಂತ ಆಶೀರ್ವಾದನೂ ಇರ್ಬೇಕು ನಮಗೆ. ಅವ್ರೆ ನಮಸ್ಕಾರಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಇದಾಗಿ ಹೇಳಿದ್ರೆ. ನಾವು ಮಹಾತಾರ್ ಬಾಬಾ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತೀವಿ. ಆದಷ್ಟು ನಿಮಗೆ ಸುಭಾಷ್ ಪತ್ರಿಜಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತೀವಿ, ನಿಮಗೆ ಈ ವಿಷಯದಲ್ಲಿ ಹೆಚ್ಚು ಜ್ಞಾನ ಕೊಡ್ಲಿ, ದಿನ ನಿಮಗೆ ಯಾವುದೇ ಅಡಚಣೆ ಆಗದೆ ಧ್ಯಾನ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಹಾಗೆ ಶಿವಕುಮಾರ್ ಅವ್ರನ್ನ ಮಾತಾಡ್ಬೇಕು ಅಂತಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಧ್ಯಾನದಲ್ಲಿ ಗುರುವಿನ ಪಾದಕ್ಕೆ ಬರೋದು ಸರ್, ಏನ್ ಸಂಕೇತ ಸರ್? ಧ್ಯಾನದಲ್ಲಿ ಗುರುಗಳ ಪಾದಕ್ಕೆ ಇರ್ತಾವಲ್ಲ ಸರ್, ಪಾದ ಸರ್. ಗುರುಗಳು ಪಾದ ಕಾಣ್ತಾವ? ಹಾ ಸರ್. ಒಳ್ಳೇದಲ್ರಿ, ಚೆನ್ನಾಗಿ ಮಾಡ್ರಿ, ಒಳ್ಳೆ ಸಂದೇಶ ಕೊಟ್ರಿ, ಹಂಗೆ ನಿರಂತರ ಮಾಡ್ರಿ. ಅದೇ ಸರ್, ಏನ್ ಸಂಕೇತ ಅಂತ ಕೇಳ್ತಾ ಇದೀವಿ ಸರ್. ಒಳ್ಳೇದ್ರಿ, ಒಳ್ಳೆ ಗುರುಗಳ ಪಾದ ಅಂದ್ರೆ ಒಳ್ಳೇದಲ್ಲ? ಹೌದು. ಇನ್ನೊಂದು ಸರ್, ಸತ್ಯಲೋಕ ಫೈನಲ್ ಸರ್, ಅದಕ್ಕಿಂತ ಮೇಲ್ಗಡೆ ಏನೋ ಲೋಕ ಅದಾವ ಸರ್? ಸತ್ಯಲೋಕದಲ್ಲಿ ಅನೇಕ ಲೋಕಗಳು ಇರ್ತಾವ. ಕೈಲಾಸ, ವೈಕುಂಠ, ಅಂತವೆಲ್ಲ ಅಗಮ್ಯ, ಅನಾಥ, ಅನೇಕ ಲೋಕ ಅಂತ ಹೇಳ್ತಾರ ಸರ್ ಒಬ್ಬೊಬ್ಬರು. ಇನ್ನ ಸತ್ಯಲೋಕ ಮೇಲ್ಗಡೆ ಒಂದು ಭೂವರ್ ಲೋಕದಲ್ಲಿ ಅನೇಕ ಲೋಕಗಳು ಇರ್ತಾವ. ಜನಲೋಕದಲ್ಲಿ ಅನೇಕ ಲೋಕಗಳು ಇರ್ತಾವ. ಲೋಕದಲ್ಲಿ ಅನೇಕ ಲೋಕಗಳು ಇರ್ತಾವ. ಒಂದು ಸತ್ಯಲೋಕದಲ್ಲಿ ಅನೇಕ ಲೋಕಗಳು ಇರ್ತಾವ. ಅದ್ರ ಸರ್, ಸತ್ಯಲೋಕ ದಾಟ್ನ ಮುಂದಕ್ಕೆ ಹೋಗ್ಬೋದು ಸರ್. ಲಾಸ್ಟ್ ಸತ್ಯಲೋಕನೇ ಲಾಸ್ಟ್ ಸರ್. ನಮ್ ಕೆಲ್ಸ ಅಲ್ಲಿಂದ ಬಂದೀವಿ, ಅಲ್ಲಿಗೆ ಹೋಗೋದೇ ನಮ್ ಕೆಲ್ಸ. ಓಕೆ ಸರ್. ಓಕೆ ಅಂದ್ರೆ ಈ ಮಾರ್ಗ ಬರ್ಬೇಕು, ಸತ್ಯವನ್ನು ತಿಳ್ಕೊಬೇಕು. ಓಕೆ ಸರ್. ಓಕೆ ತಿಳ್ಕೊಬೇಕು, ಸತ್ಯವನ್ನು ತಿಳಿಸ್ಬೇಕು, ಅಷ್ಟೇ. ಅವೆರಡು ಮಾಡ್ಬಿಟ್ರೆ ಸಾಕು. ಓಕೆ ಸರ್. ಯಾರಿಗಾದ್ರೂ ಏನ್ರ ಸ್ವಲ್ಪ ನಮಗ್ ಗೊತ್ತಾಗುತ್ತೋ ಅಂದ್ರೆ ಅವ್ರಿಗೆ ಏನ್ರ ಪರಿಹಾರ ಮಾಡ್ಬಾರ್ದು ಸರ್? ಒಳ್ಳೇದಾದ್ರೆ ಮಾಡ್ರಿ. ಇಲ್ಲ ಸರ್, ಯಾರಿಗಾರದ್ರ ಏನಾದ್ರ ನಮ್ ಕೈಲಿಂದು ಏನ್ರ ಕೊಟ್ಟಿದ್ರೆ ನಂಬಲ್ಲಿ ಏನ್ ಎನರ್ಜಿ ಇರ್ತದ ಹೊರಟು ಹೋಗ್ತದ ಅಂತಾರ ಸರ್. ಅದ್ರ ಸಲ ನಿಮ್ಗೆ ಕೇಳ್ತಾ ಇರೋ ಸರ್. ಏನ್ ಕೊಡ್ಬೇಕು ಅನ್ಕೊಂಡಿರಿ? ಇಲ್ಲ ಸರ್, ಏನ್ರ ಬಸ್ಸುಮಾಗ್ಲಿ, ವಿಭೂತಿ ಆಗ್ಲಿ, ತೀರ್ಥ ಆಗ್ಲಿ, ಏನೇ ಇರ್ಲಿ, ಅದ್ರ ಸಲುವಾಗಿ ನಾನ್ ನಿಮ್ಗೆ ಕೇಳ್ತಾ ಇರೋ ಸರ್. ಏನ್ ಅವ್ರು ಚೆನ್ನಾಗ್ಲ ಅಂತ ಸಂಕಲ್ಪ ಮಾಡ್ತೀರಾ ನೀವು? ಹೌದು ಸರ್, ಹೌದು. ಏನೇ ಒಬ್ರು ರೋಗಿಸ್ತಿರ್ತಾರ, ಒಬ್ರಿಗೆ ಏನೇ ಆಗ್ತದ ಸರ್. ಅವ್ರು ಬೇಸಾಗ್ಬೇಕಂತ ಸಂಕಲ್ಪ ಮಾಡ್ತಾರಲ್ಲ, ಅವ್ರಿಗೆ ಒಳ್ಳೇದಾಗ್ಬೇಕಂತೇಳಿ ನಾವು ಕೊಡೋದು ಸರ್. ಅದೇ ಸಂಕಲ್ಪ ಮಾಡ್ಕೊಂಡು ಕುತ್ಕೊಂತೀರಿ? ಇಲ್ಲ ಸರ್, ನಮ್ ಕೈಲಿಂದ ಕೊಡ್ಬಾರ್ದು ಅಂತ ಕೇಳ್ತಾ ಇದೀವಿ ಸರ್. ಸರ್ ಇಲ್ಲ, ನಾನು ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಸರ್. ಬಾಲಕೃಷ್ಣ ಕುಟಗೋಡು ಅವರೇ, ಇವ್ರು ಇನ್ನೊಂದು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವ್ರು ಪೂಜಾ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಅನ್ಸುತ್ತೆ.
ಅದ್ರಲ್ಲಿ ಮಾಡಿದಾಗ ಏನಾಗುತ್ತೆ, ಅವ್ರನ್ನ ನಂಬಿ ಬರ್ತಾರಲ್ಲ ಅವ್ರ ಶಿಷ್ಯರು ಅಥವಾ ಭಕ್ತರು ಅಥವಾ ಜನಗಳಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ವಿಭೂತಿ, ಭಸ್ಮ, ಕುಂಕುಮ ಇತ್ಯಾದಿಗಳನ್ನ ಅವ್ರು ಕೊಡ್ತಾ ಇರ್ತಾರೆ. ಅದು ಕೊಡೋದ್ರಿಂದ ಸರ್ ಕೊಡ್ತಾ ಇಲ್ಲ, ಫಸ್ಟ್ ಬಾರಿ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್, ಕೊಡ್ಬೇಕಾ ಕೊಡಬಾರ್ದು ಅಂತ ಹೇಳಿ. ಕೊಡ್ಬೋದು ಸರ್. ಇವ್ರ ಅನುಮಾನ ಏನಂದ್ರೆ ನಾನು ಈ ರೀತಿ ಕೊಡೋದ್ರಿಂದ ನಮ್ಗೆ ನಮ್ಮ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಡುತ್ತಾ ಅಂತ. ಇಲ್ಲಿ ಬಾಹ್ಯವಾಗಿ ನೀವ್ ಏನನ್ನ ಕೊಡ್ರಿ ನಡೀತೈತೆ, ನೀವ್ ಸಂಕಲ್ಪ ಮಾಡಿ ದಾನ ಮಾಡಿ ನೀವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಂಗ್ ಮಾಡ್ಕೊಂಡಿದ್ದೆ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ತತೋ ಇಲ್ಲ ಗೊತ್ತಿಲ್ಲ, ನಿಮ್ ಎನರ್ಜಿ ಅಂತ ಲಾಸ್ ಆಗ್ತದೆ. ಸಂಕಲ್ಪ ಮಾಡಿದಾಗ ಶಕ್ತಿ ಕಳ್ಕೊಂತೀವಿ. ಸಂಕಲ್ಪ ಮಾಡ್ಕೋಬಾರ್ದು, ಯಾವ ಸಂಕಲ್ಪ ಮಾಡಬಾರ್ದು. ಧ್ಯಾನಕ್ಕೋಸ್ಕರನೇ, ಧ್ಯಾನ ಆತ್ಮಜ್ಞಾನಕ್ಕೋಸ್ಕರನೇ, ಆತ್ಮಜ್ಞಾನಕ್ಕೋಸ್ಕರನೇ ಮಾಡ್ಬೇಕೇ ಹೊರತು ಯಾವ್ದಕ್ಕೋಸ್ಕರ ಮಾಡಬಾರ್ದು. ಓಕೆ ಸರ್, ಓಕೆ. ಜ್ಞಾನವನ್ನ ಗಳಿಸೋದಕ್ಕೋಸ್ಕರ ಮಾಡ್ಬೇಕು ಅಷ್ಟೇ ಹೊರತು ಇನ್ನು ಯಾವ್ದಕ್ಕೋಸ್ಕರ ನಾವು ಮಾಡಬಾರ್ದು. ಸಂಕಲ್ಪ ಮಾಡ್ಕೊಂಡಿವ್ ಅಂದ್ಕೊಳ್ರಿ, ಆ ಕೋರಿಕೆ ನೆರವೇರ್ಬೋದು, ಆದ್ರೆ ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗ್ಬಿಡ್ತದೆ. ಮತ್ತೆ ನಾರಾಯಣ ತತ್ವ ಹೋಗಿ ಮತ್ತೆ ನರನಾಗ್ಬಿಡ್ತೀವಿ. ಓಕೆ ಸರ್, ಓಕೆ, ಧನ್ಯವಾದ. ಆದ್ದರಿಂದ ಓಕೆ ಮಾಸ್ಟರ್, ಕರೆಕ್ಟಾರ? ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಾ ಸರ್? ಹಲೋ ಬಾಲಕೃಷ್ಣ ಅವ್ರಿಗೆ ಅಪ್ಪಣೆ ಕೊಡ್ತೀರಾ ಸರ್? ಖಂಡಿತ ಸರ್. ಇಲ್ಲಿಗೆ ತಾವು ಬಹಳ ಬಿಸಿ ಇದ್ದೀರಾ ಅನ್ಸುತ್ತೆ, ಏನೋ ರ್ಯಾಲಿ ನಡೀತಾ ಇದೆ, ತಾವು ಹೋಗ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಇವತ್ತಿನ ಗುರುಗಳನ್ನ ನಾವು ಸಂಪನ್ನಗೊಳಿಸೋಣ, ಗುರುಗಳನ್ನ ನಾವು ಕಳಿಸ್ಕೊಳ್ಳೋಣ, ಅವರು ಹೊರಡ್ರಿ. ಮತ್ತೆ ಕೆಲವೊಂದು 2 ನಿಮಿಷ ಮಾತಾಡೋಣ. ಒಂದ್ ನಿಮಿಷ ಅವ್ರಿಗೂ ನಾವು ಹೇಳ್ತಾ ಇದೀವಿ. ಧನ್ಯವಾದಗಳು ಸರ್. ಒಂದ್ ಸೆಕೆಂಡ್, ಇಲ್ಲಿ ನನ್ನ ಹತ್ರ ಆತ್ಮಜ್ಞಾನ ಗುರುಗಳು ಬರೆದಿರ್ತಕ್ಕಂಥ ಪತ್ರಿ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳು ಮತ್ತು ತಟವರ್ತಿ ವೀರರಾಜ್ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳು ಕನ್ನಡದಲ್ಲಿ ಸಿಗ್ತವೆ, ಎಲ್ಲಾ ಕಡಿಮೆ ಸಿಗ್ತವೆ. ಆದ್ರಿಂದ ಪುಸ್ತಕಗಳು ಬೇಕಾಗಿರ್ತಕ್ಕಂಥವ್ರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಆಗ್ಬಹುದು. ನಿಮ್ ನಂಬರ್ ಕೊಟ್ರೆ ನಮ್ಗೆ ಬಹಳ ಅನುಕೂಲ ಸರ್. ನನ್ನ ಫೋನ್ ನಂಬರ್ ಬಂದು 9380080586. ಇನ್ನೊಂದ್ಸಲ ಹೇಳ್ತೀನಿ, 9380080586. ವೈ ಬಾಲಕೃಷ್ಣ ಕುರುಗೋಡು. ನಿಮಗೆ ಪುಸ್ತಕ ಬೇಕಂದ್ರೆ, ಆತ್ಮಜ್ಞಾನ ಪುಸ್ತಕ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ, ನನಗೆ ಅಡ್ರೆಸ್ ಕಳಿಸ್ಬಿಟ್ರೆ ಸಾಕು. ಓಕೆ, ಮತ್ತೆ ಪಿರಮಿಡ್ ಕ್ಯಾಪ್ಗಳು ಅವೆಲ್ಲ ಸಿಗ್ತಿರ್ತವೆ, ನನ್ನ ಕಾಂಟ್ಯಾಕ್ಟ್ ಮಾಡ್ರಿ, ನಾನು ನಿಮ್ಗೆಲ್ಲ ನಿಮ್ಗೆ ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ ಸರ್. ನಮಸ್ಕಾರಗಳು ಸರ್, ಧನ್ಯವಾದಗಳು. ತಮ್ಮ ಕಾರ್ಯಕ್ರಮದಲ್ಲಿ ಮುಂದುವರಿಸಿ. ಇವತ್ತು ಹೀಗೆ ಮುಂದೇನು ನಾವು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಾಲಕೃಷ್ಣ ಕುರುಗೋಡು ಅವ್ರ ಹತ್ರ ಕೆಲವು ಆತ್ಮಜ್ಞಾನದ ಪುಸ್ತಕಗಳು ಅತ್ಯಂತ ಕಡಿಮೆ ಬೆಲೆನಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಬೆಲೆನಲ್ಲೂ ಸಿಗುತ್ತೆ ಕನ್ನಡದಲ್ಲಿ. ಅದನ್ನು ನಾವು ಬೇಕು ಅನ್ನೋರು ಆ ನಂಬರ್ಗೆ ವಿಚಾರಿಸಿ ತಗೋಬಹುದು. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ಬೋದು ಅಂತ ಅನ್ಕೋತೀನಿ. ಅವ್ರ ಗುರುಗಳೇ ಹೋದ್ಮೇಲೆ ನಮ್ದೇನು ಇರೋದಿಲ್ಲ, ಇಲ್ಲಿ ಕೆಲಸ ಮುಗೀತು, ಕ್ವಶನ್ ಆನ್ಸರ್ ಸೆಷನ್ ಏನು ಇರೋದಿಲ್ಲ. ಇನ್ನು ಯಶೋಧ ಅವ್ರ ಹತ್ರ ಏನಾದ್ರು ಮಾತಾಡಿದ್ರೆ ಯಾವ್ದು ಪ್ರಶ್ನೆ ಕೇಳಿ. ಇವತ್ತಿನ ದಿವಸ ಏನು ನಮ್ಮ ಇದ್ರ ಬಗ್ಗೆ, ಬೆನ್ನು ನೋವಿನ ಬಗ್ಗೆ ಬಹಳಷ್ಟು ವಿಷಯ ತಿಳಿಸಿದ್ದಾರೆ. ಆ ಬೆನ್ನು ನೋವಿನ ಬಗ್ಗೆ ಏನಾದ್ರು ತಿಳ್ಕೊಂಡಿದೀವಲ್ಲ, ಅದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಅದು ಕೇಳಿ. ಶೋಭಾ ಅವರು ಬೆನ್ನು ನೋವು ಬಗ್ಗೆ ಏನಾದ್ರು ಕೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲಮ್ಮ. ಫೋನ್ ಸರಿಯಾಗಿ ಇಟ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ. ನಿನ್ನೆ ಇತ್ತು ಕ್ಲಾಸು. ವಾಯ್ಸ್ ಕೇಳಿಸ್ತಾ ಇಲ್ಲ. ನಿನ್ನೆ ಇತ್ತು, ವಿಡಿಯೋ ಅಪ್ಲೋಡ್ ಆಗಿದೆ ನೋಡಿ ಫೋನಲ್ಲಿ. ಅಪ್ಲೋಡ್ ಆಗಿದೆ. ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ತರದ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಪ್ರತಿದಿನ ಏನೇನ್ ಕಾರ್ಯಕ್ರಮಗಳಾಗುತ್ತೆ ಅದೆಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ, ಅಲ್ಲಿ ವೀಕ್ಷಣೆ ಮಾಡಬಹುದು. ಪ್ರತಿದಿನ ತರ ಕ್ಲಾಸಸ್ ನಡೀತಾ ಇರುತ್ತೆ, ಯಾವುದೇ ದಿನ ತಪ್ಪಿಸೋ ಹಾಗಿಲ್ಲ. ಪ್ರತಿದಿನ ಎಂದಿನಂತೆ ಕ್ಲಾಸಸ್ ತಗೊಳ್ತಾ ಇರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮ ಯಶೋದವರೇ, ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಶುಭ ಸಂಜೆ. ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು.
ಮತ್ತೆ ನಾಳೆ 4 ಗಂಟೆಗೆ ಕರೆಕ್ಟ್ ಆಗಿ ಮತ್ತೆ ನಾವೆಲ್ಲ ಸೇರೋಣ. ಇವತ್ತಿನ ಇವತ್ತಿನ ಆಸ್ಟ್ರಲ್ ಬಾಡೀಸ್ ಬಗ್ಗೆ ಮಾತಾಡಿದೀವಿ, ಆಮೇಲೆ ಬೆನ್ನು ನೋವಿನ ಬಗ್ಗೆ ಮಾತಾಡಿದ್ದೀವಿ, ಮಾತನ್ನ ಕೇಳಿಸ್ಕೊಂಡಿದ್ದೀವಿ. ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ರಾತ್ರಿ ಒಂದ್ಸರಿ ಮನನ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಿರಂತಹ ಮದ್ದುಗಳನ್ನ ನೀವು ಮಾಡ್ಕೊಳ್ಳಿ, ಸಿದ್ಧತೆ ಮಾಡಿ, ಧ್ಯಾನ ಮಾಡಿ, ಆಯುರ್ವೇದಿಕ್ ಮೆಡಿಸಿನ್ಸ್ ನ ಉಪಯೋಗಿಸಿ ನಿಮ್ಮ ಶರೀರವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. We are concluding this Thank you, section. sir. Thank you. Thank you, everyone.